ಮತ್ತು ಡಿಸೈನ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಒಂದು ಸೆಷನ್ ಆಗಿದೆ. ಶ್ರೀಯುತ ವಾಸುದೇವ್ ಸರ್ ತಗೊಂಡಿದ್ದಾರೆ ಅಂತ ಹೇಳಿದ್ರು. ನೀವು ಪಾರ್ಟ್ ಎ ಮತ್ತು ಬಿ ಅನ್ನ ಅನಲೈಸಿಸ್ ಮಾಡ್ತಾ ಹೋದ್ರೆ ಬೆಟರ್ ಅಂತ ಕೇಳ್ಕೊಂಡ್ರು. ಆಲ್ರೆಡಿ ನಾನು ಬ್ಲೂ ಪ್ರಿಂಟ್ ಕ್ವಶನ್ಸ್ ಪೇಪರ್ ಪ್ಯಾಟರ್ನ್ ಬಗ್ಗೆ ರೆಡಿ ಮಾಡಿದ್ದೆ. ನಾನೀಗ ಪಾರ್ಟ್ ಎ ದಲ್ಲಿ ಬರುವಂತ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಲೈಕ್ ಕ್ವಶನ್ಸ್ ಅಥವಾ ಯಾವ ಟೈಪ್ ಅಲ್ಲಿ ಬರುತ್ತೆ ಅಂತ ಚಾಪ್ಟರ್ ವೈಸ್ ಕೆಲವು ಕ್ವಶನ್ಸ್ ಅನ್ನ ಸಿಲೆಕ್ಟ್ ಮಾಡಿದ್ದೀನಿ. ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಕ್ರೀನ್ ಎಲ್ಲರಿಗೂ ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ಲ? ಯಾರಾದ್ರೂ ಒಬ್ರು? ಓಕೆ ಓಕೆ. ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಪಾರ್ಟ್ ಎ ದಲ್ಲಿ ಬರುವಂತ ಟಾಪಿಕ್ಸ್, ಅದರ ಏರಿಯಾಗಳನ್ನೆಲ್ಲ ನಾವು ಇವತ್ತು ಒನ್ ಬೈ ಒನ್ ಅನಲೈಸಿಸ್ ಮಾಡ್ತಾ ಹೋಗೋಣ. ಈ ಪಾರ್ಟ್ ಎ ದಲ್ಲಿ ಕ್ವಶನ್ ನಂಬರ್ 1 to 20 ಇರುತ್ತೆ. ಇದರಲ್ಲಿ 15 MCQ ಕ್ವಶನ್ಸ್ ಇದೆ, 5 ಫಿಲ್ ಇನ್ ದ ಬ್ಲಾಂಕ್ಸ್. ಈ ಪಾರ್ಟ್ ಎ ಕಂಪಲ್ಸರಿ ಪಾರ್ಟ್ ಆಗಿದೆ. ಇದು 1 ಮಾರ್ಕ್ ಕ್ವಶನ್ಸ್. ನಮ್ಗೆ 80 ಮಾರ್ಕ್ಸ್ಗೆ 80 ಮಾರ್ಕ್ಸ್ ಬರಬೇಕು ಅಂತ ಹೇಳಿದ್ರೆ ಪಾರ್ಟ್ ಎ ನ 20 ಕ್ವಶನ್ಸ್ಗೂ ಆನ್ಸರ್ ಕರೆಕ್ಟ್ ಆಗಿರ್ಬೇಕು. ಇದು ಒಂದು ಚಾಲೆಂಜಿಂಗು. ಈ ಸಲ ಪಾರ್ಟ್ ಎ ದಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಡೈರೆಕ್ಟ್ ಆಗಿರುವಂತ MCQ ಕ್ವಶನ್ಸ್, ಒಂದು ಸ್ಟೇಟ್ಮೆಂಟ್ ಕೊಟ್ಟು 4 ಆಪ್ಷನ್ಸ್ ಅನ್ನ ಕೊಡೋದು, ಅದರಲ್ಲಿ ನಾವು ಒಂದನ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಅದೇ ಟೈಪ್ ನಲ್ಲಿ ಆ ಪಾರ್ಟ್ ಎ ದಲ್ಲಿ ಯಾವ್ಯಾವ ಟೈಪ್ ಕ್ವಶನ್ಸ್ ಗಳು ಇರಬೇಕು ಅಂತ ಒಂದು ಗೈಡ್ ಲೈನ್ಸ್ ಅನ್ನ ಮಾಡಿದ್ದಾರೆ ಈ ಸಲ MCQ ಸೆಕ್ಷನ್ಸ್ ಅಲ್ಲಿ. ಕಂಪೆಟೆನ್ಸಿ ಬೇಸ್ಡ್ ಕ್ವಶನ್ಸ್, ಸ್ಟಿಮ್ಯುಲಸ್ ಕ್ವಶನ್ಸ್, ಕಂಪ್ಯಾರಿಸನ್ ಕ್ವಶನ್ಸ್, ಅಸರ್ಷನ್ಸ್ ಅಂಡ್ ರೀಸನ್ಸ್ ಬೇಸ್ಡ್ ಕ್ವಶನ್ಸ್, ಮ್ಯಾಚ್ ದ ಫಾಲೋವಿಂಗ್, ಐಡೆಂಟಿಫೈ ದ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್, ಈ ತರ ಸ್ಟೇಟ್ಮೆಂಟ್ ಗಳು ಇರಬೇಕು ಅಂತ. ನಾವು CBSE, ICSE ಈ ಸಿಲೆಬಸ್ ಗಳನ್ನೆಲ್ಲ ನೋಡಿದಾಗ, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಆದಂತ JEE, ನೀಟು, ಹಾಗೆ ನಮ್ಮ CET ಅನ್ನ ನೋಡಿದಾಗ ಈ ಟೈಪ್ ಕ್ವಶನ್ಸ್ ಗಳು ಬರ್ತಾ ಇದೆ. ಹಿಂದಿನ ನಮ್ಮ ಕ್ವಶನ್ಸ್ ಪೇಪರ್ ನಲ್ಲಿ ಈ ಟೈಪ್ ಕ್ವಶನ್ಸ್ ಗಳು ಇರ್ತಾ ಇರ್ಲಿಲ್ಲ. ಆಲ್ರೆಡಿ ಈಗ ನಿಮ್ಗೆ ಗೊತ್ತಿದೆ, ಈ ಸಲ 15 ನಿಮಿಷವನ್ನ ಕಡಿಮೆ ಮಾಡಿದ್ದಾರೆ. ಟೋಟಲ್ 3 hours, 15 minutes ರೀಡಿಂಗಿಗೆ, 2 hours 45 minutes ರೈಟಿಂಗ್ ಇದೆ. ಅದರಲ್ಲೂ MCQ ಕ್ವಶನ್ಸ್ ಅಲ್ಲಿ ಸ್ಲೈಟ್ ಆಗಿ ಚೇಂಜ್ ಆಗಿದೆ. ಬಹಳ ಡಿಫರೆನ್ಸ್ ಚೇಂಜ್ ಅಂತಲ್ಲ, ಬಟ್ ಇಲ್ಲಿ MCQ ಸಾಲ್ವ್ ಮಾಡಬೇಕಾದ್ರೆ ನಮ್ಗೆ ಎಲ್ಲಾ ಟೈಪ್ ಕ್ವಶನ್ಸ್ ಗಳು ಗೊತ್ತಿರ್ಬೇಕಾಗತ್ತೆ. ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡು ಅದ್ರ ಮೇಲೆ ಕ್ವಶನ್ಸ್ ಕೇಳೋದು, ಇಲ್ಲ ಅಂತ ಹೇಳಿದ್ರೆ ಫಿಗರ್ ಅನ್ನ ಕೊಟ್ಕೊಂಡು ಅದ್ರ ಮೇಲೆ ಕ್ವಶನ್ಸ್ ಕೇಳೋದು, ಅಸರ್ಷನ್ಸ್ ಮತ್ತು ರೀಸನ್ಸ್, ಆ ರೀಸನ್ಸ್ ಆ ಸ್ಟೇಟ್ಮೆಂಟಿಗೆ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನ ನಾವು ಕಂಪೇರ್ ಮಾಡ್ಬೇಕಾಗತ್ತೆ. ಮ್ಯಾಚ್ ದ ಫಾಲೋವಿಂಗ್ ಇದೆ. ಈ ಮ್ಯಾಚ್ ದ ಫಾಲೋವಿಂಗು ಹಾಗೆ ಸ್ವಲ್ಪ ಟೈಮ್ ತಗೋಬಹುದು. ನಾವು ಆರ್ಟ್ಸ್, ಕಾಮರ್ಸ್ ಹೀಗೆಲ್ಲ ನೋಡಿದಾಗ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಒಂದು 5 ಮ್ಯಾಚಿಂಗ್ ಮಾಡ್ಬೇಕಾಗತ್ತೆ. ಅದಕ್ಕೆ ಅವರು 5 ಮಾರ್ಕ್ಸ್ ಇಟ್ಟಿದ್ದಾರೆ. ನಮ್ಮಲ್ಲಿ ಹಾಗಲ್ಲ, 3 ಸ್ಟೇಟ್ಮೆಂಟ್, ಅದಕ್ಕೆ 3 ಮ್ಯಾಚಿಂಗ್ ಮಾಡ್ಬೇಕಾಗ್ತಾ ಇದೆ. ಅದು ಒಂದೇ ಮಾರ್ಕ್ಸ್ ಸಿಗಿದೆ. ಹಾಗಾಗಿ ನಾವು ಕೇರ್ಫುಲ್ ಆಗಿ ಓದ್ಕೊಂಡು ಅದನ್ನ ಮ್ಯಾಚ್ ಮಾಡಬೇಕು. ಅಂದ್ರೆ 3 ಸ್ಟೇಟ್ಮೆಂಟ್ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೇಕಾಗತ್ತೆ. ಐಡೆಂಟಿಫೈ ಟ್ರೂ ಅಂಡ್ ಫಾಲ್ಸ್ ಸ್ಟೇಟ್ಮೆಂಟ್. ಬಟ್ ಇಲ್ಲೊಂದು ಕಂಡೀಷನ್ಸ್ ಇದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಕ್ವಶನ್ಸ್ ಗಳು ನಾಟ್ ಎಕ್ಸಿಡ್ 3 ಕ್ವಶನ್ಸ್ ಅಂತ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ನಾವು, ಅಥವಾ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತಾನೆ ಹೇಳ್ಬಹುದು, 3 ಕ್ವಶನ್ಸ್ ವರೆಗೂ ಅದರ ಲಿಮಿಟ್ ಇದೆ. ಅಂದ್ರೆ 3 ಕ್ವಶನ್ಸ್ ಅನ್ನ ಕೇಳ್ತಾರೆ. ನಾವು 3 ಮಾಡೆಲ್ ಪೇಪರ್ ಗಳನ್ನ ನೋಡಿದಾಗ
ಮೂರು ಮಾಡೆಲ್ ಪೇಪರ್ ನಲ್ಲಿ ತ್ರೀ ಕ್ವಶನ್ಸ್ ಈ ಟೈಪ್ ಕ್ವಶನ್ಸ್ ಗಳು ಇದೆ ಅಂತ. ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ 1 to 15 ನಾವು MCQ ಕ್ವಶನ್ ಆದ್ರೆ 16 to 20 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 6 ನ್ಯೂಮರಿಕಲ್ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ 5 ಕ್ವಶನ್ಸ್ಗೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ಸ್ ನಮ್ಗೆ ಗೊತ್ತಿರಲಿ, ಬೇರೆ ಸಬ್ಜೆಕ್ಟಿನ ಹಾಗೆ ಯಾವುದೇ ವರ್ಡ್ಸ್ ಪ್ರಾಬ್ಲಮ್ಸ್ ಗಳು ಇರೋದಿಲ್ಲ. ಇದರಲ್ಲಿ ನ್ಯೂಮರಿಕಲ್ ಆಪ್ಷನ್ಸ್ ನ್ಯೂಮರಿಕಲ್ ಆನ್ಸರ್ ಗಳನ್ನೇ ಇಟ್ಟಿರ್ತಾರೆ. ಯೂಶುವಲ್ ಆಗಿ ನಾವು ಎಲ್ಲಾ ಪೇಪರ್ ಗಳನ್ನ ನೋಡಿದಾಗ ಒಂದು ಪೇಪರ್ ಅನ್ನ ಬಿಟ್ಟು ಇದರಲ್ಲೆಲ್ಲ ಇಂಟೀಜರ್ಸ್ ಇದೆ. ಪಾಸಿಟಿವ್ ಇಂಟೀಜರ್ಸ್ ಇರ್ಬೋದು, ನೆಗೆಟಿವ್ ಇಂಟೀಜರ್ಸ್ ಇರ್ಬೋದು. ಯೂಶುವಲ್ ಆಗಿ ಇಂಟೀಜರ್ಸ್ ಗಳನ್ನ ಇರ್ತಾರೆ, 1 2 ಅಲ್ಲಿ ನ್ಯೂಮರಿಕ್ ಇದು ಫ್ರಾಕ್ಷನ್ಸ್ ವ್ಯಾಲ್ಯೂಸ್ ಬರಬಹುದು. ಈ ಕ್ವಶನ್ಸ್ ಗಳನ್ನ ಆಯ್ಕೆ ಮಾಡುವಾಗ ದ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ ಫ್ರಮ್ ಆಲ್ ಕಾನ್ಸೆಪ್ಟ್. ಆ ಚಾಪ್ಟರ್ ಅಲ್ಲಿ ಇರುವಂತ ಪ್ರತಿಯೊಂದು ಕಾನ್ಸೆಪ್ಟ್ ಇಂದನು, ಯಾವುದೇ ಕಾನ್ಸೆಪ್ಟ್ ಇಂದನು ಈ ಕ್ವಶನ್ಸ್ ಗಳನ್ನ ಕೇಳಬಹುದು. ಅವರು ಯಾವ ಚಾಪ್ಟರ್ಗೆ ಕ್ವಶನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಯಾವುದೇ ಚಾಪ್ಟರ್ ಇಂದನು ಆ ಕ್ವಶನ್ಸ್ ಗಳನ್ನ ಕೇಳಬಹುದು. ಕ್ವಶನ್ಸ್ ಗಳು ಯೂಶುವಲ್ ಆಗಿ ಕೆಲವು ಕ್ವಶನ್ಸ್ ಮೊದಲೆಲ್ಲ ಇದ್ದ ಹಾಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಂಡುಹಿಡಿಯೋ ಕ್ವಶನ್ಸ್ಗಿಂತ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅವನಿಗೆ ಟೆಕ್ಸ್ಟ್ ಬುಕ್ಕಿನ ಪ್ರತಿಯೊಂದು ಲೈನ್ ಬೈ ಲೈನ್ ಓದಿದ್ರೆ, ಆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಒಂದೇ ನಿಮಿಷದಲ್ಲಿ ಅವನು ಆನ್ಸರ್ ಬರೆಯುವಂತ ಕ್ವಶನ್ಸ್ ಗಳು ಮ್ಯಾಕ್ಸಿಮಮ್ ಆಗಿರ್ಬೇಕು ಅಂತಾನು ಇದೆ ಈ ಸಲ. ಹಾಗಾಗಿ ಪ್ರತಿ ಟೆಕ್ಸ್ಟ್ ಬುಕ್ಕಿನ ಈಚ್ ಲೈನ್ ಬೈ ಲೈನ್ ನಾವು ಓದಿರ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಈ MCQ ಕ್ವಶನ್ಸ್ಗೆ ಆನ್ಸರ್ ಅನ್ನು ಬರೀಲಿಕ್ಕೆ ಈಸಿ ಆಗತ್ತೆ. ಬಹಳ ಕಷ್ಟ ಇದೆ ಅಂತಲ್ಲ. ಈ ಸಲ ಸರ್ ಹೇಳಿರ್ಬೋದು, ಲಾಸ್ಟ್ ಇಯರ್ ಎವರೇಜ್ 50%, ಈಸಿ 40%, ಹಾಗೆ ಡಿಫಿಕಲ್ಟ್ ಲೆವೆಲ್ 10% ಕ್ವಶನ್ಸ್ ಗಳು ಇರ್ತಾ ಇತ್ತು. ಈ ಸಲ ಅದು 20%ಗೆ, ಎವರೇಜು 40%, ಡಿಫಿಕಲ್ಟ್ ಲೆವೆಲ್ 40%, ಆ 20% ಅನ್ನೋದು ಸಾರಿ ಈಸಿ ಲೆವೆಲ್ 40%, 20% ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಬರುತ್ತೆ. ಅಂದ್ರೆ ನಮ್ಮ ಈ ಟೆಕ್ಸ್ಟ್ ಬುಕ್ ಇದು ಕ್ವಶನ್ಸ್ ಪೇಪರ್ 120 ಮಾರ್ಕ್ಸಿಗೆ ಫ್ರೇಮ್ ಆದ್ರೆ ಅದರಲ್ಲಿ 20% ಮೀನ್ಸ್ 24 ಮಾರ್ಕ್ ಕ್ವಶನ್ಸ್ ಮಾತ್ರ ಡಿಫಿಕಲ್ಟ್ ಇರುತ್ತೆ. ಉಳಿದಿದ್ದು ಎವರೇಜ್ ಮತ್ತು ಈಸಿ ಲೆವೆಲ್ ಅಲ್ಲಿ ಇರುತ್ತೆ. ಹಾಗಾಗಿ ಬಹಳ ಬೇಕಾಗಿಲ್ಲ. ಹಳೆಯ ಪೇಪರ್ ಗಳನ್ನ ನೋಡಿದ್ರೆ ನಾವು ಈಸಿಯಾಗಿ ಪಾಸ್ ಆಗ್ಬಹುದು. ಬಟ್ ಸ್ಕೋರ್ ಮಾಡ್ಬೇಕಾದ್ರೆ 80ಗೆ 80, 100ಗೆ 100 ಬರಬೇಕು ಅಂತ ಇದ್ರೆ ನಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತ ಎಲ್ಲಾ ಕಾನ್ಸೆಪ್ಟ್ ಲೈನ್ ಬೈ ಲೈನ್ ಗೊತ್ತಿರಬೇಕಾಗತ್ತೆ. ಫಸ್ಟ್ ಚಾಪ್ಟರ್ ಅನ್ನ ನೋಡಿದಾಗ ಇಲ್ಲಿ MCQ ಕ್ವಶನ್ಸ್ ಅಲ್ಲಿ ಯಾವುದೇ ಚಾಪ್ಟರ್ ಫಿಕ್ಸ್ ಇಲ್ಲ. ಈ ಚಾಪ್ಟರ್ ಗಳಿಂದನೇ ಇಷ್ಟಿಷ್ಟು ಕ್ವಶನ್ಸ್ ಬರುತ್ತೆ ಅನ್ನುವಂತ ಯಾವುದೇ ಫಿಕ್ಸ್ ಅನ್ನ ಮಾಡಿಲ್ಲ. ನಾವು 2015 ಇಂದ ಲಾಸ್ಟ್ ಇಯರ್ ವರೆಗೂ ನೋಡಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದೇ ಬ್ಲೂ ಪ್ರಿಂಟ್ ಇತ್ತು. ಈ ಸಲ ಬ್ಲೂ ಪ್ರಿಂಟ್ ಚೇಂಜ್ ಆಗತ್ತೆ. ಯಾವುದೇ ಫಿಕ್ಸೆಡ್ ಬ್ಲೂ ಪ್ರಿಂಟ್ ಇಲ್ಲ. ಆದ್ರೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಇವೆಲ್ಲ ಫಿಕ್ಸ್ ಆಗಿದೆ. ಅದು ಚಾಪ್ಟರ್ ಮಾತ್ರ ಫಿಕ್ಸ್ ಇದೆ, 4 5 6 ಮಾರ್ಕ್ ಕ್ವಶನ್ಗೆ. ಬಟ್ 1 2 3 ಮಾರ್ಕಿಗೆ ಯಾವುದೇ ಚಾಪ್ಟರ್ ಫಿಕ್ಸ್ ಆಗಿಲ್ಲ. ನಾವು ನೋಡಿದಾಗ 5 ಮಾರ್ಕ್ ಕ್ವಶನ್ಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಮತ್ತು LPP ಅಲ್ಲಿ 6 ಮಾರ್ಕ್ ಕ್ವಶನ್ ಒಂದೊಂದೇ ಕ್ವಶನ್ಸ್ ಇರ್ಲಿಕ್ಕಾಗಿ ಅದು ಅದೆರಡು ಚಾಪ್ಟರ್ ಅನ್ನ ಬಿಟ್ಟು ರಿಮೈನಿಂಗ್ ಚಾಪ್ಟರ್ ಅಲ್ಲಿ MCQ ಕ್ವಶನ್ಸ್ ಬರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ಬೋದು, 1 ಕ್ವಶನ್ಸ್ ಬರ್ಬೋದು, ಅಥವಾ ಮಲ್ಟಿಪಲ್ 2 ಕ್ವಶನ್ಸ್ ಬರ್ಬೋದು, 3 ಕ್ವಶನ್ಸ್ ವರೆಗೂ ಬರ್ಬೋದು ಅವರ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟು. ಇಲ್ಲಿ ನಾವು ನೋಡ್ಬೇಕು ಅಂದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್, ಹಾಗೆ ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್, ಇಂಟಿಗ್ರಲ್ಸ್, ಡಿಫರೆನ್ಷಿಯಲ್ ಈಕ್ವೇಶನ್ಸ್, ವೆಕ್ಟರ್ ಆಲ್ಜಿಬ್ರಾ, 3 ಡೈಮೆನ್ಷನಲ್ ಜೊಮೆಟ್ರಿ ಮತ್ತು ಪ್ರೊಬ್ಯಾಬಿಲಿಟಿಗಳಲ್ಲಿ MCQ ಕ್ವಶನ್ಸ್ ಆರ್ ಫಿಲ್ ಇನ್ ದ ಬ್ಲಾಂಕ್ಸ್ ಬರುವ ಚಾನ್ಸ್ ಇದೆ. ಈ ಎಲ್ಲಾ ಚಾಪ್ಟರ್ ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕಾಗತ್ತೆ. ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ ಅಂತ ನೋಡಿದಾಗ ಒಂದು ಕ್ವಶನ್ಸ್ ಅನ್ನ ನಾವು ಇಲ್ಲಿ ತಗೊಂಡಿದ್ದು, ಬೋತ್ ಎಂಟಿ ರಿಲೇಷನ್ಸ್ ಅಂಡ್ ಯೂನಿವರ್ಸಲ್ ರಿಲೇಷನ್ ಈಸ್. ಇದೊಂದು ಸಣ್ಣ ಸೆಂಟೆನ್ಸ್.
ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ಆಪ್ಷನ್ಸ್ ಅನ್ನ ನೋಡಿದಾಗ ಎಂಟಿ ರಿಲೇಷನ್ಸ್, ಆಪ್ಷನ್ ಬಿ ಯೂನಿವರ್ಸಲ್ ರಿಲೇಷನ್ಸ್, ಆಪ್ಷನ್ ಸಿ ಟ್ರಿವಿಯಲ್ ರಿಲೇಷನ್ಸ್ ಅಂಡ್ ಆಪ್ಷನ್ಸ್ ಡಿ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ ಇದೆ. ಈ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು, ಕರೆಕ್ಟ್ ಆದಂತ ಆನ್ಸರ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ಫಸ್ಟ್ ಎಂಟಿ ರಿಲೇಷನ್ಸ್ ಅಂದ್ರೆ ಏನು, ಯೂನಿವರ್ಸಲ್ ರಿಲೇಷನ್ಸ್ ಅಂದ್ರೆ ಏನು, ಟ್ರಿವಿಯಲ್ ರಿಲೇಷನ್ಸ್ ಅಂದ್ರೆ ಏನು, ಇಕ್ವಿವೆಲೆನ್ಸ್ ರಿಲೇಷನ್ಸ್ ಅಂದ್ರೆ ಏನು, ಈ ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿರಬೇಕು. ಬೋತ್ ಎಂಟಿ ರಿಲೇಷನ್ಸ್ ಅಂಡ್ ಯೂನಿವರ್ಸಲ್ ರಿಲೇಷನ್ಸ್. ದಿಸ್ ಆನ್ ಎಂಟಿ ರಿಲೇಷನ್ಸ್, ಎಂಟಿ ರಿಲೇಷನ್ಸ್ ಅಂತ ಹೇಳಿದ್ರೆ ಎಂಟಿ ಸೆಟ್. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಎಂಟಿ ರಿಲೇಷನ್ಸ್ ಗೊತ್ತಿರಲಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಯೂನಿವರ್ಸಲ್ ರಿಲೇಷನ್ಸ್? ಯಾವುದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಸೆಟ್ ಟು ಬಿ ಅನ್ ಎಂಟಿ ರಿಲೇಷನ್ಸ್. ಆಲ್ ಎಲಿಮೆಂಟ್ಸ್ ಆರ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ಸ್. ಪ್ರತಿಯೊಂದು ಎಲಿಮೆಂಟ್ಸ್ ಗೆ ಸಂಬಂಧ ಇದೆ ಅಂದ್ರೆ ಯೂನಿವರ್ಸಲ್ ರಿಲೇಷನ್ಸ್. ಟ್ರಿವಿಯಲ್ ರಿಲೇಷನ್ಸ್ ಇದು ನಮಗೆ ಗೊತ್ತಿರಬೇಕು. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಟ್ರಿವಿಯಲ್ ರಿಲೇಷನ್ಸ್ ಅಂತ ಹೇಳಿದಾಗ ಬೋತ್ ಎಂಟಿ ರಿಲೇಷನ್ಸ್ ಮತ್ತು ಯೂನಿವರ್ಸಲ್ ರಿಲೇಷನ್ಸ್ ಅನ್ನ ನಾವು ಟ್ರಿವಿಯಲ್ ರಿಲೇಷನ್ಸ್ ಅಂತ ಅಂತೀವಿ. ಈ ಡೆಫಿನಿಷನ್ಸ್ ಗೊತ್ತಿದೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಆಪ್ಷನ್ ಸಿ ಅನ್ನ ಟಿಕ್ ಮಾಡ್ತೀವಿ ಅಥವಾ ಆಪ್ಷನ್ಸ್ ಅನ್ನ ಬರಿತೀವಿ. ಆಪ್ಷನ್ ಸಿ ಟ್ರಿವಿಯಲ್ ರಿಲೇಷನ್ಸ್ ಇದರ ಆನ್ಸರ್ ಆಗಿರುತ್ತೆ, ಕರೆಕ್ಟ್ ಆನ್ಸರ್. ಹಾಗೆ ನೋಡಿದಾಗ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಅಂದಾಗ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಡೆಫಿನೇಷನ್ಸ್ ಗೊತ್ತಿರಬೇಕು ನಮ್ಗೆ. ದ ಗಿವನ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಇದೆ ಅಂದ್ರೆ ಇಟ್ ಈಸ್ ಆನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ. ಹಾಗಾಗಿ ಒಂದು ಕ್ವಶನ್ಸ್ ಅನ್ನ ಅವ್ರು ಫ್ರೇಮ್ ಮಾಡುವಾಗ ನಮ್ಗೆ ಕನಿಷ್ಠ ಅಂದ್ರೂ 2-3 ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಿರ್ಬೇಕು ಅಂತ. ನಾನು ಪೆನ್ ಟ್ಯಾಬ್ ಇದನ್ನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ನನಗೆ ಇವತ್ತೇ ಹೇಳಿದ್ರಿಂದ ನಾನು ಕೆಲವು ಕ್ವಶನ್ಸ್ ಅನ್ನ ನಿಮ್ ಜೊತೆಗೆ ಹಂಚ್ಕೊಂತಾ ಇದ್ದೀನಿ. ಅದರ ಆನ್ಸರ್ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್ ಅನ್ನ ನಾವು ನೋಡಿದ್ರೆ, ಎ ರಿಲೇಷನ್ಸ್ ಆರ್ ಇನ್ ದ ಸೆಟ್ ಎ ಬಿ ಸಿ ಗಿವನ್ ದಟ್ ಆರ್ it contains the elements order pair b comma c, c comma b and b comma c is. Options ಏನ್ ಕೊಟ್ಟಿದ್ದಾರೆ? It is transitive but not symmetric, it is symmetric but not transitive, symmetric and transitive, neither symmetric nor transitive ಅಂತ. ಇಲ್ಲಿ ಬಂದಾಗ್ಲೂ ಅಷ್ಟೇ ನಮ್ಗೆ ಈ ರಿಲೇಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಈಗ ಡೆಫಿನಿಷನ್ ಆಫ್ ಟ್ರಾನ್ಸಿಟಿವ್ ಗೊತ್ತಿರಬೇಕು, ಹಾಗೆ ಡೆಫಿನಿಷನ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್ ಗೊತ್ತಿರಬೇಕು. What is definition of transitive relations? What is definition of symmetric relations? ಫಸ್ಟ್ ನೋಡಿದಾಗ ನೀವು ಸಿಮೆಟ್ರಿಕ್ ರಿಲೇಷನ್ಸ್ ನೋಡ್ತೀರಿ. ಪ್ರತಿಯೊಂದು ಎಲಿಮೆಂಟ್ಸಿಗೂ ಎ ಕಾಮ ಬಿ ಆ ರಿಲೇಷನ್ಸ್ ಅಲ್ಲಿ ಇದೆ ಅಂದ್ರೆ ಇಫ್ ಎ ಕಾಮ ಸಿ ಇಸ್ ಬಿಲಾಂಗ್ಸ್ ಟು ಆರ್, ಅದರ ರಿವರ್ಸ್ ಸಿ ಕಾಮ ಎ ಇಸ್ ಆಲ್ಸೋ ಬಿಲಾಂಗ್ಸ್ ಟು ದ ಸೇಮ್ ರಿಲೇಷನ್ಸ್ ಆರ್ ಇದ್ರೆ ಅದನ್ನ ನಾವು ಸಿಮೆಟ್ರಿಕ್ ರಿಲೇಷನ್ಸ್ ಅಂತ ಕರಿತೀವಿ. ಇಲ್ಲಿ ವೆರಿಫೈ ಮಾಡಿದಾಗ ಬಿ ಕಾಮ ಸಿ ರಿವರ್ಸ್ ಸಿ ಕಾಮ ಎ ಅದರ ಆರ್ಡರ್ ಚೇಂಜ್ ಆಗಿರೋದು, ಫಸ್ಟ್ ಎಲಿಮೆಂಟ್ಸ್ ಸೆಕೆಂಡ್ ಎಲಿಮೆಂಟ್ಸಿಗೂ ಸೆಕೆಂಡ್ ಎಲಿಮೆಂಟ್ಸ್ ಫಸ್ಟ್ ಎಲಿಮೆಂಟ್ಸಿಗೂ ಚೇಂಜ್ ಆಗಿರಬೇಕು, ಅದನ್ನೇ ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. ಬಿ ಕಾಮ ಸಿಗೆ ಸಿಮೆಟ್ರಿಕ್ ಆಗಿ ಸಿ ಕಾಮ ಬಿ ಇದೆ, ಸಿ ಕಾಮ ಬಿ ಯ ಸಿಮೆಟ್ರಿಕ್ ಬಿ ಕಾಮ ಸಿನೇ ಆಗಿರುತ್ತೆ, ಬಿ ಕಾಮ ಬಿ ಯ ಸಿಮೆಟ್ರಿಕ್ ಬಿ ಕಾಮ ಬಿ ಆಗಿರುತ್ತೆ. ಹಾಗಾಗಿ ದ ಗಿವನ್ ರಿಲೇಷನ್ ಈ ಸಿಮೆಟ್ರಿಕ್ ಅನ್ನೋದು ನಮ್ಗೆ ಗೊತ್ತು. The next here verify the transitive relations. Transitive relations ಅಂದಾಗ a comma b ಮತ್ತು b comma c is a is related to b, b is related to c ಇದ್ದಾಗ a is related to c ಇರಬಹುದು. ನಾವು ಹಾಗೆ ನೋಡಿದಾಗ ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ is belongs to like this a comma b and b comma c ಅನ್ನ ನೋಡಬೇಕು. Each pair then a comma c is belongs to the given relations r is said to be a transitive ಅಂತ. ಇಲ್ಲಿ b comma c ಅನ್ನ ನೋಡ್ತೀವಿ. c is the second ಎಲಿಮೆಂಟ್ಸ್ ಆಗಿದೆ. ಸೆಕೆಂಡ್ ಎಲಿಮೆಂಟ್ಸ್ ಫಸ್ಟ್ ಎಲಿಮೆಂಟ್ಸ್ ಇರುವಂತ ಆರ್ಡರ್ ಫೇರ್ ಅನ್ನ ಇದಕ್ಕೆ ಫೇರ್ ಮಾಡ್ತೀವಿ. ಹೀಗೆ ನೋಡಿದಾಗ ಇಲ್ಲಿ c comma b ಇದೆ, ಫಸ್ಟ್ ಎಲಿಮೆಂಟ್ ಸಿ ಇದೆ, ಸೆಕೆಂಡ್ ಎಲಿಮೆಂಟ್ಸ್ ಬಿ ಇದೆ. ಆಗ ನೋಡಿದಾಗ ಬಿ ಕಾಮ ಸಿ ಮತ್ತು ಸಿ ಕಾಮ ಬಿ ಫೇರ್ ಮಾಡಿದ್ರೆ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಆರ್ಡರ್ ಫೇರ್, ಸೆಕೆಂಡ್ ಎಲಿಮೆಂಟ್ಸ್ ಆಫ್ ದ ಸೆಕೆಂಡ್ ಆರ್ಡರ್ ಫೇರ್ ಅನ್ನ ಆರ್ಡರ್ ಫೇರ್ ಇಲ್ಲಿದೆಯಾ ಅಂತ ನೋಡ್ತೀವಿ. ಎಸ್ ಇಟ್ ಈಸ್ ಬಿಲಾಂಗ್ಸ್ ಟು ಬಿ ಕಾಮ ಸಿ. ಇದು ಒನ್ ಫೇರ್. ಯು ಆರ್ ವೆರಿಫೈಯಿಂಗ್ ಆಲ್ ಸಚ್ ಫೇರ್. ದ ನೆಕ್ಸ್ಟ್ ಎಲಿಮೆಂಟ್ಸ್ ಬರ್ತೀವಿ ನಾವು. ಬಿ ಕಾಮ ಸಿ ಅನ್ನೋದಿದೆ, ಇಲ್ಲಿ ಸೆಕೆಂಡ್ ಎಲಿಮೆಂಟ್ಸ್ ಬಿ ಇರ್ಬೇಕು, ಬಿ ಇದೆ, ಫಸ್ಟ್ ಎಲಿಮೆಂಟ್ಸ್ ಬಿ ಇರುವಂತ ಫೇರ್ ಅನ್ನ ಇದ್ರ ಜೊತೆಗೆ ಫೇರ್ ಮಾಡೋದು. ಯಾವ್ದಿದೆ? ಬಿ ಕಾಮ ಬಿ ಅನ್ನೇ ಫೇರ್ ಮಾಡಿದ್ರೆ ಸಿ ಕಾಮ ಬಿ ಆಗಿರುತ್ತೆ, ಅದು ಎಕ್ಸಿಸ್ಟ್ ಆಗುತ್ತೆ. ಇನ್ನೊಂದು ಫೇರ್ ಇದೆ,
ಸಿ ಕಾಮ ಬಿ, ಬಿ ಅನ್ನೋದು ಸೆಕೆಂಡ್ ಎಲಿಮೆಂಟ್ಸ್, ಫಸ್ಟ್ ಎಲಿಮೆಂಟ್ಸ್ ಇರುವಂತ ಆರ್ಡರ್ ಫೇರ್ ಫಸ್ಟ್ ಆರ್ಡರ್ ಫೇರ್ ಅಲ್ಲಿ ಇದೆ, ಬಿ ಕಾಮ ಸಿ ಅಂತ. ಈ ಸಿ ಕಾಮ ಬಿಗೆ ಬಿ ಕಾಮ ಸಿ ಅನ್ನ ಫೇರ್ ಮಾಡಿದ್ರೆ ಇದರ ಫಸ್ಟ್ ಎಲಿಮೆಂಟ್ ಸಿ ಇಲ್ಲ, ಸೆಕೆಂಡ್ ಎಲಿಮೆಂಟ್ ಸಿ ಆಗತ್ತೆ. ಬಟ್ ಸಿ ಕಾಮ ಸಿ ಇಸ್ ನಾಟ್ ಬಿಲಾಂಗ್ಸ್ ಟು ದ ರಿಲೇಷನ್ಸ್ ಆರ್, ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ನೋಡುವಾಗ ನಾವು ಪ್ರತಿಯೊಂದು ಎಲಿಮೆಂಟ್ಸ್ ಫೇರ್ ಮಾಡ್ತಾ ಹೋಗ್ಬೇಕು. ಸೆಕೆಂಡ್ ಎಲಿಮೆಂಟ್ಸ್ ಯಾವ್ದಿದೆ, ಫಸ್ಟ್ ಎಲಿಮೆಂಟ್ಸ್ ಫೇರ್ ಅನ್ನ ತಗೊಂಡು ಅಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಎಲಿಮೆಂಟ್ಸ್ ಬರುತ್ತಾ ಅಂತ ನೋಡಿದ್ರೆ ನಮ್ಗೆ ಟ್ರಾನ್ಸಿಟಿವ್ ರಿಲೇಷನ್ಸ್ ಬರುತ್ತೆ. ಓನ್ಲಿ ಒನ್ ಫೇರ್ ಅನ್ನ ನೋಡಿ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಹೇಳುವಾಗಿಲ್ಲ. ಹಾಗೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಬಿ ಕಾಮ ಸಿ, ಸಿ ಕಾಮ ಬಿ ಇದೆ, ಬಿ ಕಾಮ ಬಿ ಈಸ್ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ಅಂತ ನಾವು ಯೂಶುವಲ್ ಆಗಿ ಬರೆದು ಬಿಡ್ತೀವಿ. ಅಲ್ಲಿ ರಾಂಗ್ ಆಗುತ್ತೆ. ದ ಗಿವನ್ ರಿಲೇಷನ್ ಈಸ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್ಸ್. ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ಯಾವ್ದಾಗಿರುತ್ತೆ, ಆಪ್ಷನ್ ಬಿ, ದ ಗಿವನ್ ರಿಲೇಷನ್ ಈಸ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಯೂಶುವಲ್ ಆಗಿ ನಾವು ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಆಪ್ಷನ್ ಸಿ ಅಲ್ಲಿ ಹೋಗ್ತೀವಿ. ದ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದಾಗ, ದ ಸೆಟ್ ಎ ಕಂಟೈನಿಂಗ್ 1, 2, 3, ದ ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಆನ್ ದ ಸೆಟ್ ಎಸ್. ದ ಸೆಟ್ ಎ ಅಲ್ಲಿ 3 ಎಲಿಮೆಂಟ್ಸ್ ಇದೆ, ಹಾಗಿದ್ರೆ ಇದರಲ್ಲಿ ಬರುವಂತ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಆನ್ ದ ಸೆಟ್ ಎಸ್ ಏನಂತ. ಇದು ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಯಾವುದೇ ಪರ್ಟಿಕ್ಯುಲರ್ ಆದಂತ ರಿಸಲ್ಟ್ಸ್ ಇಲ್ಲ, ಬಟ್ ಕೆಲವು ರಿಸಲ್ಟ್ಸ್ ಇದೆ. ಇಲ್ಲಿ ನಾವು 3 ಎಲಿಮೆಂಟ್ಸ್ ಇರ್ಲಿಕ್ಕಾಗಿ ಅದನ್ನ ವೆರಿಫೈ ಮಾಡ್ಕೋಬೇಕಾಗತ್ತೆ. ದ ಫಸ್ಟ್ ಒನ್ ಈಸ್ ಟ್ರಯಲ್ ಅಂಡ್ ಎರರ್ ಅಲ್ಲಿ ಮಾಡಬಹುದು ನೀವು. ಫಸ್ಟ್ 1, 2, 3, 1, 1, 2, 2, 3, 3 ಐಡೆಂಟಿಟಿ ರಿಲೇಷನ್ಸ್ ತಗೊಳ್ತೀವಿ. ಆ ಐಡೆಂಟಿಟಿ ರಿಲೇಷನ್ಸ್ ಈಸ್ ಆಲ್ವೇಸ್ ಇಕ್ವಿವೆಲೆನ್ಸ್ ರಿಲೇಷನ್ಸ್, ಅದು ಗೊತ್ತಿರ್ಬೇಕು ನಿಮ್ಗೆ. ದ ನೆಕ್ಸ್ಟ್ ಐಡೆಂಟಿಟಿ ರಿಲೇಷನ್ಸ್ ಜೊತೆಗೆ 1, 2 ಅನ್ನ ಸೇರಿಸಿದ್ರೆ ಅದರ ರಿವರ್ಸ್ 2, 1 ಅನ್ನ ಸೇರಿಸ್ತೀವಿ, ಅದು ಇಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. 1, 3 ಅನ್ನ ತಗೊಂಡ್ರೆ 3, 1 ಸೇರಿಸ್ತೀವಿ, ಇಟ್ ಈಸ್ ಆಲ್ಸೋ ಇಕ್ವಿವೆಲೆನ್ಸ್ ರಿಲೇಷನ್ಸ್. ನೆಕ್ಸ್ಟ್ ಫೇರ್ ಏನಾಗಿರುತ್ತೆ, 2, 3 ತಗೊಂಡ್ರೆ 3, 2 ಬಂದಿರುತ್ತೆ, ಅದು ನೆಕ್ಸ್ಟ್ ರಿಲೇಷನ್ಸ್. ಐಡೆಂಟಿಟಿ ರಿಲೇಷನ್ಸ್ ಜೊತೆಗೆ 2 ಎಲಿಮೆಂಟ್ಸ್ ಅನ್ನ ತಗೊಂಡು ಕಾಂಬಿನೇಷನ್ಸ್ 3C2 ಅದನ್ನ ಇದ್ ಮಾಡಿದ್ರೆ ನಮಗೆ 3 ಇಕ್ವಿವೆಲೆನ್ಸ್ ರಿಲೇಷನ್ಸ್ ಬರುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಎಲ್ಲಾ 3 ಎಲಿಮೆಂಟ್ಸ್ ತಗೊಳ್ತೀವಿ ಅಂತ ಹೇಳಿದಾಗ ಫೇರ್ ಅನ್ನ ಮಾಡ್ತಾ ಹೋಗ್ತೀವಿ. ದಟ್ ಒನ್ ಈಸ್ ದ ಯೂನಿವರ್ಸಲ್ ರಿಲೇಷನ್ಸ್. ಯೂನಿವರ್ಸಲ್ ರಿಲೇಷನ್ ಈಸ್ ಆಲ್ವೇಸ್ ಈಸ್ ಆನ್ ಇಕ್ವಿವೆಲೆನ್ಸ್ ರಿಲೇಷನ್. ದೇರ್ಫೋರ್ ಟೋಟಲ್ ನಂಬರ್ಸ್ ಎಷ್ಟು ಬಂದಿರುತ್ತೆ ಇಲ್ಲಿ, 5 ಇಕ್ವಿವೆಲೆನ್ಸ್ ರಿಲೇಷನ್ಸ್ ಬರುತ್ತೆ. ಆ 5 ಇಕ್ವಿವೆಲೆನ್ಸ್ ರಿಲೇಷನ್ಸ್ ಆಪ್ಷನ್ ಸಿ ದಲ್ಲಿದೆ. ಇದು ಕರೆಕ್ಟ್ ಆದಂತ ಆನ್ಸರ್, ರೈಟ್ ಆಪ್ಷನ್. ದ ನೆಕ್ಸ್ಟ್ ಒನ್, let A contains the elements 1, 2, 3 and B it contains the elements A, B. Then number of surjection ಅಥವಾ ಸರ್ಜೆಕ್ಟಿವ್ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಅಂತ ಹೇಳ್ತೀವಿ. ಸರ್ಜೆಕ್ಟಿವ್ ಮೀನ್ಸ್ ಆನ್ ಟು ಫಂಕ್ಷನ್ಸ್, ಎಷ್ಟು ಆನ್ ಟು ಫಂಕ್ಷನ್ಸ್ ಅನ್ನ ಬರೀಬಹುದು. ಆಗ ನಮಗೆ ಏನ್ ಗೊತ್ತಿರಬೇಕು, ವಾಟ್ ಇಸ್ ದ ಡೆಫಿನಿಷನ್ ಆಫ್ ಆನ್ ಟು ಫಂಕ್ಷನ್ ಅಂತ. ಆನ್ ಟು ಫಂಕ್ಷನ್ಸ್ ರೇಂಜ್ ಅಲ್ಲಿರುವಂತ ಇದು ಕೋಡೊಮೇನ್ ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಇಮೇಜ್ ಆಗಿರ್ಬೇಕು. ಕೋಡೊಮೇನ್ ಈಸ್ ಈಕ್ವಲ್ ಟು ಇಮೇಜ್. ದೆನ್ ದ ಸೆಟ್ ಈ ಸೆಟ್ ಟು ಬಿ ಸರ್ಜೆಕ್ಟಿವ್ ಫಂಕ್ಷನ್ಸ್ ಆರ್ ಆನ್ ಟು ಫಂಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ಟೋಟಲ್ ಎ ದಲ್ಲಿ 10 ಎಲಿಮೆಂಟ್ಸ್ ಇದೆ, ಬಿ ದಲ್ಲಿ 2 ಎಲಿಮೆಂಟ್ಸ್ ಇದೆ. ಆಗ ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕಾಗತ್ತೆ, ಇಲ್ಲಿ ದ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಇಫ್ ಎ ಕಂಟೈನಿಂಗ್ 10 ಎಲಿಮೆಂಟ್ಸ್ ಅಂಡ್ ಬಿ ಕಂಟೈನ್ಸ್ 2 ಎಲಿಮೆಂಟ್ಸ್ ಇದ್ದಾಗ, ಎ ಅಲ್ಲಿ 10 ಎಲಿಮೆಂಟ್ಸ್ ಇದೆ, 10 ಎಲಿಮೆಂಟ್ಸ್ ಇದೆ, ಬಿ ಅಲ್ಲಿ 2 ಎಲಿಮೆಂಟ್ಸ್ ಇದ್ದಾಗ ಟೋಟಲ್ ಫಂಕ್ಷನ್ಸ್ ಎಷ್ಟು ಬರುತ್ತೆ, ಇದರಲ್ಲಿ ಎಷ್ಟು ಫಂಕ್ಷನ್ಸ್ ನಾವು ಕಾಂಟ್ರಾಡಿಕ್ಷನ್ಸ್ ಮೆಥಡ್ ನಲ್ಲಿ ಹೋದಾಗ ಎಷ್ಟು ಫಂಕ್ಷನ್ಸ್ ಆನ್ ಟು ಆಗಲ್ಲ, ಇದನ್ನ ನೋಡಿದ್ರೆ ಈ ಪ್ರಾಬ್ಲಮ್ಗೆ ನಾವು ಡೈರೆಕ್ಟ್ ಆಗಿ ಬರೀಬಹುದು. ಸಪೋಸ್ ಎ ದಲ್ಲಿ 10 ಎಲಿಮೆಂಟ್ಸ್ ಇದೆ, ಬಿ ದಲ್ಲಿ ಎ ಕಂಟೈನಿಂಗ್ n ಎಲಿಮೆಂಟ್ಸ್ ಅಂಡ್ ಬಿ ಕಂಟೈನ್ಸ್ m ಎಲಿಮೆಂಟ್ಸ್ ಇದೆ ಅಂತ ತಿಳ್ಕೊಂಡ್ರೆ ದ ಟೋಟಲ್ ನಂಬರ್ ಆಫ್ ಫಂಕ್ಷನ್ ಎಷ್ಟಿದೆ ಅನ್ನೋದು ನಮ್ಗೆ ಐಡಿಯಾ ಇರಬೇಕು. ದ ಟೋಟಲ್ ನಂಬರ್ ಆಫ್ ಫಂಕ್ಷನ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಟು ದಿ ಪವರ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ, ಅಂದ್ರೆ m ಟು ದಿ ಪವರ್ n ಆಗಿರುತ್ತೆ. ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅದರ ಪವರ್ ಎ ದಲ್ಲಿರುವಂತ ಎಲಿಮೆಂಟ್ಸ್, ಇದು ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್. ಹಾಗೆ ಫಂಕ್ಷನ್ ಇನ ಡೆಫಿನಿಷನ್ಸ್ ಬೇಸಿಕ್ ಫಸ್ಟ್ ಏನಲ್ಲೇ ನಾವು ನೋಡಿದೀವಿ. ಎವ್ರಿ ಎಲಿಮೆಂಟ್ ಆಫ್ ಎ ಹ್ಯಾಸ್ 1 ಅಂಡ್ ಓನ್ಲಿ 1 ಇಮೇಜ್ ಇನ್ ಬಿ ಅಂತ ಹೇಳ್ತೀವಿ. ಎ ದಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸಿಗೂ ಬಿ ಯ ಒಂದೊಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇರಬೇಕು, ಹಾಗಿದ್ರೆ ಮಾತ್ರ ಅದನ್ನ ನಾವು ಫಂಕ್ಷನ್ ಅಂತ ಕರಿತೀವಿ. ಎ ದಲ್ಲಿರುವಂತಹ 10 ಎಲಿಮೆಂಟ್ಸ್ ಬಿ ಎ ಮತ್ತು ಬಿ ಜೊತೆಗೆ ರಿಲೇಷನ್ಸ್ ಇದೆ ಅಂತ ಹೇಳಿದ್ರೆ
ಎ ಮತ್ತು ಬಿ ಅನ್ನೋದು ಇಮೇಜ್ ಆಗಿದೆ ಅಂದ್ರೆ ಅದು ಇದು ಆನ್ ಟು ಫಂಕ್ಷನ್ಸ್ ಆಗಿರುತ್ತೆ. ಇದು ಆನ್ ಟು ಫಂಕ್ಷನ್ಸ್ ಆಗ್ಬೇಕು ಅಂತ ಹೇಳಿದಾಗ ಕೋಡೊಮೇನ್ ಈಸ್ ಈಕ್ವಲ್ ಟು ರೇಂಜ್ ಆಗಿರ್ಬೇಕು. ಹಿಯರ್ ಬಿ ಕಂಟೈನಿಂಗ್ two elements only, A and B. Suppose all the elements of A is associated with A, ಸ್ಮಾಲ್ ಲೆಟರ್ಸ್ ಎ, ಎಲ್ಲ ಎ ದಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ಸ್ ಬಿ ಯ ಎ ಜೊತೆಗೆ ಮಾತ್ರ ಸಂಬಂಧ ಇದ್ರೆ ಇಟ್ ಈಸ್ ಆಲ್ಸೋ ಎ ಫಂಕ್ಷನ್ಸ್. ಈ ಫಂಕ್ಷನ್ಸ್ ನಮ್ಗೆ ಏನ್ ಹೇಳ್ತಾರೆ ಅನ್ನೋದು ಗೊತ್ತು. ಇಟ್ ಈಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಕರಿತೀವಿ. ಆಲ್ ಎಲಿಮೆಂಟ್ಸ್ ಆಫ್ ದ ಡೊಮೇನ್ ಅಸೋಸಿಯೇಟೆಡ್ ವಿತ್ ದ ಸಿಂಗಲ್ ಎಲಿಮೆಂಟ್ಸ್. ಹಾಗೆ ಇಟ್ ಈಸ್ ಆಗ ಏನಾಗ್ಬಿಡುತ್ತೆ, ಕೋಡೊಮೇನ್ ಈಸ್ ಎ ಬಿ ಆದ್ರೆ ರೇಂಜ್ ಈಸ್ ಸೆಟ್ ಕಂಟೈನಿಂಗ್ ಸಿಂಗಲ್ ಎಲಿಮೆಂಟ್ಸ್ ಎ ಮಾತ್ರ ಆಗುತ್ತೆ. ಇನ್ನೊಂದು ಪಾಸಿಬಿಲಿಟೀಸ್ ಇದೆ, ಆಲ್ ಎಲಿಮೆಂಟ್ಸ್ ಆಫ್ ಎ ಅಸೋಸಿಯೇಟೆಡ್ ವಿತ್ ಸಿಂಗಲ್ ಎಲಿಮೆಂಟ್ಸ್ ಬಿ. ಎಲ್ಲಾ ಎ ದಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಬಿ ಎಲಿಮೆಂಟ್ಸ್ ಜೊತೆಗೆ ಮಾತ್ರ ಸಂಬಂಧ ಇರುತ್ತೆ. ಇಟ್ ಈಸ್ ಆಲ್ಸೋ ಎ ಫಂಕ್ಷನ್. ಎ ದಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ ಬಿ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ, ಆಗ್ಲೂ ಇಟ್ ಈಸ್ ಎ ಫಂಕ್ಷನ್, ಬಟ್ ಇಟ್ ಈಸ್ ನಾಟ್ ಸರ್ಜೆಕ್ಟಿವ್ ಫಂಕ್ಷನ್ಸ್. ದೇರ್ಫೋರ್ ಟೋಟಲ್ ನಂಬರ್ ಆಫ್ ಸರ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಬೇಕು. ಎಲ್ಲಿ ಬಿ ಯಲ್ಲಿ 2 ಎಲಿಮೆಂಟ್ಸ್ ಇದೆ, ಎ ದಲ್ಲಿ 10 ಎಲಿಮೆಂಟ್ಸ್ ಇದೆ. 2 to the power 10 1024 ಫಂಕ್ಷನ್ಸ್ ಆಗಿರುತ್ತೆ. ಅದರಲ್ಲಿ 2 ಫಂಕ್ಷನ್ಸ್ ಮಾತ್ರ ಸರ್ಜೆಕ್ಟಿವ್ ಫಂಕ್ಷನ್ ಆಗಲ್ಲ. ಆಲ್ ಎಲಿಮೆಂಟ್ಸ್ ಆಫ್ ಎ ಅಸೋಸಿಯೇಟೆಡ್ ವಿತ್ ಎ, ಆಲ್ ಎಲಿಮೆಂಟ್ಸ್ ಆಫ್ ಎ ಅಸೋಸಿಯೇಟೆಡ್ ವಿತ್ ಬಿ, ಕಾನ್ಸ್ಟೆಂಟ್ ಫಂಕ್ಷನ್ಸ್ 2 ಫಂಕ್ಷನ್. ಅದನ್ನು ಎರಡನ್ನೂ ಕಳೆದಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಉಳಿದೆಲ್ಲ ಫಂಕ್ಷನ್ಸ್ ಏನಾಗಿರ್ಬೇಕು, ಆನ್ ಟು ಆರ್ ಸರ್ಜೆಕ್ಟಿವ್ ಫಂಕ್ಷನ್ಸ್ ಆಗಿರ್ಬೇಕು. ಟೋಟಲ್ ನಂಬರ್ ಆಫ್ ಫಂಕ್ಷನ್ ಈಸ್ 124. ಅದರಲ್ಲಿ 2 ಎಲಿಮೆಂಟ್ಸ್ ಅನ್ನ ನಾವು ಕಡಿತೀವಿ, ಆಗ ನಮಗ್ ಬರೋದು 1022 ಸರ್ಜೆಕ್ಟಿವ್ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಸಿಕ್ಕಿರುತ್ತೆ. ಇದು ದ ನಂಬರ್. ಇವೆಲ್ಲವನ್ನು ನಾವು ಡೈರೆಕ್ಟ್ ಆಗಿ, ಸಪೋಸ್ ಎ ಕಂಟೈನಿಂಗ್ ಎನ್ ಎಲಿಮೆಂಟ್ಸ್, ಬಿ ಕಂಟೈನ್ಸ್ 2 ಎಲಿಮೆಂಟ್ಸ್ ಇದೆ ಅಂದ್ರೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ 2n ಆಗಿರುತ್ತೆ. ಸಪೋಸ್ ಬಿ ಕಂಟೈನ್ಸ್ ಓನ್ಲಿ 2 ಎಲಿಮೆಂಟ್ಸ್ ಅಂದ್ರೆ -2 ಫಂಕ್ಷನ್ಸ್ ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ಅದನ್ನ ನಾವು ಮೈನಸ್ ಮಾಡ್ತೀವಿ, ಆಗ ನಮಗೆ 2 to the power n-2 ಅನ್ನುವಂತ ರಿಸಲ್ಟ್ಸ್ ಗೊತ್ತಿದೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಇದರ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್, ದ ಫೋರ್ತ್ ಒನ್, the relations are in the set of an integer. That means given by R is A comma B is belongs to R. It means A is related to B. Then A congruence B modulo M, B modulo 5 ಅಂತ ಕೊಟ್ಟಿದ್ವಿ. ನಮ್ಗೆ ಇದರ ಮೀನಿಂಗು ಗೊತ್ತಿರಬೇಕು. ಎ ಕಾಂಗ್ರೆನ್ಸ್ ಬಿ ಮಾಡ್ಯುಲೋ ಎಂ. ಇದನ್ನ ಹೇಗೆ ಹೇಳ್ಬೋದು, ಎ ಮೈನಸ್ ಬಿ ಈಸ್ ಡಿವಿಸಿಬಲ್ ಬೈ 5, or A and B leave the same remainder when is divided by 5. ಇದು A congruence B modulo M. ಸೊ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೇ ಕ್ವಶನ್ಸ್ ಅನ್ನ ಇದು ಮಾಡಿದ್ದಾರೆ. A minus B is divisible by 3, A minus B is divisible by 2. ಈ ತರ ಕೇಸ್ಗಳನ್ನ ಕೊಟ್ಟಿರ್ತಾರೆ. A congruence B mod M ಅಂತ ಹೇಳಿದ್ರೆ A minus B is multiple of 5 or divisible by 5. ಇದು ರಿಲೇಷನ್ಸ್. ದೆನ್ ಕ್ವಶನ್ಸ್ ಏನಿದೆ, ಇಕ್ವಿವೆಲೆನ್ಸ್ ಕ್ಲಾಸ್ 1 ಈಸ್. ನಮ್ಗೆ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಗೊತ್ತಿದೆ. ನಾನು ಇಲ್ಲಿ ಹೇಳ್ತಾ ಇರೋದು ಅದನ್ನೇ. ಒಂದು ಮಾಡೆಲ್ ಪೇಪರ್ ನಲ್ಲಿ ಇಕ್ವಿವೆಲೆನ್ಸ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅದ್ರಲ್ಲಿ ಒಂದು ನಮ್ಮ ಟೆಕ್ಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಅದ್ರ ಮೇಲೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಓನ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಂಥ ಕ್ವಶನ್ಸ್ ಗಳನ್ನು ಕೇಳಬಹುದು. ಅಂದ್ರೆ ಇಕ್ವಿವೆಲೆನ್ಸ್ ಕ್ಲಾಸ್ ಏನ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಅಂದ್ರೆ ಇದರ ಅರ್ಥ ಏನು, ಎ ಕಾಮ ಬಿ ಈಸ್ ಬಿಲಾಂಗ್ಸ್ ಟು ಆರ್, A minus B is divisible by 5. We know that it is always an equivalence relations. Equivalence class ಅನ್ನೋದು ಏನಾಗುತ್ತೆ ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. This one is, remember the answer ಏನ್ ಕೊಟ್ಟಿದ್ದಾರೆ, the set containing -8, -3, 2, 7, 12 ಹಾಗೆ -7, -2, infinity, minus infinity ಇಂದ plus infinity set of all integers ಕೊಟ್ಟಿದ್ದಾರೆ ಅಲ್ಲಿ. ನೆಕ್ಸ್ಟ್ -10, -5, 0, 5, 10 or -9, -4, 1, 6, 11. ಇದರಲ್ಲಿ ಯಾವುದು ಆಪ್ಷನ್ ಅಂತ. ಇದ್ರಲ್ಲಿ ಸಿಂಪಲ್ ಆಗಿ ನಾವು ನೋಡೋದು, A congruence B mod M means A minus B is divisible by 5. What is the equivalence class of 1 ಅಂತ ಹೇಳಿದ್ರೆ A minus B ಅನ್ನ, here B is equal to A is related to 1. Then write the set of all elements X is related to 1. 1 ಅನ್ನ ಯಾವೆಲ್ಲ ಎಲಿಮೆಂಟ್ಸ್ ಜೊತೆಗೆ ರಿಲೇಷನ್ಸ್ ಇದೆ ಅದನ್ನೇ ಇಕ್ವಿವೆಲೆನ್ಸ್ ಕ್ಲಾಸ್ ಅಂತ ಹೇಳ್ತೀವಿ.
It means a minus 1 is divisible by 5. a minus 1 is divisible by 5 ಅಂತ ಹೇಳಿದ್ರೆ a ಅನ್ನೋದು ಏನಾಗಿರುತ್ತೆ, ದ ಸೆಟ್ ಆಫ್ ಆಲ್ ಎಕ್ಸ್ ಅಂತ ಹೇಳ್ಬೋದು, ಅಥವಾ ಸೆಟ್ ಆಫ್ ಆಲ್ ಎ ಅಂತ. ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 5k ಪ್ಲಸ್ ಮೈನಸ್ 1 ಆರ್ 5k ಪ್ಲಸ್ 1 ಆಗಿರುತ್ತೆ. a ಮೈನಸ್ 1 ಅಂದ್ರೆ 5k ಪ್ಲಸ್ 1 ಮಲ್ಟಿಪಲ್ ಆಫ್ ಆಲ್ 5 ಪ್ಲಸ್ 1. ಇಟ್ ಆರ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ 5, ಯು ಗೆಟ್ ದ ರಿಮೈಂಡರ್ ಈಸ್ 1. ಯಾವೆಲ್ಲ ನಂಬರ್ಸ್ ಅನ್ನ ನಾವು 1 ಇಂದ ಅದನ್ನೇ ನಂಬರ್ ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ, ಅದನ್ನ ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಅಂತ ಹೇಳ್ತೀವಿ. ಈ 1 ಅನ್ನ ಆಡ್ ಮಾಡಿದಾಗ ನಮ್ಗೆ ಏನ್ ಬರಬೇಕು, ದ ರಿಮೈಂಡರ್ ಈಸ್ ಈಕ್ವಲ್ ಟು 0 ಬರಬೇಕು ಅಂತ ಯಾವ ವ್ಯಾಲ್ಯೂಸ್ ಇದೆ ಅದನ್ನ ಹೇಳ್ತೀವಿ. ದಟ್ ಈಸ್ 1 ಮೈನಸ್ 1 ಮಾಡಿದ್ರೆ 0 ಬರುತ್ತೆ, 6 ಮೈನಸ್ 1 5, ರಿಮೈಂಡರ್ ಈಸ್ 0. 11 ಮೈನಸ್ 1 ಮಾಡಿದ್ರೆ ರಿಮೈಂಡರ್ ಈಸ್ 0 ಬರುತ್ತೆ. ಹಾಗೆ ಮೈನಸ್ 4 ಮೈನಸ್ 1 ಅಂದ್ರೆ ಮೈನಸ್ 5 ಈಸ್ ಡಿವಿಸಿಬಲ್ ಬೈ 5. ನಾವು ಈ ರೀತಿಯಲ್ಲೂ ಅದನ್ನ ವೆರಿಫೈ ಮಾಡಬಹುದು. ದೇರ್ಫೋರ್ ದ ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್ಸ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಸ್ವಲ್ಪ ಹೇಳ್ತೀನಿ. ರಿಲೇಷನ್ಸ್ ಜಸ್ಟ್ ಐಡಿಯಾ ಇರಬೇಕು ಅಂತ ನಾನು ಒಂದು ಚಾಪ್ಟರ್ ಮಾತ್ರ ನಿಮ್ಗೆ ಸಿನಾಪ್ಸಿಸ್ ಹೇಗ್ ಗೊತ್ತಿರಬೇಕು, ನಮ್ಗೆ ಯಾವ ರೀತಿಯಾಗಿ ನಾವು ಪರ್ಫೆಕ್ಟ್ ಮಾಡ್ಕೊಂಡ್ರೆ MCQ ಅನ್ನ ಬರೀಬಹುದು ಅಂತ. ಫಸ್ಟ್ ಗೆ ರಿಲೇಷನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಎಂಟಿ ರಿಲೇಷನ್ಸ್. ಎ ರಿಲೇಷನ್ಸ್ ಆರ್ ಇನ್ ದ ಸೆಟ್ ಎ ಈಸ್ ಕಾಲ್ಡ್ ಎಂಟಿ ರಿಲೇಷನ್ಸ್ ಇಫ್ no element of A is related to any elements of A. A relations R is said to be a universal relations, means if each elements of A is related to every element of A. Right? ಈ ಡೆಫಿನೇಷನ್ಸ್ ಎಲ್ಲ ಟೆಕ್ಸ್ಟ್ ಅಲ್ಲಿ ಇರೋದು, ಇದನ್ನ ನಾವು ಪರ್ಫೆಕ್ಟ್ ಮಾಡ್ಕೋಬೇಕು. ಎ ರಿಲೇಷನ್ಸ್ ಆರ್ ಇನ್ ದ ಸೆಟ್ ಎ is said to be an equivalence relations if R is reflexive, symmetric and transitive. ಹಾಗಿದ್ರೆ ಈ ರಿಫ್ಲೆಕ್ಸಿವ್ ರಿಲೇಷನ್ಸ್ ಮೀನ್ಸ್ ಎವ್ರಿ ಎಲಿಮೆಂಟ್ ಆಫ್ ಎ is related to itself. A comma A is belongs to R for each every A belongs to the set A. Symmetric relations means if AB is belongs to R, it implies BA is also belongs to R. A agbeku for all AB, A alli irbeku anta. A is a R is a subset of A cross A iddaga. Transitive relations, if A comma B and B comma C is belongs to R, it implies A comma C belongs to R ಆಗಿರುತ್ತೆ. If A is subset of A cross A, Cartesian product in a subset ಇದೆ, it means R is a relations on A. The number of elements of A cardinal numbers n ಇದೆ ಅಂದ್ರೆ number of reflexive relations. ನನಗೆ ಇಲ್ಲಿ ಇವಾಗ ಬರೀಲಿಕ್ಕಾಗಿಲ್ಲ, ಗೊತ್ತಿರ್ಲಿ, ನೀವು ನೋಟ್ ಮಾಡ್ಕೋಬಹುದು. 2n square minus n, 2 to the power n square minus n. ನಾವು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ದ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂತ ಹೇಳಿದ್ರೆ, suppose A containing n elements, so the total number of reflexive relations on A ಅಂತ ಹೇಳಿದ್ರೆ 2n square minus n. Suppose n equal to 3 elements ಇದೆ ಅಂದ್ರೆ 2 to the power 3 square ಅಂದ್ರೆ 9, 9 minus 3 ಮಾಡ್ತೀರಿ 6 ಬರುತ್ತೆ, 2 to the power 6, 64 ರಿಫ್ಲೆಕ್ಸಿವ್ ರಿಲೇಷನ್ಸ್ ಅನ್ನ ನಾವು ಬರೀಬಹುದು ಅಂತ. ಹಾಗೆ the number of symmetric relations igu ಒಂದು ರಿಸಲ್ಟ್ಸ್ ಇದೆ. The number of symmetric relations is 2 to the power n square plus n divided by 2. The number of symmetric relations is 2 raised to, if A containing n elements, A contains n elements, 2 raised to n square. Suppose n is equal to 3 ಇದೆ ಅಂದ್ರೆ 2 to the power 3 square ಮಾಡಿದ್ರೆ 9 ಆಯ್ತು, ಪ್ಲಸ್ 3 ಮಾಡ್ತೀರಿ 12 ಆಯ್ತು, ಡಿವೈಡೆಡ್ ಬೈ 2 ಮಾಡಿದ್ರೆ 6 ಬರುತ್ತೆ. 2 to the power 6 means 64 ಸಿಮೆಟ್ರಿಕ್ ರಿಲೇಷನ್ಸ್ ಅನ್ನ ಬರೀಬಹುದು. ಹಾಗೆ n ಯಾವ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ನಾವು MCQ ಅಲ್ಲಿ ಈ ರಿಸಲ್ಟ್ಸ್ ಗಳನ್ನ ಯೂಸ್ ಮಾಡಬಹುದು. ದ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಈಸ್ 2 raised to n square minus n ಆಗಿರುತ್ತೆ. ದ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ ಈಸ್ 2 raised to n square plus n divided by 2. ಇದು ಪವರ್ ಅಲ್ಲೇ ಇರುತ್ತೆ, 2 to the power. ಹಾಗೆ
ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ಸ್, ಇಲ್ಲಿ 2 ಫಾರ್ಮುಲಾ ಇದೆ, ಒಂದು ಬೆಲ್ ಫಾರ್ಮುಲಾ ಅಂತಾನು ಇದೆ. ಇದೆಲ್ಲ ನಾವು ಹೈಯರ್ ಕ್ಲಾಸ್ ಅಲ್ಲಿ ಇದ್ ಮಾಡೋದು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಗೊತ್ತಿರಬೇಕು. ಸಪೋಸ್ 1 ಎಲಿಮೆಂಟ್ಸ್ ಇದೆ ಅಂದ್ರೆ ಒಂದೇ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಇರುತ್ತೆ. ಸಪೋಸ್ ಸೆಟ್ ಎ ಕಂಟೈನಿಂಗ್ ಸಿಂಗಲ್ ಎಲಿಮೆಂಟ್ಸ್ ಎ ಅಂದ್ರೆ ಎ ಕ್ರಾಸ್ ಎ ದಲ್ಲಿ ಎ ಕಾಮ ಎ ಇರುತ್ತೆ. ಇಟ್ ಈಸ್ ಐಡೆಂಟಿಟಿ ರಿಲೇಷನ್ಸ್, ಇಟ್ ಈಸ್ ಆಲ್ವೇಸ್ ಇಕ್ವಿವೆಲೆನ್ಸ್ ರಿಲೇಷನ್ಸ್. ಸಪೋಸ್ ಎನ್ ಈಸ್ ಈಕ್ವಲ್ ಟು 2 ಎಲಿಮೆಂಟ್ಸ್ ಆಗಿದ್ರೆ ದ ಟೋಟಲ್ ನಂಬರ್ ಆಫ್ equivalence relation is 2. ಸಪೋಸ್ n ಈಕ್ವಲ್ ಟು 3 ಆಗಿದ್ರೆ 3 ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ ಈಸ್ 5 ಆಗಿರುತ್ತೆ. ಹಾಗೆ n ಈಕ್ವಲ್ ಟು 4 ಆಗಿದ್ರೆ ಟೋಟಲ್ ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ 15 ಆಗಿರುತ್ತೆ. n is equal to 5 ಎಲಿಮೆಂಟ್ಸ್ ಇದೆ ಅಂದ್ರೆ ಟೋಟಲ್ ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ ಈಸ್ 15. ಇದನ್ನ ಬರೀತಾ ಹೋಗ್ಬೋದು. ಮೆಥಡ್ ವೆರಿ ಸಿಂಪಲ್. 1 ಎಲಿಮೆಂಟ್ಸ್ ಇದ್ರೆ 1 ಅನ್ನ ಫಸ್ಟ್ ಗೆ ಬರೀತೀರಿ. ನೆಕ್ಸ್ಟ್ 2 ಎಲಿಮೆಂಟ್ಸ್ ಅಂದ್ರೆ ಈ 1 ಅನ್ನೇ ಇಲ್ಲಿ ಬರೆಯೋದು, ಇದು ಎರಡನ್ನು ಆಡ್ ಮಾಡೋದು. 1 ಪ್ಲಸ್ 1 ಅಂತ ಹೇಳಿದ್ರೆ 2 ಆಗಿರುತ್ತೆ. 1 ಪ್ಲಸ್ 1 ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2. ದ ನೆಕ್ಸ್ಟ್ ಸಪೋಸ್ n ಈಸ್ 3 ಬೇಕು ಅಂದ್ರೆ ಇದನ್ನ ಬರ್ದಾದ್ಮೇಲೆ ಇದೆರಡನ್ನು ಈ 2 ಅನ್ನ ಇಲ್ಲಿಗೆ ಇಡ್ತೀರಿ. ಹಾಗೆ 1 ಪ್ಲಸ್ 2 ಅನ್ನ ಆಡ್ ಮಾಡ್ತೀರಿ, 3 ಆಗುತ್ತೆ. 2 ಪ್ಲಸ್ 3 ಅನ್ನ ಆಡ್ ಮಾಡ್ತೀರಿ, 5 ಬರುತ್ತೆ. ದಿಸ್ 5 is ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ಸ್. n is equal to 3. n is equal to 3 ಇದ್ದಾಗ. ಸಪೋಸ್ n is equal to 4 ಇದೆ ಅಂದ್ರೆ ಇದನ್ನ ನೀವು ಬರ್ದಾದ್ಮೇಲೆ ಈ 5 ಅನ್ನ ಇಲ್ಲಿ ಬರೀತೀರಿ. ನೆಕ್ಸ್ಟ್ ಎಲಿಮೆಂಟ್ಸ್ ಬರೀಬೇಕಾದ್ರೆ 2 ಪ್ಲಸ್ 5 ಮಾಡ್ತೀರಿ, 7 ಆಗುತ್ತೆ. ನೆಕ್ಸ್ಟ್ ಇದೆರಡನ್ನು ಆಡ್ ಮಾಡ್ತೀರಿ, 3 ಪ್ಲಸ್ 7 10. ನೆಕ್ಸ್ಟ್ ಈ 5 ಮತ್ತು 10 ಅನ್ನ ಆಡ್ ಮಾಡ್ತೀರಿ, 5 ಪ್ಲಸ್ 10 ಮಾಡಿದ್ರೆ 15 ಬರುತ್ತೆ. ಈ 15 ಅನ್ನೋದು ದ ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ ಹೇಳ್ತೀವಿ. ಸಪೋಸ್ n is 5 ಇದೆ ಅಂದ್ರೆ ಈ 15 ಅನ್ನ ಇಲ್ಲಿ ಬರೀತೀರಿ. 5 ಪ್ಲಸ್ 15 20 ಆಯ್ತು. 20 ಪ್ಲಸ್ 7 27. 27 ಪ್ಲಸ್ 10 37. 37 ಪ್ಲಸ್ 15 52. ಇದು ಸಪೋಸ್ n is equal to 5 ಇದೆ ಅಂತ ಹೇಳಿದ್ರೆ 52 ಇಕ್ವಿವೆಲೆನ್ಸ್ ರಿಲೇಷನ್ಸ್ ಅನ್ನ ಬರೀಬಹುದು. ನಮ್ಮ ಸಿಲೆಬಸ್ ಅಲ್ಲಿ ಇರುವಂತ ಇಕ್ವಿವೆಲೆನ್ಸ್ ರಿಲೇಷನ್ಸ್ ನಂಬರ್ ಮ್ಯಾಕ್ಸಿಮಮ್ n is equal to 3 ಆಗಿರುತ್ತೆ. ಇದೊಂದು ಐಡಿಯಾ ನಿಮಗಿರ್ಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಸಿಇಟಿ ನೀಟು ಇವೆಲ್ಲ ಕೇಳಿದಾಗ ಈ ಸಲ ಜೆಇಯಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾರೆ. ದ ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಎ, ಇಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ 1 2 3 ನೋ ಎ ಬಿ ಸಿ ನೋ ಇದೆ, ಕಂಟೈನಿಂಗ್ 3 ಎಲಿಮೆಂಟ್ಸ್. ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ ಈಸ್ 5. ಈ ಐಡಿಯಾ ಇರಲಿ. ದ ನೆಕ್ಸ್ಟ್ the given relations, give an equivalence relations on the set S ಅನ್ನುವಂತ ಸೆಟ್ ಅನ್ನ ತಗೊಂಡಿದೀವಿ ಅಂತ ತಿಳ್ಕೊಳ್ಳಿ. The equivalence class with respect to the elements A in set A is the set of all elements in S that are related to A. A ಜೊತೆಗೆ ಯಾವೆಲ್ಲ ಎಲಿಮೆಂಟ್ ಸಂಬಂಧ ಇದೆ ಆ ಸೆಟ್ ಅನ್ನೇ ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಆನ್ ಎಲಿಮೆಂಟ್ಸ್ ಎ ಅಂತ ಕರೀತಾರೆ. ಅದನ್ನ ಹೇಗ್ ಬರೀತಾರೆ, ಬಾಕ್ಸ್ ಎಲ್ ಬರೀತಾರೆ. ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಆನ್ ಎಲಿಮೆಂಟ್ ಎ ಈಸ್ ಡಿನೋಟೆಡ್ ಆಸ್ ಬಾಕ್ಸ್ ಎ. ಇದರ ಮೀನಿಂಗ್ ಏನು, ಸೆಟ್ ಆಫ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಸ್ ಆಗ್ಬೇಕು. ಎಸ್ ಅಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಎಕ್ಸ್ ಕಾಮ ಎ, ಎಕ್ಸ್ ಈಸ್ ರಿಲೇಟೆಡ್ ಟು ಎ ಆಗಿರ್ಬೇಕು. ಎ ಜೊತೆಗೆ ಯಾವೆಲ್ಲ ಎಲಿಮೆಂಟ್ಸ್ ಸಂಬಂಧ ಇದೆ ಅದನ್ನ ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಆನ್ ಎಲಿಮೆಂಟ್ಸ್ ಎ ಅಂತ ಕರೆಯೋದು. Suppose, for example, consider A is equal to the set containing 2, 3, 4, 5 ನಾಲ್ಕು ಎಲಿಮೆಂಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆರ್ ಒಂದು ರಿಲೇಷನ್ಸ್ ಅನ್ನ ಬರೀತೀರಿ. 5,5 ಇದೆ, 3,5,3 ಇದೆ, 2,2 ಇದೆ, 2,4, 3,5, 3,3 ಹಾಗೆ 4,5, 4,4. ಇದು ಒಂದು ಇಕ್ವಿವೆಲೆನ್ಸ್ ರಿಲೇಷನ್ಸ್. ಇಲ್ಲಿ ಗೊತ್ತಿದೆ ಎ ಅಲ್ಲಿ 4 ಎಲಿಮೆಂಟ್ಸ್ ಇದೆ ಅಂದ್ರೆ 15 ಇಕ್ವಿವೆಲೆನ್ಸ್ ರಿಲೇಷನ್ಸ್ ಇರಬೇಕು. ಅದರಲ್ಲಿ ಒನ್ ಆಫ್ ದ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಆರ್ ಅಂತ ತಗೊಳ್ತೀರಿ. ಹಿಯರ್ ದ ಆರ್ ಈಸ್ ರಿಫ್ಲೆಕ್ಸಿವ್. ಯಾಕೆ ಅಂದ್ರೆ ಎಲ್ಲ 2,2 ಇದೆ, 3,3 ಇದೆ, 4,4 ಇದೆ, 5,5 ಇದೆ, ರಿಫ್ಲೆಕ್ಸಿವ್ ಆಗುತ್ತೆ. ಸಿಮಿಟ್ರಿಕ್, ಅದರ ರಿವರ್ಸ್ 5,5, 5,3, 2,2, 2,4 ಇದರ ರಿವರ್ಸ್ 4,2 ಇವೆಲ್ಲ ಇದೆ. ಹಾಗೆ ಟ್ರಾನ್ಸಿಟಿವ್ ರಿಲೇಷನ್ಸ್ ಆಗುತ್ತೆ, ನೀವು ವೆರಿಫೈ ಮಾಡ್ಕೋಬಹುದು. ದ ಗಿವನ್ ರಿಲೇಷನ್ ಈಸ್ reflexive, symmetric and transitive, therefore it is an equivalence relations. ನಾವು equivalence class ಬರೆಯುವಾಗ ಅದು ಫಸ್ಟ್ ಗೆ equivalence relations ಆಗಿರಲೇಬೇಕು. The next,
ದ ಇಕ್ವಿಲೆನ್ಸ್ ಕ್ಲಾಸ್ ಆಫ್ ಟೂ ಅಂತ ಹೇಳಿದ್ರೆ ಟೂ ಯಾವೆಲ್ಲ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ ನೋಡ್ತೀರಿ. ಟೂ ಜೊತೆಗೆ ಸಂಬಂಧ ಇದೆ, ಹಾಗೆ ಟೂ ಅನ್ನೋದು 4 ಜೊತೆಗೆ ಸಂಬಂಧ ಇದೆ. ದೇರ್ಫೋರ್ ಇದರಲ್ಲಿ ಬರುವಂತ ಎಲಿಮೆಂಟ್ಸ್ ಸೆಟ್ ಕಂಟೈನಿಂಗ್ 2 and 4. ಟೂ ಜೊತೆಗೆ ಸಂಬಂಧ ಇದೆ, 4 ಜೊತೆಗೆ ಸಂಬಂಧ ಇದೆ, ಓನ್ಲಿ 2 ಎಲಿಮೆಂಟ್ಸ್. ದೇರ್ಫೋರ್ ಇಕ್ವಿಲೆನ್ಸ್ ಕ್ಲಾಸ್ ಆಫ್ 2 is equal to 2, 4. ನೆಕ್ಸ್ಟ್ ಇಕ್ವಿಲೆನ್ಸ್ ಕ್ಲಾಸ್ ಆಫ್ 3 ಅಂದ್ರೆ ಏನು? X is related to the 3. Set of all X belongs to the set A. X is related to 3. ಹಾಗಿದ್ರೆ 3 ಯಾವೆಲ್ಲ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ? 3 5 ಜೊತೆಗಿದೆ, 3 ಜೊತೆಗಿದೆ. ದೇರ್ಫೋರ್ ಈ ಸೆಟ್ ಅಲ್ಲಿ ಯಾವ್ದು ಬರುತ್ತೆ? 5 ಮತ್ತು 3. ಹಾಗೆ ಇಕ್ವಿಲೆನ್ಸ್ ಕ್ಲಾಸ್ ಆಫ್ 4 ಅಂತ ಹೇಳಿದ್ರೆ 4 ಯಾವ ಎಲ್ಲ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ? 2 ಜೊತೆಗೆ ಮತ್ತು 4 ಜೊತೆಗೆ. ಇಲ್ಲಿ ಸೆಟ್ ಅಲ್ಲಿ 2, 4 ಬರುತ್ತೆ. ಹಾಗೆ ಇಕ್ವಿಲೆನ್ಸ್ ಕ್ಲಾಸ್ ಆಫ್ 5 ಅಂತ ನೋಡಿದ್ರೆ 5 ಯಾವ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ? 5 ಜೊತೆಗೆ. ಹಾಗೆ 5 ಜೊತೆಗೆ ಸಂಬಂಧ ಇದೆ, 5 3 ಜೊತೆಗಿದೆ. Therefore, the equivalence class of 5 is equal to set containing 5 and 3 ಆಗಿರುತ್ತೆ. ಇದು ಇಕ್ವಿಲೆನ್ಸ್ ಕ್ಲಾಸಿನ ಡೆಫಿನಿಷನ್ಸ್. ಯಾವ ಎಲಿಮೆಂಟ್ಸ್ ಜೊತೆಗೆ ಆ ಎಲಿಮೆಂಟ್ಸ್ ಸಂಬಂಧ ಇದೆ ಆ ಸೆಟ್ ಅನ್ನ. ದ ಪ್ರಾಪರ್ಟೀಸ್ ಇದೆ ಇಕ್ವಿಲೆನ್ಸ್ ಕ್ಲಾಸ್ ಅಲ್ಲಿ, ಇಲ್ಲೇ ನೋಡಬಹುದು. ಇಕ್ವಿಲೆನ್ಸ್ ಕ್ಲಾಸ್ ಆಫ್ 2 ಮತ್ತು ಇಕ್ವಿಲೆನ್ಸ್ ಕ್ಲಾಸ್ ಆಫ್ 4 ಒಂದೇ ಇದೆ. ಹಾಗೆ ಇಕ್ವಿಲೆನ್ಸ್ ಕ್ಲಾಸ್ ಆಫ್ 3 ಸೆಟ್ಸ್, ಇಕ್ವಿಲೆನ್ಸ್ ಕ್ಲಾಸ್ ಆಫ್ 5 ಇದೆರಡೂ ಸೆಟ್ ಒಂದೇ ಇದೆ. ಹಾಗಿದ್ರೆ ಈ ಪ್ರಾಪರ್ಟಿ ಏನು? ಹಾಗೆ ಇಕ್ವಿಲೆನ್ಸ್ ಕ್ಲಾಸ್ ಆಫ್ 2 ಮತ್ತು 3 ಅನ್ನ ನೋಡಿದಾಗ ಇದೆರಡು ಡಿಸ್ಜಾಯಿಂಟ್ ಆಗಿದೆ. ಹಾಗೆ ಇವೆಲ್ಲ ಯೂನಿಯನ್ ನೋಡಿದ್ರೆ ಸೆಟ್ ಏನೇ ಬರಬೇಕು. ಎದಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ಸ್ ಗೂ ಇಕ್ವಿಲೆನ್ಸ್ ಕ್ಲಾಸ್ ಇರುತ್ತೆ. ಎವ್ರಿ ಎಲಿಮೆಂಟ್ಸ್ ಇನ್ ಎ ದರ್ ಇಸ್ ಆನ್ ಇಕ್ವಿಲೆನ್ಸ್ ಕ್ಲಾಸ್. ಹಾಗೆ ಎನಿ ಟು ಇಕ್ವಿಲೆನ್ಸ್ ಕ್ಲಾಸ್ ಐದರ್ ಐಡೆಂಟಿಕಲ್ ಆರ್ ಡಿಸ್ಜಾಯಿಂಟ್ ಆಗಿರಬೇಕು. ಯಾವುದೇ ಎರಡು ಇಕ್ವಿಲೆನ್ಸ್ ಕ್ಲಾಸ್ ಒಂದೇ ಐಡೆಂಟಿಕಲ್ ಎಲ್ಲಾ ಎಲಿಮೆಂಟ್ಸ್ ಅದರಲ್ಲಿ ಇರಬೇಕು, ಅಥವಾ ಅದು ಡಿಸ್ಜಾಯಿಂಟ್ ಯಾವುದೇ ಎಲಿಮೆಂಟ್ಸ್ ಇರಬಾರ್ದು, ಡಿಸ್ಜಾಯಿಂಟ್ ಆಗಿರ್ಬೇಕು. ಹಾಗೆ ಎಲ್ಲಾ ಇಕ್ವಿಲೆನ್ಸ್ ಕ್ಲಾಸ್ ಅನ್ನ ಯೂನಿಯನ್ ಅನ್ನ ತಗೊಂಡ್ರೆ ಒರಿಜಿನಲ್ ಸೆಟ್ ಏನೇ ಬರಬೇಕು ಅಂತ. ಇದು ಕಂಡೀಷನ್ಸ್. ಟೂ ಇಕ್ವಿಲೆನ್ಸ್ ಕ್ಲಾಸ್ ಆರ್ ಐದರ್ ಐಡೆಂಟಿಕಲ್ ಆರ್ ಡಿಸ್ಜಾಯಿಂಟ್ ಅಂದ್ರೆ ಏನು? ಇದರಲ್ಲಿ ಯಾವ್ದು ಎರಡು ಇಕ್ವಿಲೆನ್ಸ್ ಕ್ಲಾಸ್ ತಗೊಂಡ್ರೆ 1 ಅಥವಾ 2 ಎಲಿಮೆಂಟ್ಸ್ ಯಾವ್ದಾದ್ರು ಸಪೋಸ್ ಕಂಟೈನಿಂಗ್ ಮೋರ್ ದ್ಯಾನ್ 2 ಎಲಿಮೆಂಟ್ಸ್ ಇದೆ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಇರಬಾರ್ದು, ಕಾಮನ್ ಎಲ್ಲಾ ಎಲಿಮೆಂಟ್ಸ್ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಡಿಸ್ಜಾಯಿಂಟ್ ಆಗಿರ್ಬೇಕು. ಇದನ್ನ ಇಕ್ವಿಲೆನ್ಸ್ ಕ್ಲಾಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಮ್ಮ ಟೆಕ್ಸ್ಟ್ ಅಲ್ಲಿ ಹೆಚ್ಚಿಗೆ ಡಿಟೇಲ್ ಆಗಿಲ್ಲ, ಬಟ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಲೆಟ್ ಆರ್ ಬಿ ಅನ್ ಇಕ್ವಿಲೆನ್ಸ್ ರಿಲೇಷನ್ಸ್ ಆನ್ ದ ಸೆಟ್ Z. ನಮ್ಮ ಟೆಕ್ಸ್ಟ್ ಅಲ್ಲಿ ಇರೋದು R is equal to set of all order pair A comma B such that 2 divides A minus B. Find the equivalence class of 0, 1, 2. Very simple ಆಗಿರುತ್ತೆ. Here R ಅನ್ನೋದು ಸಬ್ಸೆಟ್ ಆಫ್ Z cross Z. Z is an set of an integers. ಇಲ್ಲಿ ನಾವು ನೋಡ್ಬೇಕಾಗಿದ್ದು ವೆರಿ ಸಿಂಪಲ್. ಈ A minus B ಎರಡು ನಂಬರ್ಸ್ ಅನ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರೋದು, ಆರ್ A minus B ಡಿವೈಡ್ ಮಾಡಿದಾಗ ರಿಮೈಂಡರ್ 1 ಯಾವೆಲ್ಲ ಎಲಿಮೆಂಟ್ಸ್ ಬರುತ್ತೆ ಇನ್ ಹೋಲ್ ಸೆಟ್ Z ಅಲ್ಲಿ. ಹಾಗೆ ರಿಮೈಂಡರ್ 2 ಯಾವೆಲ್ಲ ಎಲಿಮೆಂಟ್ಸ್ ಜೊತೆಗೆ ಬರುತ್ತೆ ಅಷ್ಟನ್ನ ನೋಡೋದು. ಇಕ್ವಿಲೆನ್ಸ್ ಕ್ಲಾಸ್ ಆಫ್ 0 ಅಂತ ಹೇಳಿದ್ರೆ ಏನು? x, 0 belongs to our set of all order pair. Here x is an integers. 2 divides x minus 0. 2 divides x minus 0 ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ? x belongs to z. x minus 0, sorry. x minus 0 means x is multiple of 2. Multiple of 2 ಇರುವಂತ ಎಲ್ಲಾ ಎಲಿಮೆಂಟ್ಸ್ ಈ ಈಕ್ವಿಲೆನ್ಸ್ ಕ್ಲಾಸ್ ಅಲ್ಲಿ ಬರುತ್ತೆ. 0 ಇರ್ಬೋದು, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 4, ಪ್ಲಸ್ ಆರ್ ಮೈನಸ್ ಈ ಎಲ್ಲಾ ಎಲಿಮೆಂಟ್ಸ್ ಅನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ರಿಮೈಂಡರ್ ಈಸ್ 0 ಬರುತ್ತೆ. ಹಾಗೆ ಈಕ್ವಿಲೆನ್ಸ್ ಕ್ಲಾಸ್ ಆಫ್ 1 ಅಂತ ಹೇಳಿದ್ರೆ 2 divides x minus 1. ಅಂದ್ರೆ ಈ ಎರಡು ಎಲ್ಲಾ ಎಲಿಮೆಂಟ್ಸ್ ಅನ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನ್ ಬರಬೇಕು? 1 ಬರಬೇಕು. x minus 1 ಆಗ್ಬೇಕಿದು. x minus 1 ಈಸ್ ಮಲ್ಟಿಪಲ್ ಆಫ್ 4. ಅಂದ್ರೆ ಯಾವ್ದು ಬರುತ್ತೆ? 5, 7 ಪ್ಲಸ್ ಆರ್ ಮೈನಸ್ 9. ಹಾಗೆ ನೆಗೆಟಿವ್ ಇಂಟೀಜರ್ಸ್ ಎಲ್ಲವೂ ಬರುತ್ತೆ. ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 3 ಹೀಗೆ ಇದನ್ನೆಲ್ಲ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ? 2 ಇಂದ ಮಾಡಿದಾಗ ರಿಮೈಂಡರ್ ಈಸ್ 1 ಬರುತ್ತೆ. ಸಪೋಸ್ 2 ಅಂತ ತಗೊಂಡಾಗ x minus 2 ಅನ್ನ ಡಿವೈಡ್ ಮಾಡೋದು, ಇಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಸೆಟ್. ಯಾವುದು? 0 ಬರುತ್ತೆ. ನೀವು 3 ಅನ್ನ ತಗೊಂಡ್ರೆ ಎಕ್ಸಾಕ್ಟ್ಲಿ ಸೇಮ್ ಸೆಟ್ 1 ಈಕ್ವಿಲೆನ್ಸ್
ಕ್ಲಾಸ್ ಆಫ್ ಒನ್ ಬರುತ್ತೆ. ಹಾಗಿದ್ರೆ ಎಲ್ಲಾ ಈವನ್ ನಂಬರ್ಸ್ ಸೇಮ್ ಇರುತ್ತೆ. ಇಕ್ವೇಲೆನ್ಸ್ ಕ್ಲಾಸ್ ಡಿವೈಡೆಡ್ ಬೈ 2 ಇದ್ದಾಗ ಆಡ್ ಕ್ಲಾಸ್, ಅಂದ್ರೆ ಇಲ್ಲಿ ಓನ್ಲಿ 2 ಇಕ್ವೇಲೆನ್ಸ್ ಕ್ಲಾಸ್ 0 ಮತ್ತು 1 ರಿಮೈಂಡ್ರು. ನಮ್ಮ ಟೆಕ್ಸ್ಟ್ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ 3 ಡಿವೈಡ್ಸ್ a ಮೈನಸ್ ಬಿ. ಆಗ ಇಕ್ವೇಲೆನ್ಸ್ ಕ್ಲಾಸ್ ಯಾವುದು? 0 1 2 ಮಾಡ್ತೀರಿ. ನಾವು 3 ಇಂದ a ಮೈನಸ್ ಬಿ ಅನ್ನ ಡಿವೈಡೆಡ್ ಬೈ 3 ಮಾಡಿದಾಗ 0 ಬರಬೇಕು ರಿಮೈಂಡ್ರು. a ಮೈನಸ್ ಬಿ ಅನ್ನ 3 ಇಂದ ಡಿವೈಡ್ ಮಾಡಿದಾಗ 1 ಬಂದ್ರೆ ಇಕ್ವೇಲೆನ್ಸ್ ಕ್ಲಾಸ್ ಆಫ್ 1. a ಮೈನಸ್ ಬಿ ಇಸ್ ಡಿವೈಡೆಡ್ ಬೈ 3 ಮಾಡಿದ್ರೆ ರಿಮೈಂಡ್ರಿ ಇಸ್ 2 ಬಂದ್ರೆ ಇಕ್ವೇಲೆನ್ಸ್ ಕ್ಲಾಸ್ ಆಫ್ 3 ಆಗಿರುತ್ತೆ, 2 ಆಗಿರುತ್ತೆ. ಇದು ಜಸ್ಟ್ ಹಾಗೆ ಫಂಕ್ಷನ್ಸ್ ಅಲ್ಲಿ ಗೊತ್ತಿರಲಿ ನಮ್ಗೆ, ಎ ಅಂಡ್ ಬಿ ಆರ್ ಟು ನಾನ್ ಎಂಟಿ ಸೆಟ್ ಆಗಿರುತ್ತೆ. ಡೆಫಿನಿಷನ್ ಆಫ್ ಫಂಕ್ಷನ್ಸ್ ಗೊತ್ತಿದೆ. ಇಟ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ. ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಈಸ್ ಈಕ್ವಲ್ ಟು ಎಂ ರೈಸ್ ಟು ಎನ್. ಇದರಲ್ಲಿ ಇಂಟು ಫಂಕ್ಷನ್ಸ್, ಇಂಟು ಅನ್ನೋದು ಗೊತ್ತಿದೆ ಅಲ್ಲ, ಇಟ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಆನ್ ಟು ಫಂಕ್ಷನ್ ಅನ್ನ ಇಂಟು ಫಂಕ್ಷನ್ ಅಂತ ಕರೀತಾರೆ. ಆನ್ ಟು ಫಂಕ್ಷನ್ ಅನ್ನ ಸಬ್ಜೆಕ್ಟ್, ಆನ್ ಟು ಅಲ್ಲ ಅಂದ್ರೆ ಇಂಟು ಅಂತ ಕರಿತೀವಿ. ಇಟ್ ಈಸ್ ನಾಟ್ ಆನ್ ಟು ಅಂತ. ಆನ್ ಟು ಅನ್ನ ಸಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಆನ್ ಟು ಫಂಕ್ಷನ್ಸ್ ಅಲ್ಲಿ ಗೊತ್ತಿರಲಿ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಆಗಿರುತ್ತೆ. ಸಪೋಸ್ ಎ ಅಂಡ್ ಬಿ ಆರ್ ಫೈನೈಟ್ ಸೆಟ್, ಎ ಅಲ್ಲಿ ಎನ್ ಎಲಿಮೆಂಟ್ಸ್ ಇದೆ, ಎಂ ಎಲಿಮೆಂಟ್ಸ್ ಅಂತ ತಗೊಳ್ಳಿ, ಬಿ ಅಲ್ಲಿ 2 ಎಲಿಮೆಂಟ್ಸ್ ಇದೆ ಅಂದ್ರೆ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ ಈಸ್ 2 ರೇಸ್ ಟು ಎಂ ಮೈನಸ್ 2 ಆಗಿರುತ್ತೆ. ಹಾಗೆ ಎ ಟು ಬಿ ಇಸ್ ಒನ್ ಫಂಕ್ಷನ್. ಒನ್ ಫಂಕ್ಷನ್ಸ್ ಆರ್ ಇಂಜೆಕ್ಟಿವ್ ಫಂಕ್ಷನ್ ಅಂತಾನು ನಾವು ಕರಿತೀವಿ. ಒನ್ ಫಂಕ್ಷನ್ಸ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಇಸ್ ಲೆಸ್ ದ್ಯಾನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಇರಬೇಕು. ಹಾಗಿದ್ದಾಗ ಮಾತ್ರ ಒನ್ ಫಂಕ್ಷನ್ಸ್ ಎಕ್ಸಿಸ್ಟ್. either number of elements of A is equal to number of elements of B. Suppose number of elements of A is greater than number of elements of B, the one functions does not exist. Number of function is 0 ಆಗ್ಬಿಡುತ್ತೆ ಅಲ್ಲಿ. The total number of one function ಅಂದ್ರೆ NPM. ಅಂದ್ರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಟು ದಿ ಪಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಅಂತ. ನಂಬರ್ ಆಫ್ ಎ ಅಲ್ಲಿ ಎಂ ಎಲಿಮೆಂಟ್ಸ್, ಬಿ ಅಲ್ಲಿ ಎನ್ ಎಲಿಮೆಂಟ್ಸ್ ಇದೆ ಅಂದ್ರೆ ಎನ್ ಪಿ ಎಂ. ಹಾಗೆ ಬೈಜೆಕ್ಟಿವ್ ಫಂಕ್ಷನ್ಸ್ ಗೊತ್ತಿದೆ. ಇಟ್ ಈಸ್ ಬೋತ್ ಒನ್ ಅಂಡ್ ಆನ್ ಟು ಅನ್ನ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಇರಲೇಬೇಕು. ಆಗ ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಈಸ್ ಎನ್ ಪಿ ಎನ್. ಅದನ್ನೇ ನಾವು ಫ್ಯಾಕ್ಟೋರಿಯಲ್ ಎನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ಅನ್ನ ನಾವು, ಇಷ್ಟು ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ರೆ ನಾವು ಫಂಕ್ಷನ್ಸ್ ಅನ್ನ ಬರಿತಾ ಹೋಗ್ಬೋದು. ದ ನೆಕ್ಸ್ಟ್ ಕ್ವಶನ್ಸ್ ಅನ್ನ ನಾವು ನೋಡಿದ್ರೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಇದೆ ಇಲ್ಲಿ. ಲೆಟ್ ಎಫ್ ಇಸ್ ಎ ಫಂಕ್ಷನ್ಸ್ ಫ್ರಾಮ್ ಸೆಟ್ ಎ ಟು ಸೆಟ್ ಎ ಅಂತಾನೆ ಹೇಳ್ತೀವಿ. 1 2 3 ಇದೆ ಎ ಅಲ್ಲಿ, ಬಿ ಯಲ್ಲೂ 1 2 3 ಇದೆ. ಸೆಟ್ ಎ ಟು ಬಿ ಅಂತ ನಾವು ತಗೊಂಡ್ರೆ ಈಸ್ ಎ ಫಂಕ್ಷನ್. ಅದ್ ಕೊಟ್ಟಿದ್ದಾರೆ ಅವರು, ದಿಸ್ ಒನ್ ಈಸ್ ಎ ಫಂಕ್ಷನ್ ಅಂತ. ಸ್ಟೇಟ್ಮೆಂಟ್ 1, ಇಫ್ ಎಫ್ ಈಸ್ ಒನ್ ಫಂಕ್ಷನ್ ಆಗಿದ್ರೆ ಎಫ್ ಮಸ್ಟ್ ಬಿ ಆನ್ ಟು. ಈ ನಾಲೆಜ್ ನಮ್ಗೆ ಇರ್ಬೇಕಾಗತ್ತೆ. ಎಫ್ ಒನ್ ಆಗಿದ್ದಾಗ ಎಫ್ ಆನ್ ಟು ಅಂತ ಹೇಳ್ತಾರೆ. ಎಫ್ ಈಸ್ ಆನ್ ಟು ಇದೆ ಅಂದ್ರೆ ಎಫ್ ಮಸ್ಟ್ ಬಿ ಒನ್. ಚೂಸ್ ದ ಕರೆಕ್ಟ್ ಆನ್ಸರ್. ಎರಡು ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ ಅನ್ನ ಓದ್ಬೇಕು. ಫಸ್ಟ್ ಕೊಟ್ಟಂತ ಡಾಟಾನ ನಾವು ಅನಲೈಸಿಸ್ ಮಾಡ್ಕೋಬೇಕು. ಆಮೇಲೆ ಸ್ಟೇಟ್ಮೆಂಟ್ ಯಾವುದು ಟ್ರೂ ಇದೆ, ಯಾವುದು ಫಾಲ್ಸ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 1 ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಇರ್ಬೋದು. 1 ಟ್ರೂ, 2 ಟ್ರೂ ಇರ್ಬೋದು. 1 ಫಾಲ್ಸ್ ಆಗಿದ್ದು ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಫಾಲ್ಸ್ ಇರ್ಬೋದು. ಇಲ್ಲಿ ನೋಡಿದಾಗ ನಮ್ಗೆ ಎಫ್ ಈಸ್ ಎ ಫಂಕ್ಷನ್ಸ್ ಎನ್ ಎಲಿಮೆಂಟ್ಸ್ ಇದೆ. ಹಾಗೆ ಕೋಡೊಮೇನ್ ಅಲ್ಲೂ ಕೋಡೊಮೇನ್ ಅಲ್ಲೂ 3 ಎಲಿಮೆಂಟ್ಸ್ ಇದೆ. ಎಫ್ ಈಸ್ ಒನ್ ಫಂಕ್ಷನ್ಸ್. ಇದು ಫಂಕ್ಷನ್ ಆಗ್ಬೇಕಾದ್ರೆ ಡೊಮೇನ್ ನಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ ಕೋಡೊಮೇನ್ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇರಬೇಕು. ಅಂದ್ರೆ ಎದಲ್ಲಿರುವಂತ ಎಲ್ಲ ಎಲಿಮೆಂಟ್ಸ್ ಬಿ ಜೊತೆಗೆ ಸಂಬಂಧ ಇರುತ್ತೆ. ಇಟ್ ಈಸ್ ಒನ್ ಫಂಕ್ಷನ್ ಅಂದಾಗ ಒಂದೊಂದೇ ಎಲಿಮೆಂಟ್ಸ್ ಜೊತೆಗೆ, ಡಿಫ್ರೆಂಟ್ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇರುತ್ತೆ. ಇದು ಡಿಫ್ರೆಂಟ್ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ ಅಂತ ಹೇಳಿದ್ರೆ ಆಗ ಏನಾಗ್ಬಿಡುತ್ತೆ, ಅದು
ಆನ್ ಟು ಆಗಿರ್ಲೇಬೇಕು. ದ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್. ದೇರ್ ಫೋರ್ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇದು ಆನ್ ಟು ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಎಫ್ ಈಸ್ ಆನ್ ಟು. ಬಿ ದಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್, ಕೋಡೊಮೇನ್ ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಇಮೇಜ್ ಆಗಿದೆ. ಎಫ್ ಈಸ್ ಎ ಫಂಕ್ಷನ್ ಅಂತ ಹೇಳಿದ್ರೆ ಸೇಮ್ ಎಲಿಮೆಂಟ್ಸ್ ಇದೆ ಅಂತ ಹೇಳಿದಾಗ ಅದ್ ಮಸ್ಟ್ ಬಿ 1 1. ಅಂದ್ರೆ ಈ ಡೆಫಿನೇಷನ್ಸ್ ನಮ್ಗೆ ಅರ್ಥ ಆಗಿರ್ಬೇಕು. ಎಫ್ ಈಸ್ 1 1 ಇದ್ದಾಗ, ಸೇಮ್ ಎಲಿಮೆಂಟ್ಸ್ ಇದ್ದಾಗ ಮಾತ್ರ, ಎಫ್ ಈಸ್ ಕಂಟೈನಿಂಗ್ ಎಫ್ ಅಂಡ್ ಎ ಅಂಡ್ ಬಿ ಸೇಮ್ ಎಲಿಮೆಂಟ್ಸ್, ಎಫ್ ಈಸ್ 1 1 ಇದೆ ಅಂದ್ರೆ ಎಫ್ ಮಸ್ಟ್ ಬಿ ಆನ್ ಟು. ಎಫ್ ಈಸ್ ಆನ್ ಟು ಇದೆ ಅಂದ್ರೆ ಎಫ್ ಮಸ್ಟ್ ಬಿ 1 1. ಇಫ್ ಎ ಅಂಡ್ ಬಿ ಡೊಮೇನ್ ಅಂಡ್ ಕೋಡೊಮೇನ್ ಕಂಟೈನಿಂಗ್ ದ ಸೇಮ್ ಎಲಿಮೆಂಟ್ಸ್, ದಿಸ್ ರಿಸಲ್ಟ್ ಈಸ್ ಆಲ್ವೇಸ್ ಟ್ರೂ ಆಗತ್ತೆ ಅನ್ನೋದು ಗೊತ್ತಿರಬೇಕು. ಆಗ ನಾವು ಕರೆಕ್ಟ್ ಆದಂತ ಚಾಯ್ಸ್ ಅನ್ನ ನೋಡಿದ್ರೆ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಟ್ರೂ ಆಗಿರುತ್ತೆ. ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆದಂತ ಆಪ್ಷನ್ಸ್. ಅದೇ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ಸ್ ಅನ್ನ ನಾವು ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಇಲ್ಲಿ ನಾವು ನೋಡ್ತೀವಿ, ದ ಸ್ಟೇಟ್ಮೆಂಟ್ 1 ಕೊಟ್ಟಿದ್ದಾರೆ, ಕನ್ಸಿಡರ್ ದ ಸೆಟ್ ಎ ಕಂಟೈನ್ಸ್ 1 2 3 and R be the smallest equivalence relations on A, then R is identity relations ಅಂತ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, the R containing 1 2 1 1 2 2 3 3, then R is reflexive, symmetric and transitive ಅಂತ ಕೊಟ್ಟಿದ್ದಾರೆ. ದ ಆಪ್ಷನ್ಸ್, ಮೇಲಿನ ಆಪ್ಷನ್ಸ್ ಮತ್ತು ಕೆಳಗಿನ ಆಪ್ಷನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ಸ್ 3 ಅಲ್ಲೂ ಸ್ಟೇಟ್ಮೆಂಟ್ 1 ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಬಟ್ ಆಪ್ಷನ್ಸ್ ಬಿ ಅಲ್ಲಿ ಸ್ಟೇಟ್ಮೆಂಟ್ 2 ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್ ಫಾರ್ ಸ್ಟೇಟ್ಮೆಂಟ್ 1. ಆಪ್ಷನ್ ಸಿ ಅಲ್ಲಿ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್ ಫಾರ್ ಸ್ಟೇಟ್ಮೆಂಟ್ 1 ಅಂತ ಹೇಳಿದ್ದಾರೆ. ಅಂದ್ರೆ ಈ ಎರಡೂ ಸ್ಟೇಟ್ಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ 1 ಟ್ರೂ ಮತ್ತು ಸ್ಟೇಟ್ಮೆಂಟ್ 2 ಟ್ರೂ ಇದ್ದಾಗ 2 ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್ ಫಾರ್ ಸ್ಟೇಟ್ಮೆಂಟ್ 1 ಅಂತ ನಾವು ಐಡೆಂಟಿಫೈ ಮಾಡ್ಬೇಕಾದ್ರೆ ಈ ಎರಡನೇ ಸ್ಟೇಟ್ಮೆಂಟ್ ಅನ್ನ ನಾವು ಯೂಸ್ ಮಾಡಿ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ನಾವು ಪ್ರೂವ್ ಮಾಡ್ತೀವಿ ಅಂತ. ಇಲ್ಲಿ ದ ಸೆಟ್ ಎ ಈಸ್ 1 2 3 ಇದೆ, ಆರ್ ಈಸ್ ದ ಸ್ಮಾಲೆಸ್ಟ್ ಇಕ್ವಿವೆಲೆನ್ಸ್ ರಿಲೇಷನ್ಸ್, ದೆನ್ ಆರ್ ಈಸ್ ಐಡೆಂಟಿಟಿ ಅಂತ ಹೇಳಿದ್ದಾರೆ. ನಮ್ಗೆ ಐಡೆಂಟಿಟಿ ರಿಲೇಷನ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಎಫ್ ಆಫ್ or for each A is belongs to the set A, only A comma A belongs to R. ಅದರ ಇಮೇಜ್ ಅದೇ ಆಗಿದೆ, ಅದು ಮಾತ್ರ ಇರಬೇಕು ಆ ಸೆಟ್ ಅಲ್ಲಿ, ಅದನ್ನ ಐಡೆಂಟಿಟಿ ರಿಲೇಷನ್ಸ್ ಅಂತ ಕರಿತೀವಿ. ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಇರುವಂತ ಐಡೆಂಟಿಟಿ ಇರುವಂತ ಡಿಫರೆನ್ಸ್ ಗೊತ್ತಿರಲಿ ನಿಮ್ಗೆ. ಆಲ್ ಐಡೆಂಟಿಟಿ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್ ಆಗಿರುತ್ತೆ, ಬಟ್ ರಿಫ್ಲೆಕ್ಸಿವ್ ರಿಲೇಷನ್ ಈಸ್ ನಾಟ್ ಐಡೆಂಟಿಟಿ. ಆಲ್ ಯಾಕೆ ಅಂದ್ರೆ 1 1 2 2 3 3 ಇಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ಸ್. ಸಿಮೆಟ್ರಿಕ್ ರಿಲೇಷನ್ಸ್ ಟ್ರಾನ್ಸಿಟಿವ್, ಇಟ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ಸ್. ರೈಟ್? ಯಾಕೆ ಇದು ಎಲ್ಲವೂ ಸ್ಯಾಟಿಸ್ಫೈ ಆಗಿರುತ್ತೆ. ರಿಫ್ಲೆಕ್ಸಿವ್ ಇದೆ, ಸಿಮೆಟ್ರಿಕ್ ಇದೆ, ಟ್ರಾನ್ಸಿಟಿವ್ ಇದೆ. ಹಾಗಾಗಿ ಇದು ಈಕ್ವಿವೆಲೆನ್ಸ್ ರಿಲೇಷನ್ಸ್. ಇದನ್ನೇ ನಾವು ಐಡೆಂಟಿಟಿ ರಿಲೇಷನ್ಸ್ ಅಂತ ಕರಿತೀವಿ. ಇದು ಐಡೆಂಟಿಟಿ, ಓನ್ಲಿ ಐಡೆಂಟಿಟಿ, ಅಂಡ್ ಇಟ್ ಈಸ್ ರಿಫ್ಲೆಕ್ಸಿವ್. ಇದ್ರ ಸೆಟ್ ಆರ್ ಜೊತೆಗೆ ನಾವು ಯಾವ್ದಾದ್ರು 1 2 ಅಂತ ಸೇರ್ಸ್ಕೊಬಿಟ್ರೆ ಇಟ್ ಈಸ್ ಓನ್ಲಿ ರಿಫ್ಲೆಕ್ಸಿವ್ ಆಗಿರುತ್ತೆ. 1 1 2 2 3 3 ಇದ್ರ ಜೊತೆಗೆ ಇನ್ನೊಂದು ಎಲಿಮೆಂಟ್ಸ್ ಅನ್ನ 1 2 ಅನ್ನ ನಾವು ಸೇರಿಸಿದ್ರೆ ಇಟ್ ಈಸ್ ಓನ್ಲಿ ರಿಫ್ಲೆಕ್ಸಿವ್, ಇಟ್ ಈಸ್ ನಾಟ್ ಐಡೆಂಟಿಟಿ. ದಿಸ್ ರಿಲೇಷನ್ಸ್ ಈಸ್ ಐಡೆಂಟಿಟಿ ರಿಲೇಷನ್ಸ್. ಈ ರಿಲೇಷನ್ಸ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ ಹೇಳ್ತಾರೆ. ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಐಡೆಂಟಿಟಿ ರಿಲೇಷನ್ is exactly equal to number of elements of set A, given set A. ಸೆಟ್ ಎ ದಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಷ್ಟೇ ಎಲಿಮೆಂಟ್ಸ್ ಐಡೆಂಟಿಟಿ ರಿಲೇಷನ್ಸ್ ಅಲ್ಲಿ ಇರುತ್ತೆ. ಐಡೆಂಟಿಟಿ ರಿಲೇಷನ್ ಈಸ್ ಆಲ್ವೇಸ್ ಈಕ್ವಿವೆಲೆನ್ಸ್ ರಿಲೇಷನ್ಸ್. ಈಕ್ವಿವೆಲೆನ್ಸ್ ರಿಲೇಷನ್ಸ್ ಅಂದ್ರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಹಾಗಾಗಿ ಕರೆಕ್ಟ್ ಆದಂತ ಆಪ್ಷನ್ಸ್ ನಮ್ಗೆ ಈ ಸ್ಟೇಟ್ಮೆಂಟ್ ಓದುವಾಗ್ಲೇ ನಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್ ಫಾರ್ ಸ್ಟೇಟ್ಮೆಂಟ್ 1 ಇಲ್ಲಿ. ಯಾಕೆ ಕೊಟ್ಟಂತ ರಿಲೇಷನ್ಸ್ ರಿಫ್ಲೆಕ್ಟ್, ಇದು ಐಡೆಂಟಿಟಿ ರಿಲೇಷನ್ಸ್. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಇದು ಈಕ್ವಿವೆಲೆನ್ಸ್ ರಿಲೇಷನ್ ಇನ್ ಡೆಫಿನೇಷನ್ಸ್. ನಾವು ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕಂಪೇರ್ ಮಾಡ್ತೀವಿ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ಗೆ ಕರೆಕ್ಟ್ ಆದಂತ ಎಕ್ಸ್ಪ್ಲನೇಷನ್ ಆಗುತ್ತೆ. ಸಪೋಸ್ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ
1,2 and 2,1 ಅನ್ನ ನಾವು ಸೇರಿಸಿದ್ರೆ ಇಟ್ ಈಸ್ ಆನ್ ಈಕ್ವಲೆನ್ಸ್ ರಿಲೇಷನ್ಸೇ ಆಗಿರುತ್ತೆ, ಬಟ್ ಇಟ್ ಈಸ್ ನಾಟ್ ಐಡೆಂಟಿಟಿ. ಆಗ ನಾವು ಆಪ್ಷನ್ಸ್ 3 ಹೋಗ್ಬೇಕಾಗತ್ತೆ. 1 ಟ್ರೂ, 2 ಟ್ರೂ ಇದೆ, ಸ್ಟೇಟ್ಮೆಂಟ್ 2 ಇಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್ ಅಂತ. ಬಟ್ ಈ ಕೇಸಲ್ಲಿ ಇಟ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್. Therefore ಆಪ್ಷನ್ಸ್ ಬಿ ಅನ್ನೋದು ಇಲ್ಲಿ ಕರೆಕ್ಟ್ ಆದಂತ ಆನ್ಸರು. ಅಂದ್ರೆ ಕ್ವಶನ್ 6 ಮತ್ತು 7 ಅನ್ನ ನಾವು ಕಂಪೇರ್ ಮಾಡಿದಾಗ ಅಲ್ಲಿ ಓನ್ಲಿ ಟ್ರೂ ಫಾಲ್ಸ್ 4 ಕೇಸ್ ಬರುತ್ತೆ, ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ಟ್ರೂವಿಗೆ 2 ಸಪರೇಟ್ ಆದಂತ ಸ್ಟೇಟ್ಮೆಂಟ್ ಅನ್ನ ಆಡ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್ ಆರ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್. ಅದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ದ ನೆಕ್ಸ್ಟ್ ಕ್ವಶನ್ ನಂಬರ್ 8 ಅನ್ನ ನೋಡಿದಾಗ ಗಿವನ್ ಅಸರ್ಷನ್ಸ್ ಅಂಡ್ ರೀಸನ್ಸ್ ಅಂತ ಕೊಟ್ಟಿರ್ತಾರೆ. ಯೂಶುವಲಿ ರೀಸನ್ಸ್ ಏನ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಮೊದಲೇ ಏನ್ ಸ್ಟೇಟ್ಮೆಂಟ್ ಇರುತ್ತೆ ಅದರ ರೀಸನ್ಸ್ ಆಗಿರುತ್ತೆ, ಅಥವಾ ಸ್ಲೈಟ್ ಆಗಿ ಚೇಂಜ್ ಆಗಿ ಅದು ರಾಂಗ್ ರೀಸನ್ಸ್ ಆಗಿರ್ಬಹುದು ಅಂತ. ಅದನ್ನ ನಾವು ಕಂಪೇರ್ ಮಾಡೋದು ಸೇಮ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಇನ ರೀತಿಯಲ್ಲಿ. ಹಿಯರ್ ಸೆಟ್ A 1 2 3 he said relations are defined as R containing 1,2 2,2 is reflexive ಅಂತ ಕೊಟ್ಟಿದ್ದಾರೆ. ಹಾಗೆ R A relations R is reflexive in the set A ಅಂದ್ರೆ if A comma A is related to R for each A is belongs to A. ಇಲ್ಲಿ ನಮಗೆ ರೀಸನ್ಸ್ ಕರೆಕ್ಟ್ ಆಗಿದೆ, ಅಂದ್ರೆ ಇಟ್ ಈಸ್ ದ ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್. ಈ ರೀಸನ್ ಗೆ ಇಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ನೋಡ್ತೀರಿ. ಎಸ್, 1 ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ, ಬಟ್ 2 ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ. 2,2 ಈಸ್ belongs to the relations R, but 3 belongs to A, 3 is not belongs to the relations R. Therefore ಏನಾಗಿರುತ್ತೆ, A ಅನ್ನೋದು ಫಾಲ್ಸ್ ಇದೆ, R ಅನ್ನೋದು ಟ್ರೂ ಇದೆ. Therefore here ಕರೆಕ್ಟ್ ಆದಂತ ಆಪ್ಷನ್ಸ್ A is false, R is true. The next problem ಗೆ ಹೋದಾಗ here if F is set from 2 8 the codomain, here -2 2 4 for the following figure. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. 2 is related to 2, 2 is related to -2, 8 is related to 4 ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಇದೆ. ನಾವು ಆ ಫಿಗರ್ ಅನ್ನ ಕರೆಕ್ಟ್ ಆಗಿ ನೋಡಿ ಆನ್ಸರ್ ಅನ್ನ ಬರೀಬೇಕಾಗುತ್ತೆ, ಚಾಯ್ಸ್ ಅನ್ನ ಸಿಲೆಕ್ಟ್ ಮಾಡಬೇಕು. F is 1 1 but not on 2. F is 1 1 and on 2. F is neither 1 1 nor on 2. F is not a function ಅಂತ. F is 1 1. 1 1 ಅಂದ್ರೆ ಏನು, ಒಂದ್ ಎಲಿಮೆಂಟ್ಸ್ ಜೊತೆಗೆ ಮಾತ್ರ ಸಂಬಂಧ ಇರಬೇಕು. ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಎ ಅಸೋಸಿಯೇಟೆಡ್ ವಿತ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಬಿ. ಸಿಂಪಲ್ ಆಗಿ ಹೇಳದಿದ್ರೆ ಎ ದಲ್ಲಿರುವಂತ ಡೊಮೇನ್ ನಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ಸ್ ಒಂದೊಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇರಬೇಕು. ಆಗ ನಾವು ಏನಂತ ಕರಿತೀವಿ, ಇಟ್ ಈಸ್ 1 1 ಅಂತ. ಹಿಯರ್ 2 is related to the 2 elements, so right. 8 is therefore it is not 1 1 ಅಂತ ನಾವು ಹೇಳ್ತೀವಿ ಅಂತ ತಿಳ್ಕೊಳ್ಳಿ. F is on 2 ನ ನೋಡಿದಾಗ codomain is equal to range. Yes, codomain is -2 2 4 is on 2 ಅಂತ ನಾವು ಬಂದ್ಬಿಡ್ತೀವಿ. ಬಟ್ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು, ಫಂಕ್ಷನ್ ಅಂದ್ರೆ ಏನು ಅನ್ನೋದು ಫಸ್ಟ್ ಗೊತ್ತಿರ್ಬೇಕು ನಮ್ಗೆ. What is the definition of functions? Every elements of domain A associated with one and only one elements of the codomain. ಇದು ಕಂಡೀಷನ್ಸ್ ಡೊಮೇನ್ ನಲ್ಲಿರುವಂತ ಎಲಿಮೆಂಟ್ಸ್. ಡೊಮೇನ್ ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಕೋಡೊಮೇನ್ ಜೊತೆಗೆ ಸಂಬಂಧ, ಇದು ಮೊದಲನೇದು. ಎರಡನೇದು ಆ ರಿಲೇಷನ್ಸ್ ಯುನೀಕ್ ಆಗಿರ್ಬೇಕು ಅಂತ. ಬಟ್ ಇಲ್ಲಿ 2 ಅನ್ನೋದು 2 ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇದೆ. therefore it is not a function. ಇದು ಫಸ್ಟಿಗೆ ನೋಡ್ಕೋಬೇಕು ನಾವು. ಡೈರೆಕ್ಟ್ ಆಗಿ 1 1 on 2 ಅಲ್ಲ, ಆಪ್ಷನ್ಸ್ ಅನ್ನ ರೀಡ್ ಮಾಡಿ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದಕ್ಕೆ ಕೊಡ್ತೀವಿ ನಾವು. ಫಸ್ಟ್ ಗೆ ನಾಟ್ ಎ ಫಂಕ್ಷನ್ ಅನ್ನೋದು ಕೊಟ್ಟಿದ್ದಾರೆ. ಫಸ್ಟ್ ನಾಟ್ ಎ ಫಂಕ್ಷನ್, ಇಟ್ ಈಸ್ ಎ ಫಂಕ್ಷನ್ ಅಂತ ವೆರಿಫೈ ಮಾಡಿದ್ರೆ ಆಮೇಲೆ 1 1 ಮತ್ತು ಆನ್ 2 ಗೆ ಹೋಗ್ಬೇಕು. F is not a function. Yes, first verify. Suppose 2 is associated with only -2 or +2 ಆಗಿದ್ರೆ it is a function. ಆಗ ನಾವು ಏನ್ ನೋಡ್ತಿದ್ವಿ, it is 1 1 ಫಂಕ್ಷನ್ ಅಥವಾ ಆನ್ 2 ಫಂಕ್ಷನ್ ಅಂತ, ರೈಟ್. ಆಕ್ಚುಲಿ ಹಾಗೆ ನೋಡಿದಾಗ ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಇಸ್ ಡೊಮೇನ್ ನಲ್ಲಿ 2 ಎಲಿಮೆಂಟ್ಸ್ ಇದೆ, 2 ಎಲಿಮೆಂಟ್ಸ್, ಅಂಡ್ ಕೋಡೊಮೇನ್ ಕಂಟೈನಿಂಗ್ 3 ಎಲಿಮೆಂಟ್ಸ್. ಹಿಯರ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಇಸ್ ಲೆಸ್ ದನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ. therefore on 2 functions does not exist. ಅದು ಗೊತ್ತಿರ್ಬೇಕು ನಿಮ್ಗೆ.
ಹಾಗೆ ನೋಡಿದಾಗ ನಾವು ಫಿಗರ್ ಅನ್ನ ನೋಡ್ಬಿಡ್ತೀವಿ. ಇಲ್ಲಿ ಫಿಗರ್ ಅಲ್ಲಿ 3 ಎಲಿಮೆಂಟ್ಸಿಗೂ ರೇಂಜ್ ಕಾಣಿಸ್ತಾ ಇದೆ. ದೇರ್ ಫಾರ್ ಇಟ್ ಈಸ್ ಆನ್ ಟು ಫಂಕ್ಷನ್ಸ್ ಅಂತ ಹೇಳಿ ನಾವು ಡೈರೆಕ್ಟ್ ಬರೀಲಿಕ್ಕೆ ಹೋಗೋದಲ್ಲ, ಇದನ್ನು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ದ ನೆಕ್ಸ್ಟ್, ದ ನಂಬರ್ ಆಫ್ bijective functions from a set A to itself is 120. Then number of elements of A contains number of elements. Fill in the blanks anna kelo chance. The number of bijective functions, suppose A containing 5 elements, find the number of bijective function ಅಂತ ಕೇಳಿದ್ರೆ ನಾವು ಏನ್ ಮಾಡ್ತಿದ್ವಿ, 2 raised to 5 ಅಂತ ಬರಿತೀವಿ, ರೈಟ್. ದ ಸಪೋಸ್ ಇಲ್ಲಿ ಎಲಿಮೆಂಟ್ಸ್ ರಾಂಗ್ ಆಗಿ ಕೊಟ್ಟಿದ್ದಾರೆ, ಇಟ್ ಈಸ್ 124 ಆಗಬೇಕು, ಸಾರಿ 128. ಸಪೋಸ್ 128 ಅಂತ ತಗೊಳ್ಳಿ. ದ ನಂಬರ್ ಆಫ್ bijective functions ಫ್ರಾಮ್ ಸೆಟ್ A to itself ಅಂದ್ರೆ 2 raised to n is equal to, right, 2 raised to n is equal to 128. It is not 120, 128, 120. Then what is the value of n? ಇದನ್ನ ಫೈಂಡ್ ಔಟ್ ಅಂದ್ರೆ ನಂಬರ್ ಆಫ್ bijective functions ಗೊತ್ತಿರಬೇಕು ನಮ್ಗೆ. ಸಾರಿ, ಕರೆಕ್ಟ್ ಇದೆ. ದ ನಂಬರ್ ಆಫ್ bijective functions ಫ್ರಾಮ್ ಸೆಟ್ A ಅಂತ ಕೊಟ್ಟಿದ್ದಾರೆ. A to itself, ಸಪೋಸ್ A containing n elements ಆಗಿದ್ರೆ ದ ನಂಬರ್ ಆಫ್ bijective functions, right, the number of bijective function is factorial n. Factorial n is equal to 120. Then A contains factorial n is 120 ಆಗಿದ್ರೆ n ವ್ಯಾಲ್ಯೂಸ್ ಏನು, 1 ಇಂದ ನಾವು ಮಲ್ಟಿಪ್ಲೈ ಮಾಡ್ತಿದ್ರೆ ಎಲ್ಲಿವರೆಗೂ ಮಲ್ಟಿಪ್ಲೈ ಮಾಡಿದ್ರೆ 120 ಬರುತ್ತೆ ಅಂತ ನೋಡ್ತೀರಿ, ರೈಟ್. 1 ಇಂಟು 1 ಮಾಡಿದ್ರೆ 1, 1 ಇಂಟು 2 ಮಾಡಿದ್ರೆ 2, 1 ಇಂಟು 2 ಇಂಟು 3 ಮಾಡಿದ್ರೆ 6, 1 ಇಂಟು 2 ಇಂಟು 3 ಇಂಟು ಮಾಡಿದಾಗ 6 ಬರುತ್ತೆ, ಇಂಟು 4 ಮಾಡಿದ್ರೆ 12 ಬರುತ್ತೆ, ಇಂಟು 5 ಮಾಡಿದ್ರೆ 60, ಇಂಟು 6 ಮಾಡಿದ್ರೆ 120 ಬರುತ್ತೆ. therefore n is equal to 6. ಇದನ್ನ ನಾವು ಬರಿಬೇಕು. ಈ ರೀತಿಯಾದಂತ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾ ಹೋಗ್ತಾರೆ. ನಾನು ಮಧ್ಯಾಹ್ನ ಆದ್ರಿಂದ ನನಗೆ ತಿಳಿಸಿರೋದು ಪಾರ್ಟ್ ಎ ಅನ್ನ ಹೇಳಿ ಅಂತ ಒಂದು ಚಾಪ್ಟರ್ ಅನ್ನ ನಾನು ನಿಮ್ಗಾಗಿ ಪ್ರಿಪೇರ್ ಮಾಡಿದ್ದು. ನೆಕ್ಸ್ಟ್ ಕ್ವಶನ್ಸ್ ಇನ್ನೊಂದಿನ ಪ್ರತಿ ಒಂದು ಟೈಮ್ ಸಿಕ್ಕಿದ್ರೆ ಪ್ರತಿಯೊಂದು ಚಾಪ್ಟರ್ ಅನ್ನ ಅಲ್ಲೇ ಆನ್ಸರ್ ಅನ್ನ ಹೇಗ್ ಬರ್ದು ಅಂತ ನಾನು PPT ಅನ್ನ ರೆಡಿ ಮಾಡಿ ನಿಮ್ಗೆ ಹೇಳ್ತೀನಿ. ಬಟ್ ಈಗ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಇನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದ್ರೆ ದ ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್, sin inverse of 2x root of 1 minus x square equal to 2 times sin inverse x is holds. Then find the value of x anta. Andre here find the domain of these functions exist anta. ಯಾವ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗುತ್ತೆ, this value is equal to ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. The set of values of x, sin inverse, ಇವೆಲ್ಲ ಪ್ರಾಪರ್ಟಿ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಹಾಗೆ ಅಲ್ಲಿ ಡೊಮೇನ್ ಅನ್ನ ಕೊಟ್ಟಿರ್ತಾರೆ. ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಆಗ್ಬೇಕಾದ್ರೆ ಇಲ್ಲಿ ನಾವು ಯಾವ ಟ್ರಿಗ್ನಾಮೆಟ್ರಿಕ್ ರಿಸಲ್ಟ್ಸ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಯಾವ ರಿಸಲ್ಟ್ ಅನ್ನ ಯೂಸ್ ಮಾಡ್ತೀವಿ, ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2 ಥೀಟಾ ಅನ್ನ ಯೂಸ್ ಮಾಡ್ತೀವಿ. ಹಿಯರ್ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ಬರೀತೀರಿ ನೀವು. ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ತಗೊಂಡ್ರೆ this value is equal to sin of 2 theta ಆಗುತ್ತೆ. sin inverse of sin x is equal to x ಅಂತ ಬರಿಬೇಕಾದ್ರೆ x lies between minus pi by 2 to plus pi by 2 closed interval. ಹಾಗಿದ್ರೆ 2 theta ಕ್ಲೋಸ್ಡ್ ಇಂಟರ್ವಲ್ ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2 ಇರಬೇಕು ಅಂದ್ರೆ ಆಗ ಥೀಟಾ ಎಲ್ಲಿಂದ ಎಲ್ಲಿಗೆ ಇರಬೇಕು ಅನ್ನೋದನ್ನ ನಾವು ವೆರಿಫೈ ಮಾಡ್ತೀರಿ. ಅಂದ್ರೆ ದಟ್ ಥೀಟಾ ಇಸ್ ಲೈಸ್ ಬಿಟ್ವೀನ್ ಮೈನಸ್ ಪೈ ಬೈ 4 ಟು ಪ್ಲಸ್ ಪೈ ಬೈ 4 ಕ್ಲೋಸ್ಡ್ ಇಂಟರ್ವಲ್. ಅದೇ ದ ವ್ಯಾಲ್ಯೂ ಆಫ್ ಎಕ್ಸ್ ಆಗಿರುತ್ತೆ. ಎಕ್ಸ್ ಅಂದ್ರೆ ಸೈನ್ ಥೀಟಾ. ಸೈನ್ ಥೀಟಾ ಎಲ್ಲಿಂದ ಎಲ್ಲಿವರೆಗೂ ಇರಬೇಕಿಲ್ಲಿ, ಸೈನ್ 2 ಥೀಟಾ 90 ಇಂದ ಮೈನಸ್ 90 ಟು ಪ್ಲಸ್ 90 ಇರಬೇಕು ಅಂದ್ರೆ 2 ಥೀಟಾ ಅನ್ನೋದು ಮೈನಸ್ ಪೈ ಬೈ 4 ಇಂದ ಪ್ಲಸ್ ಪೈ ಬೈ 4. ಹಾಗಿದ್ರೆ ಸೈನ್ ಮೈನಸ್ ಪೈ ಬೈ 4 ಅಂದ್ರೆ ಮೈನಸ್ 1 ಬೈ ರೂಟ್ 2, ಹಾಗೆ ಪ್ಲಸ್ ಪೈ ಬೈ 4 ಅಂದ್ರೆ ಪ್ಲಸ್ 1 ಬೈ ರೂಟ್ 2. ದ ಕರೆಕ್ಟ್ ಆದಂತ ಆಪ್ಷನ್ಸ್ ಬಿ ಆಗಿರುತ್ತೆ. ನಮ್ಗೆ ಟ್ರಿಗ್ನಾಮೆಟ್ರಿಕ್ ಫಸ್ಟ್ ಏನಲ್ಲಿ ಏನ್ ಟ್ರಿಗ್ನಾಮೆಟ್ರಿಕ್ ರಿಸಲ್ಟ್ಸ್ ಇದೆ ಅದು ಪರ್ಫೆಕ್ಟ್ ಆಗಿರ್ಬೇಕು. ಅದೇ ಇನ್ನೊಂದು ಕ್ವಶನ್ಸ್ ಅನ್ನ ಇದನ್ನ 2 ಮಾರ್ಕಿಗೂ ಕೇಳ್ತಾರೆ. ಇದನ್ನ ದ ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಪ್ರೂವ್ ದ್ಯಾಟ್ ಅಂತ ಕೇಳ್ತಾರೆ. ಆಗ ಡೊಮೇನ್ ಇಂಪಾರ್ಟೆಂಟ್ ಅಲ್ಲ, ಸಬ್ಸ್ಟಿಟ್ಯೂಟಿಂಗ್ ಮೆಥಡ್ಸ್ ಅನ್ನ ನೋಡ್ತೀರಿ. ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ತಗೊಳ್ತೀರಿ ಫಸ್ಟ್ ಕೇಸ್ ಅಲ್ಲಿ. ಹಾಗೆ ಸೆಕೆಂಡ್ ಕೇಸ್ ಬಂದಾಗ ಸೈನ್ ಇನ್ವರ್ಸ್ ಆಫ್
2x into root of 1 minus x square is equal to 2x square holds. Find the domain of this function ಅಂತ ಕೇಳಿದ ಹಾಗೆ. ಇಲ್ಲೂ ಅಷ್ಟೇ ಸೈನ್ ಇನ್ವರ್ಸ್ ಆಫ್ 2x ಅನ್ನೇ ನಾವು ಯೂಸ್ ಮಾಡೋದು. ಬಟ್ ಹಿಯರ್ ಪ್ರೂವಿಂಗ್ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಅನ್ನ ಪ್ರೂವ್ ಮಾಡ್ಬೇಕಾದ್ರೆ ಹಿಯರ್ ಟೇಕಿಂಗ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತಗೊಳ್ತೀವಿ ನಾವು. ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತಗೊಂಡಾಗ ಸೈನ್ ಇನ್ವರ್ಸ್ ಆಫ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಕಾಸ್ ಆಫ್ 2 ಥೀಟಾ ಆಗ್ಬಿಡುತ್ತೆ, ಸೈನ್ ಆಫ್ 2 ಥೀಟಾನೇ ಆಗ್ಬಿಡುತ್ತೆ. ಬಟ್ ಕಾಸ್ ಥೀಟಾ ಅಂದ್ರೆ ಕಾಸ್ ಥೀಟಾ ಲೈಸ್ ಬಿಟ್ವೀನ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಕಾಸ್ ಥೀಟಾ ಈಸ್ ಲೈಸ್ ಬಿಟ್ವೀನ್ 0 to 5 ಆಗುತ್ತೆ. ಹಾಗಿದ್ರೆ ಥೀಟಾ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ದಟ್ ವ್ಯಾಲ್ಯೂ ಇಸ್ ದ ವ್ಯಾಲ್ಯೂ ಆಫ್ ಥೀಟಾ ಅನ್ನೋದು 0 to pi by 2. ಇಲ್ಲಿ 2 ಥೀಟಾ ಇಸ್ ಲೈಸ್ ಬಿಟ್ವೀನ್ 0 to pi by 2 ಅಂತ ಹೇಳಿದ್ರೆ ಕಾಸ್ ಥೀಟಾ ವ್ಯಾಲ್ಯೂಸ್ ತಗೊಳ್ತೀರಿ 0 to pi by 2 to pi ಸೈನ್ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಹಾಗಾಗಿ 0 to pi ಅದನ್ನ ಹಾಫ್ ಮಾಡ್ತೀರಿ, ಅದನ್ನ ಹಾಫ್ ಮಾಡಿದ್ರೆ 5/4. ಎಲ್ಲಿಂದ ಎಲ್ಲಿಗೆ? 5/4 ಇಂದ 0ದಿಂದ 5/4. 0ದಿಂದ 5/4 ಇರಬೇಕು ಅಂತ ಹೇಳಿದ್ರೆ ಕಾಸ್ ಫಂಕ್ಷನ್ಸ್ ಏನಾಗಿರುತ್ತೆ? ಡಿಕ್ರೀಸಿಂಗ್ ಫಂಕ್ಷನ್ಸ್ 0 to pi/4 ಅಲ್ಲಿ. ಹಾಗಾಗಿ ಕಾಸ್ 0 ವ್ಯಾಲ್ಯೂಸ್ ಫಸ್ಟ್ ನೋಡ್ತೀರಿ, ಅದು 1 ಆಗಿರುತ್ತೆ. ಕಾಸ್ 5/4 ಅನ್ನ ನೋಡ್ತೀರಿ, ಅದು 1/√2 ಆಗಿರುತ್ತೆ. Therefore the value of x lies between 1/√2 to 1. ದ ಕರೆಕ್ಟ್ ಆದಂತ ಆಪ್ಷನ್ಸ್ ಎ. ನಿಮ್ಗೆ ಡೊಮೇನ್ ಆಫ್ ಸೈನ್ ಇನ್ವರ್ಸು, ಪ್ರಿನ್ಸಿಪಲ್ ಬ್ರಾಂಚು, ಕಾಸ್ ಇನ್ವರ್ಸು, ಪ್ರಿನ್ಸಿಪಲ್ ಬ್ರಾಂಚು, ಈ ಎಲ್ಲಾ ವ್ಯಾಲ್ಯೂಸ್ ಗೊತ್ತಿರಬೇಕು. ಹಾಗಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗತ್ತೆ. ಇಲ್ಲ ಅಂದ್ರೆ ಓನ್ಲಿ ರಿಮೆಂಬರ್ಸ್, ನಾವು ಪ್ರಾಬ್ಲಮ್ ಅನ್ನು ನೋಡಿ ಟೆಕ್ಸ್ಟ್ ಅಲ್ಲಿ ಏನಿದೆ ಅದನ್ನ ನೆನ್ಪಿಟ್ಕೊಂಡು ಬರಿಬೇಕಾಗತ್ತೆ. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಾಗ ಲೀಸ್ಟ್ 1 ಲೀಸ್ಟ್ 2 ಮ್ಯಾಚ್ ಲೀಸ್ಟ್ 1 to ಲೀಸ್ಟ್ 2 ಅಂತ ಕೊಟ್ಟಿದ್ದಾರೆ. ವಿತ್ ಲೀಸ್ಟ್ 2 ದ ರೇಂಜ್ ಆಫ್ ಕಾಟ್ ಇನ್ವರ್ಸು, ದ ರೇಂಜ್ ಆಫ್ ಟ್ಯಾನ್ ಇನ್ವರ್ಸು, ದ ರೇಂಜ್ ಆಫ್ ಸೈನ್ ಇನ್ವರ್ಸು. 3 ಸ್ಟೇಟ್ಮೆಂಟ್ ಇದೆ. ಲೀಸ್ಟ್ 2 ಅಲ್ಲಿ 3 ರಿಸಲ್ಟ್ಸ್ ಇದೆ. ಓಪನ್ ಇಂಟರ್ವಲ್ -π/2 to +π/2, ಓಪನ್ ಇಂಟರ್ವಲ್ಸ್ 0 to 5, ಕ್ಲೋಸ್ಡ್ ಇಂಟರ್ವಲ್ -π/2 to +π/2. ದೀಸ್ ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್. ಫಸ್ಟಿಗೆ ನಾವು ನೋಡಿದಾಗ ಇಲ್ಲಿ ಆಪ್ಷನ್ಸ್ ಎಗೆ ಫಸ್ಟ್ ಆನ್ಸರ್ ಅಂತ ಹೇಳಿದ್ದಾರೆ, ಮ್ಯಾಚ್ ಮಾಡಿದ್ದಾರೆ. ಬಿ ಗೆ ಸೆಕೆಂಡ್ 1, ಸಿ ಗೆ ಥರ್ಡ್ 1. ಆಪ್ಷನ್ಸ್ ಬಿ ದಲ್ಲಿ ಎ ಗೆ ಥರ್ಡ್ 1, ಬಿ ಗೆ ಸೆಕೆಂಡ್ 1, ಸಿ ಗೆ ಫಸ್ಟ್ 1. ಆಪ್ಷನ್ ಸಿ ದಲ್ಲಿ ಎ ಗೆ ಸೆಕೆಂಡ್ 1, ಬಿ ಗೆ ಫಸ್ಟ್ 1 ಅಂಡ್ ಸಿ ಗೆ ಥರ್ಡ್ 1 ಇದೆ. ಹಾಗೆ ಆಪ್ಷನ್ಸ್ ಡಿ ಯಲ್ಲೂ. ಫಸ್ಟ್ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರೇಂಜ್ ಆಫ್ ಕಾಟ್ ಇನ್ವರ್ಸ್ ಅನ್ನ ನೋಡ್ಕೊಳ್ಳೋದು, ಅಥವಾ ನಿಮ್ಗೆ ಯಾವ್ದು ಗೊತ್ತಿದೆ ಅದನ್ನ ಐಡೆಂಟಿಫೈ ಮಾಡ್ರಿ. ಸೈನ್ ಇನ್ವರ್ಸಿನ ರೇಂಜ್ ಗೊತ್ತಿದೆ, ಪ್ರಿನ್ಸಿಪಲ್ ಬ್ರಾಂಚ್, ಇಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ -π/2 to +π/2 ಕ್ಲೋಸ್ಡ್ ಇಂಟರ್ವಲ್. ಯಾವ್ದು ಪರ್ಫೆಕ್ಟ್ ಇದೆ ಫಸ್ಟ್ ಅದ್ ನೋಡೋದು. ಅಂದ್ರೆ ಸಿ ಗೆ 3 ಇರಬೇಕು. ಸಿ ಗೆ 3 ಇರುವಂತ ಆಪ್ಷನ್ಸ್ ಅನ್ನ ನೋಡ್ತೀರಿ ನೀವು. ಎಲ್ಲಿ 2 ಕೇಸಲ್ಲಿ ಇದೆ, ಎ ಯಲ್ಲಿ ಮತ್ತು ಸಿ ಯಲ್ಲಿ. ಇನ್ನೊಂದನ್ನ ನೋಡೋದು, ಇಲ್ಲ ಟ್ಯಾನ್ ಇನ್ವರ್ಸ್ ನೋಡಬಹುದು. ಟ್ಯಾನ್ ಇನ್ವರ್ಸ್ ಅಂತ ಹೇಳಿದಾಗ ಇಟ್ ಈಸ್ ಓಪನ್ ಇಂಟರ್ವಲ್ ಅಂದ್ರೆ ಬಿ ಗೆ 2 ಇದೆ, ಸಿ ಗೆ 3 ಇದೆ. ಬಿ ಗೆ 2, ಸಿ ಗೆ 3 ಆಪ್ಷನ್ ಸಿ ದಲ್ಲಿದೆ. ಇಲ್ಲ ಫಸ್ಟ್ ಇದೆ ನೋಡ್ತೀರಿ. ಫಸ್ಟ್ ಕಾಟ್ ಇನ್ವರ್ಸಿನ ರೇಂಜ್ ಅನ್ನು ನೋಡಿದ್ರೆ ಓಪನ್ ಇಂಟರ್ವಲ್ಸ್ 0 to 5 ಗೊತ್ತಿದೆ ನಮ್ಗೆ. ಹಾಗಾಗಿ ಎ ಗೆ 2 ಇದೆ. ಎ ಗೆ 2 ಎಲ್ಲಿದೆ ಅಂತ ನೋಡ್ತೀರಿ, ಇಟ್ ಈಸ್ ಆಪ್ಷನ್ ಸಿ ದಲ್ಲಿ ಮಾತ್ರ ಇದೆ. ಅದೇ ಕರೆಕ್ಟ್ ಆದಂತ ಆಪ್ಷನ್ಸ್ ಆಗಿರ್ಬೇಕು. ನಮ್ಗೆ ಪರ್ಫೆಕ್ಟ್ ಆಗಿ ಯಾವ್ದು ಗೊತ್ತಿದೆ ನಾವು ಕೆಲವು ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಎಲ್ಲವೂ ನೋಡ್ಬೇಕು ಅಂತ ಇಲ್ಲ. ಫಸ್ಟ್ 1 ನೋಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲ ನಮ್ಗೆ ಸೈನ್ ಗೊತ್ತಿದೆ ಅಂದ್ರೆ ಅದು 2 ಆಪ್ಷನ್ಸ್ ಇದೆ ಅಂದ್ರೆ 3ನೇದು ನೋಡ್ಬೇಕಾಗತ್ತೆ. ಯೂಶುವಲ್ ಆಗಿ ಹಾಗೆ ಇರುತ್ತೆ. ದ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ 2 times ಕಾಸ್ ಆಫ್ 2 times ಸೈನ್ ಇನ್ವರ್ಸ್ ಆಫ್ ಪ್ಯೂರ್ಲಿ ಪ್ರಿನ್ಸಿಪಲ್ ಬ್ರಾಂಚ್ ಮೇಲೆ ಇರೋದು. ದ ವ್ಯಾಲ್ಯೂಸ್ ಏನ್ ಬರುತ್ತೆ ನೋಡ್ತೀರಿ. ಸೈನ್ ಇನ್ವರ್ಸ್ ಆಫ್ 1/2, ಸೈನಿನ ಯಾವ ಆಂಗಲ್ ಗೆ 1/2 ಬರುತ್ತೆ ಅಂತ ನೋಡ್ತೀರಿ. ದಟ್ ಈಸ್ 30 ಡಿಗ್ರಿ. 1/2 ಈಸ್ 60 ಡಿಗ್ರಿ. ಅದನ್ನ 2 ಇಂದ ಮಲ್ಟಿಪ್ಲೈ ಮಾಡ್ತೀರಿ. ಅದರ ಕಾಸ್ ವ್ಯಾಲ್ಯೂಸ್ ಅನ್ನ ನೋಡ್ತೀರಿ, 2 ಇಂದ ನೋಡ್ತೀರಿ. ನೀವು ಅದರ ಆನ್ಸರ್ ಏನ್ ಬರುತ್ತೆ ಅಂತ ವೆರಿಫೈ ಮಾಡ್ರಿ. ದ ನೆಕ್ಸ್ಟ್ ಗ್ರಾಫ್ ಅನ್ನ ಕೊಟ್ಟಾಗ ನಾನು ಇದನ್ನೇ ಹೇಳ್ಬೇಕಾಗಿದೆ. ಮಿನಿಮಮ್ ಒಂದು ಗ್ರಾಫ್ ಇರುತ್ತೆ. ಐದರ್ ಫಿಲ್ ಇನ್ ದ ಬ್ಲಾಂಕ್ಸ್, ಸ್ಟೇಟ್ಮೆಂಟ್ ಕ್ವಶನ್ಸ್, ಈ ತರದ 3 ಕ್ವಶನ್ಸ್ ಬಂದೇ ಬರುತ್ತೆ. ಈ ಗ್ರಾಫ್ ಅನ್ನ ನೋಡಿದಾಗ ಗಿವನ್ ಗ್ರಾಫ್ ಇಸ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಅಂತ ಆಪ್ಷನ್ಸ್ ಅನ್ನ ನೀವು ವೆರಿಫೈ ಮಾಡ್ತಾ ಹೋದ್ರೆ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ದ ಆಪ್ಷನ್ಸ್ ಎ y is equal to secant inverse x, ಆಪ್ಷನ್ಸ್ ಬಿ y is equal to cot inverse x,
ಆಪ್ಷನ್ ಸಿ ಅಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಇದೆ. ಆಪ್ಷನ್ಸ್ ಡಿ ಅಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ. ಈ ಗ್ರಾಫ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಈ ಗ್ರಾಫ್ ಡೊಮೇನ್ ಎಲ್ಲಿದೆ, ರೇಂಜ್ ಎಲ್ಲಿದೆ ಅಂತ ನೀವು ವೆರಿಫೈ ಮಾಡ್ಬೇಕಾಗತ್ತೆ. ಹಾಗೆ ನೋಡಿದಾಗ ನಮ್ಗೆ ಡೊಮೇನ್ ಅನ್ನೋದು ಎಕ್ಸ್ ಎಕ್ಸಸ್ ಅಲ್ಲಿ ಇರೋದು, ರೇಂಜ್ ಅನ್ನೋದು ವೈ ಎಕ್ಸಸ್ ಅಲ್ಲಿ ಗ್ರಾಫ್ ಎಲ್ಲಿಂದ ಎಲ್ಲಿಗಿದೆ ಅಂತ. ನೀವು ರೇಂಜ್ ನೋಡಿದಾಗ ರೇಂಜ್ 5 ಇಂದ 0 ವರೆಗೂ ಇದೆ. ಇಟ್ ಇಸ್ ದ ರೇಂಜು. 5 ಇಂದ 0 ವರೆಗೂ ಇರಬೇಕು ಅಂದ್ರೆ ಐದರ್ ಸೆಕೆಂಡ್ ಇನ್ವರ್ಸ್ ಆಗಿರ್ಬೇಕು, ಇಲ್ಲ ಕಾಟ್ ಇನ್ವರ್ಸ್ ಆಗಿರ್ಬೇಕು. ಕಾಸ್ ಇನ್ವರ್ಸ್ ಏನಾದ್ರು ರೇಂಜ್, ಎಸ್ ಕಾಸ್ ಇನ್ವರ್ಸ್ ಇನ್ 3 ಬರುತ್ತೆ, ಟ್ಯಾನ್ ಇನ್ವರ್ಸ್ ಬರಲ್ಲ. ಆಮೇಲೆ ನೀವು ಡೊಮೇನ್ ಅನ್ನ ನೋಡ್ತೀರಿ. ಡೊಮೇನ್ ಏನಿದೆ ಸೆಕೆಂಡ್ ಇನ್ವರ್ಸಿಗೆ 1 ಗಿಂತ ಹೆಚ್ಚಿಗೆ ಇರುತ್ತೆ, -1 ಗಿಂತ ಕಡಿಮೆ ಇರುತ್ತೆ. ಇಟ್ ಈಸ್ ನಾಟ್ ಸೆಕೆಂಡ್ ಇನ್ವರ್ಸ್. ಗ್ರಾಫ್ ಫುಲ್ ಇದೆ, 0ದಿಂದನೇ ಸ್ಟಾರ್ಟ್ ಆಗಿದೆ. ಕಾಟ್ ಇನ್ವರ್ಸಿಗೆ ದಟ್ ಕಾಟ್ ಇನ್ವರ್ಸ್ -∞ ಇಂದ +∞. ಎಸ್, ಕಾಸ್ ಇನ್ವರ್ಸ್ ಇದ್ರೆ -1 ಟು +1 ನಲ್ಲಿ ಮಾತ್ರ ಇರಬೇಕು. ಹಾಗಿದ್ರೆ ಕರೆಕ್ಟ್ ಆದಂತ ಆಪ್ಷನ್ಸ್ ಯಾವುದು? ಆಪ್ಷನ್ಸ್ ಬಿ. ಗ್ರಾಫ್ ಎಕ್ಸ್ ಎಕ್ಸಸ್ ಇನ -∞ ಇಂದ +∞ ಒಳಗೂ ಇದು ಹೋಗ್ತಾನೆ ಇರುತ್ತೆ. ಬಟ್ ರೇಂಜ್ ವೈ ಎಕ್ಸಸ್ ಅಲ್ಲಿ ಎಲ್ಲಿದೆ? 0 to 5. ಫಸ್ಟ್ ನಾವು ಏನಾದ್ರೂ ರೇಂಜ್ ನೋಡಿದ್ರೆ ನಮ್ಗೆ 3 ಕೇಸ್ ಬರುತ್ತೆ. ಅದರಲ್ಲಿ ಡೊಮೇನ್ ಅನ್ನ ನಾವು ವೆರಿಫೈ ಮಾಡಿದ್ರೆ ಇಟ್ ಈಸ್ ಸ್ಯಾಟಿಸ್ಫೈ ಕಾಟ್. Therefore, the answer is options B. The domain of the functions defined by sine inverse of root of 1 minus x square. X minus 1. Sine inverse of root of x minus 1. ನಾವು ಡೊಮೇನ್ ನೋಡ್ಬೇಕಾದ್ರೆ ಸೈನ್ ಇನ್ವರ್ಸ್ ಇನ್ನ ಡೊಮೇನ್ ಗೊತ್ತು ನಮ್ಗೆ. ಇಟ್ ಈಸ್ ಲೈಸ್ ಬಿಟ್ವೀನ್ -1 to +1. ಬಟ್ ಇಲ್ಲಿ ಎರಡು ಕಾಂಪೋಸಿಷನ್ಸ್ ಫಂಕ್ಷನ್ ಇದೆ, ರೂಟ್ ಫಂಕ್ಷನ್ ಕೊಟ್ಟಿದ್ದಾರೆ. ರೂಟ್ ಆಫ್ ಎಕ್ಸ್ -1. ರೂಟ್ ಫಂಕ್ಷನ್ ಇನ ಡೊಮೇನ್ ಸ್ಕ್ವೇರ್ ರೂಟ್ ಅಂದಾಗ ಗೊತ್ತು, ಓನ್ಲಿ ಪಾಸಿಟಿವ್ ರಿಯಲ್ ನಂಬರ್ಸ್, ಪಾಸಿಟಿವ್ ಇನ್ಕ್ಲೂಡಿಂಗ್ 0ದಿಂದ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಮಾತ್ರ ರೂಟ್ ಒಳಗೆ ಎಕ್ಸಿಸ್ಟ್ ಆಗುತ್ತೆ. ಅದೇನಾದ್ರೂ ನೆಗೆಟಿವ್ ಆದ್ರೆ ಇಮ್ಯಾಜಿನರಿ ನಂಬರ್ಸ್ ಈಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನ ನೋಡುವಾಗ ಬೈ ಇನ್ಸ್ಪೆಕ್ಷನ್ ಮೆಥಡ್ ಅಥವಾ ಡೈರೆಕ್ಟ್ ಮೆಥಡ್ ನಲ್ಲೂ ನೋಡಬಹುದು. MCQ ಕ್ವಶನ್ಸ್ ಎಲ್ಲ ಇದ್ದಾಗ ಇನ್ಸ್ಪೆಕ್ಷನ್ ಮೆಥಡ್ ಈಸಿ ಆಗ್ಬಹುದು. ಹಾಗಿದ್ರೆ ನಾವು ಯಾವ ವ್ಯಾಲ್ಯೂಸ್ ಗಳನ್ನ ಹಾಕಿದಾಗ ದಿಸ್ ವ್ಯಾಲ್ಯೂಸ್ ಏನಾಗಿರ್ಬೇಕು? ರೂಟ್ ಆಫ್ ಎಕ್ಸ್ -1 ಆ ವ್ಯಾಲ್ಯೂಸ್ ಪಾಸಿಟಿವ್ ಆಗಿರ್ಬೇಕು, ಹಾಗೆ ಇನ್ಕ್ಲೂಡಿಂಗ್ 0 ನಾನ್ ನೆಗೆಟಿವ್, ಹಾಗೆ ಇಟ್ ಈಸ್ ಲೈಸ್ ಬಿಟ್ವೀನ್ -1 to +1 ಒಳಗಡೆ ಬರಬೇಕು. ಫಸ್ಟ್ ಆಪ್ಷನ್ ಅನ್ನೇ ನೋಡ್ತೀವಿ. ಪುಟ್ ಕ್ಲೋಸ್ಡ್ ಇಂಟರ್ವಲ್ 1 to 2. 1 ಹಾಕಿದ್ರೆ 0 ಬರುತ್ತೆ, 2 ಈಸ್ ಗ್ರೇಟರ್ ದ್ಯಾನ್ 1 ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ, ಅಂಡ್ ಇಟ್ ಈಸ್ 2 - 1 ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ 1 ಬರುತ್ತೆ. ರೂಟ್ ಆಫ್ 1 ಅಂದ್ರೆ 1 ಎಕ್ಸಿಸ್ಟ್ ಆಗುತ್ತೆ. ದೇರ್ಫೋರ್ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆದಂತ ಆಪ್ಷನ್ಸ್. ಅದಿಲ್ಲ ನೀವು ನೋಡ್ಬೇಕು, -1 x = -1 ಹಾಕಿದ್ರೆ ಕ್ಲೋಸ್ಡ್ ಇಂಟರ್ವಲ್ ಇಟ್ ಈಸ್ ನೆಗೆಟಿವ್, ಇಟ್ ನಾಟ್ ಎಕ್ಸಿಸ್ಟ್. 0 ಹಾಕಿದ್ರೆ ಇಟ್ ಈಸ್ ನೆಗೆಟಿವ್, ನಾಟ್ ಎಕ್ಸಿಸ್ಟ್. ಇಲ್ಲಿ 1, 2 ಸ್ಯಾಟಿಸ್ಫೈ ಆಗುತ್ತೆ. ದೇರ್ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ದ ಸೇಮ್ ಕ್ವಶನ್ಸ್. ನೆಕ್ಸ್ಟ್ ಥರ್ಡ್ ಯೂನಿಟಿಗೆ ಹೋದಾಗ ದ ಮ್ಯಾಟ್ರಿಕ್ಸ್. ಯೂಸ್ವಲ್ ಆಗಿ ಮ್ಯಾಟ್ರಿಕ್ಸ್ ಅಲ್ಲಿ ಡೆಫಿನಿಷನ್ಸ್ ಬೇಸ್ಡ್ ಕ್ವಶನ್ಸ್ ಗಳನ್ನೇ ಇರುತ್ತೆ. The matrix A is equal to, the elements are 2 cross 2 matrices, 0, 1 and 1, 0 ಅಂತ ಕೊಟ್ಟಿದ್ದಾರೆ. The options are unit matrix, symmetric matrix, diagonal matrix, skew symmetric matrix. ಅಂದ್ರೆ ಇಲ್ಲಿ 4 ಐಡಿಯಾಗಳು ಇರ್ಬೇಕು ನಿಮ್ಗೆ, ಡೆಫಿನಿಷನ್ಸ್ ಗೊತ್ತಿರ್ಬೇಕು, ಬೇಸಿಕ್ ಕಾನ್ಸೆಪ್ಟ್. ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಡೈಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ. The answer here, you know that unit matrix, the diagonal elements are unity, 1 1 ಇರಬೇಕು. ನಾನ್ ಡೈಗೋನಲ್ ಎಲಿಮೆಂಟ್ಸ್ ಆರ್ 0 ಇರಬೇಕು. ಬಟ್ ಇಲ್ಲಿ ಏನಾಗಿದೆ, ನಾನ್ ಡೈಗೋನಲ್ಸ್ ಎಲಿಮೆಂಟ್ಸ್ not equal to 0, therefore it is not a unit matrix. Diagonal matrix 1 ಇಲ್ಲ, non-diagonal elements 0 ಇಲ್ಲ, it is not a unit matrix. It is a diagonal matrix ಅಂತ ನೋಡ್ರಿ. What is definition of diagonal matrix? Except diagonal elements, all elements are 0. ಇಲ್ಲೂ ಅಷ್ಟೇ, non-diagonal elements 0 ಇಲ್ಲ, it is not a diagonal matrix. Either symmetric matrix or skew symmetric matrix. What is definition of symmetric matrix? ಅಂದ್ರೆ elements are symmetric with respect to the principal diagonals ಅಂತ ಹೇಳ್ತೀವಿ. ಇಲ್ಲಿ ಎಲಿಮೆಂಟ್ಸ್ ಅನ್ನ ನೋಡಿದ್ರೆ
ಎಲಿಮೆಂಟ್ಸ್ ಯಾವುದು ಡಯಾಗೋನಲ್ ಎಲಿಮೆಂಟ್ಸ್ 0 0 ಇದೆ. ಇದನ್ನ ನಾವು ರೆಫರೆನ್ಸ್ ಆಗಿ ತಗೊಂಡ್ರೆ ಎಲಿಮೆಂಟ್ಸ್ ಆರ್ ಸಿಮಿಟ್ರಿಕ್. ಒಂದೇ ರೀತಿ ಇರುವಂತ ಎಲಿಮೆಂಟ್ಸ್, ಐಡೆಂಟಿಕಲ್ ಎಲಿಮೆಂಟ್ಸ್ ಇದೆ, ಸೇಮ್ ಡಿಸ್ಟೆನ್ಸ್, ದರ್ ಫೋರ್ ಇಟ್ ಈಸ್ ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಹಾಗೆ ಇದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗಿರ್ಬೇಕು, ಡಯಾಗೋನಲ್ ಎಲಿಮೆಂಟ್ಸ್ 0 ಇರಬೇಕು. ಇಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಫಸ್ಟ್ ಕೆ ಇದು ಡೆಫಿನೇಷನ್ಸ್. ಆಮೇಲೆ ಎಲಿಮೆಂಟ್ಸ್ ಆರ್ ಸಿಮಿಟ್ರಿಕ್ ಇರಬೇಕು. ಒನ್ ಮೋರ್ ಕಂಡೀಷನ್ಸ್, ಅಪೋಸಿಟ್ ಸೈನ್ ಅಲ್ಲಿ ಇರಬೇಕು. ಸಪೋಸ್ ಹಿಯರ್ ಗಿವನ್ 1 ಅಂಡ್ -1 ಆಗಿದ್ರೆ ಇಟ್ ಈಸ್ ಕ್ಯೂ ಸಿಮಿಟ್ರಿಕ್ ಆಗ್ತಾ ಇತ್ತು. ಹಿಯರ್ ಇಟ್ ಈಸ್ ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಆಪ್ಷನ್ಸ್ 2 ಇಸ್ ರೈಟ್ ಆಪ್ಷನ್. ದ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 0 1 0 1. ಸೆಕೆಂಡ್ ಮ್ಯಾಟ್ರಿಕ್ಸ್ 1 1 0 0 ಅಂತ ಕೊಟ್ಟಿದ್ದಾರೆ. The given product is equal to 0. First statement. Second statement, for a matrix A and B, the product equal to null matrix, then it is not necessary A is a null matrix and B is a null matrix ಅಂತ. ಫಸ್ಟ್ ಆಪ್ಷನ್ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ನೀವು 0 1 1 0 1 1 0 0 ಇದೆ. ಇದನ್ನ ಮಲ್ಟಿಪ್ಲಿಕೇಶನ್ಸ್ ಎಕ್ಸಿಸ್ಟ್ ಆಗುತ್ತೆ. ಬೋತ್ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ದ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಆಗಿರುತ್ತೆ. ಫಸ್ಟ್ 0 ದಿಂದ 1 ಗೆ ಮಲ್ಟಿಪ್ಲೈ ಮಾಡ್ತೀರಿ 0 ಬರುತ್ತೆ. 1 ಇಂದ 0 ಮಲ್ಟಿಪ್ಲೈ ಮಾಡ್ತೀರಿ, ಆಡ್ ಮಾಡಿದಾಗ 0 ಬರುತ್ತೆ. ಹಾಗೆ ಫಸ್ಟ್ ರೋ ಟು ಸೆಕೆಂಡ್ ಕಾಲಮ್ ಸಮ್ ಆಫ್ ದಿ ಪ್ರಾಡಕ್ಟ್ ಟು 0. ಸೆಕೆಂಡ್ ರೋ ಟು ಫಸ್ಟ್ ಕಾಲಮ್ ಸಮ್ ಆಫ್ ದಿ ಪ್ರಾಡಕ್ಟ್ ಟು 0 ಅಂಡ್ ಸೆಕೆಂಡ್ ರೋ ಟು ಸೆಕೆಂಡ್ ಕಾಲಮ್ ಅನ್ನ ಮಾಡ್ತೀರಿ, ಇಟ್ ಈಸ್ ಆಲ್ಸೋ 0. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ. And the second statement, though, the matrix A and B are any two matrices. Here AB product is equal to 0, then it is not necessary matrix A equal to 0 and matrix B is equal to 0. Yes, this statement is true. ಇಲ್ಲಿ ನಾವು ಅದರ ರಿಸಲ್ಟ್ ಅನ್ನ ಪ್ರೂವ್ ಮಾಡ್ಲಿಕ್ಕೆ the first statement ಎಕ್ಸಾಂಪಲ್ ಅಂತಾನೆ ತಿಳ್ಕೊಂಡು ಮಾಡಿದೀವಿ. therefore here the statement 1 is true, statement 2 is also is true, and statement 2 ಅನ್ನೋದು ಕರೆಕ್ಟ್ ಫಾರ್ ಸ್ಟೇಟ್ಮೆಂಟ್ 1 ಆಗಿರುತ್ತೆ. therefore statement 1 true, statement 2 is true, statement 2 is the correct explanations for statement 1. ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಫಾರ್ ಎನಿ ಟೂ ಮ್ಯಾಟ್ರಿಕ್ಸ್ A and B. ಸಪೋಸ್ ಮ್ಯಾಟ್ರಿಕ್ಸ್ A ಇಸ್ ನಲ್ ಮ್ಯಾಟ್ರಿಕ್ಸ್ ಇರಬಹುದು, ಮ್ಯಾಟ್ರಿಕ್ಸ್ B ಇಸ್ ನಲ್ ಮ್ಯಾಟ್ರಿಕ್ಸ್ ಇದ್ರೆ ಇದು ನಲ್ ಮ್ಯಾಟ್ರಿಕ್ಸೇ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ನೆಸೆಸರಿ that A is equal to null matrix and B is equal to null matrix. Therefore, statement either options 2 is the right option. So, the next statement, ಈ ತರ ಕ್ವಶನ್ಸ್ ಅನ್ನು ಕೊಡಬಹುದು ಅಂತ. 1 2 3 ಸ್ಟೇಟ್ಮೆಂಟ್ 1 2 3 ಅಂತ ಕೊಡ್ತಾರೆ. ಅಲ್ಲಿ 3 ಸ್ಟೇಟ್ಮೆಂಟ್ ಇರುತ್ತೆ. ಚೂಸ್ ದಿ ಕರೆಕ್ಟ್ ಒನ್. 1 2 ಟ್ರೂ ಇರಬಹುದು, 3 ಫಾಲ್ಸ್ ಇರಬಹುದು, ಓನ್ಲಿ 1 ಈಸ್ ಟ್ರೂ ಅಂತ ಕೊಡ್ತಾರೆ, ಓನ್ಲಿ 2 ಈಸ್ ಟ್ರೂ ಅಂತ ಕೇಳಬಹುದು. ಇವೆಲ್ಲವೂ ಓನ್ಲಿ ಕಾನ್ಸೆಪ್ಟ್ ಚಾಪ್ಟರ್ ಅಲ್ಲಿ ಇರುವಂತ ಯಾವುದೇ ಚಾಪ್ಟರ್ ಅನ್ನ ತಗೊಳ್ಳಿ, ಅಲ್ಲಿ ಬರುವಂತ ಕಾನ್ಸೆಪ್ಟ್ ಮೇಲೆ ಈ ಸ್ಟೇಟ್ಮೆಂಟ್ ಕ್ವಶನ್ಸ್ ಗಳು ಇರುತ್ತೆ. ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. Every scalar matrix is a diagonal matrix. Every identity matrix is a diagonal matrix. ಇಲ್ಲಿ ಮೂರನ್ನ ಹೇಳಿದ್ದಾರೆ. ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್, ಇನ್ನೊಂದು ಸ್ಕೇಲಾರ್ ಮ್ಯಾಟ್ರಿಕ್ಸ್, ಇನ್ನೊಂದು ಡಯಾಗೋನಲ್ ಮ್ಯಾಟ್ರಿಕ್ಸ್. ಈ ಮೂರು ಮ್ಯಾಟ್ರಿಕ್ಸ್ ಇನ ಡೆಫಿನಿಷನ್ಸ್ ಗೊತ್ತಿದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇದಕ್ಕೆ ಆನ್ಸರ್ ಅನ್ನ ಬರೀಬಹುದು. ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರು. ವಾಟ್ ಈಸ್ ಡೆಫಿನಿಷನ್ ಆಫ್ ಸ್ಕೇಲಾರ್ ಮ್ಯಾಟ್ರಿಕ್ಸ್? The diagonals elements are same, non-diagonals elements are 0. Yes, identity matrix ಅಂದ್ರೆ ಏನು? Non-diagonals elements are 0 and diagonal elements are particularly 1 ಆಗಿರ್ಬೇಕು ಅಂತ. Yes, 1 1 ಅನ್ನೋದು ಸೇಮ್ ಇರುತ್ತೆ. It is always a scalar matrix. Identity matrix is also scalar. But the reverse is not true. ಎಲ್ಲಾ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಆಲ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ನಾಟ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ದ ಪರ್ಟಿಕ್ಯುಲರ್ ಕೇಸ್ ಆಫ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಇದು ಕರೆಕ್ಟ್ ಆಗಿದೆ. ಹಾಗೆ ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಎ ಡಯಾಗೋನಲ್ ಮ್ಯಾಟ್ರಿಕ್ಸ್. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಡಯಾಗೋನಲ್ಸ್? ಡಯಾಗೋನಲ್ ಅಲ್ಲಿ ಏನಿರುತ್ತೆ? ನಾನ್ ಡಯಾಗೋನಲ್ಸ್ ಎಲಿಮೆಂಟ್ಸ್ ಆರ್ 0 ಅಂತ ಇರುತ್ತೆ. ನಾನ್ ಡಯಾಗೋನಲ್ಸ್ ಎಲಿಮೆಂಟ್ಸ್ ಆರ್ 0 ಎಕ್ಸೆಪ್ಟ್ all diagonals except non-diagonals elements are 0 except at least one diagonals elements are not equal to 0. At least one non-diagonal elements are diagonals elements are
0, ಅದನ್ನ ನಾವು ಏನಂತ ಕರಿತೀವಿ? ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಒಂದು ಮ್ಯಾಟ್ರಿಕ್ಸ್ ಅನ್ನ ಬರಿತೀವಿ, ನಾನ್ ಡೈಗೊನಲ್ಸ್ ಎಲಿಮೆಂಟ್ಸ್ 0 ಇರಬೇಕು. ನಾನ್ ಡೈಗೊನಲ್ಸ್ ಎಲಿಮೆಂಟ್ಸ್, ಡೈಗೊನಲ್ ಎಲಿಮೆಂಟ್ಸ್ ಅಲ್ಲಿ ಅಟ್ ಲೀಸ್ಟ್ 1 ಈಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ಡೈಗೊನಲ್ಸ್ ಎಲಿಮೆಂಟ್ ಸೇಮ್ ಇರಬೇಕು ಅಂತ ಇಲ್ಲ, ಅವೇ ರಿಯಲ್ ನಂಬರ್ಸ್ ಇರಬೇಕು. ಬಟ್ ದ ಕಂಡೀಷನ್ಸ್ ಆಲ್ ಎಲಿಮೆಂಟ್ಸ್ 0 ಇತ್ತಂದ್ರೆ ಅದನ್ನ ನಲ್ ಮ್ಯಾಟ್ರಿಕ್ಸ್ ಅಂತಾನೆ ನಾವು ಕರಿತೀವಿ. ಹಾಗಾಗಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ವಾಟ್ ಈಸ್ ದ ಡೆಫಿನಿಷನ್ ಆಫ್ ಸ್ಕೇಲಾರ್ ಅಂದ್ರೆ, ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಎ ಡೈಗೊನಲ್ ಮ್ಯಾಟ್ರಿಕ್ಸ್, ಡೈಗೊನಲ್ಸ್ ಎಲಿಮೆಂಟ್ಸ್ ಆರ್ ಸೇಮ್ ಅಂತ ಹೇಳ್ಬಿಡ್ತೀವಿ. ಅದನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗಾಗಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಆಲ್ಸೋ ಅ ಪರ್ಟಿಕ್ಯುಲರ್ ಕೇಸ್ ಆಫ್ diagonal matrix. So therefore every scalar matrix is a diagonal matrix. The statement is true. The third statement ಏನ್ ಕೊಟ್ಟಿದ್ದಾರೆ? Every identity matrix is a diagonal matrix. It is true. Every identity matrix is a diagonal matrix. Yes, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಸ್ಕೇಲಾರ್ ಅಂತ ಕರಿತೀವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅನ್ನ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದೇರ್ಫೋರ್ ಟ್ರಾನ್ಸಿಟಿವ್ ರಿಲೇಷನ್ಸ್ ಇದ್ದ ಹಾಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನೋದು ಏನಾಗಿರುತ್ತೆ? ಡೈಗೊನಲ್ಸ್ ಆಗಿರುತ್ತೆ. ಬಟ್ ರಿವರ್ಸ್ ಇಸ್ ನಾಟ್ ಟ್ರೂ. ಆಲ್ ಡೈಗೊನಲ್ಸ್ ಮ್ಯಾಟ್ರಿಕ್ಸ್ ಆರ್ ನಾಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ದೇರ್ಫೋರ್ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಅಂದ್ರೆ ಈ ಸ್ಟೇಟ್ಮೆಂಟ್ 3 ಕ್ವಶನ್ಸ್ ಕೊಟ್ಟಿದ್ರು, ನಾವು ಆ ಸ್ಟೇಟ್ಮೆಂಟ್ ಅನ್ನ ಓದ್ಕೊಳ್ಳಿಕ್ಕೆ ನಮ್ಗೆ ಟೈಮ್ ಬೇಕಾಗತ್ತೆ. ಕೇರ್ಫುಲ್ ಆಗಿ ಓದಿರ್ಬೇಕು, ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಈ ತರ ಕ್ವಶನ್ಸ್ ಗಳಿಗೆ ನಾವು ಆನ್ಸರ್ ಮಾಡ್ಲಿಕ್ಕಾಗತ್ತೆ. ತುಂಬಾ ವರಿ ಮಾಡ್ಬೇಕಾಗಿಲ್ಲ. ಈ ತರ ಕ್ವಶನ್ಸ್ ಇರೋದು ಓನ್ಲಿ 3 ಕ್ವಶನ್ಸ್ ಗಳು ಮಾತ್ರ ನಮ್ಗೆ ಸ್ಟೇಟ್ಮೆಂಟ್, ರೀಸನ್ಸ್, ಫಿಗರ್ ಅನ್ನ ಕೊಟ್ಟು ಕೇಳ್ತಾರೆ. ದ ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಬಂದಾಗ assertions and reasons. So if A is a square matrix of order 2 ಇದೆ, the determinants of adjoint of A is 9, then determinants of A is 3. If A is a square matrix of order n ಇದೆ ಅಂದ್ರೆ, then determinants of A is determinants of A raised to n minus 1 ಇದೆ. Yes, the second statement is true ಇದೆ, reasons correct ಇದೆ. Determinants of A is equal to determinants of A raised to n ಯಾವಾಗ n is a square matrix of order n ಇದ್ದಾಗ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n ಇದ್ದ A is a square matrix of order n ಇದ್ದಾಗ. A is a square matrix of order 2 ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗೆ determinants of A raised to determinants of A is equal to 9 ಅಂತ ಕೊಟ್ಟಿದ್ದಾರೆ. Here you know that 9 is equal to 3 square. Therefore 3 can square 2 can be written as 3 minus 1. Here order ಏನಾದ್ರೂ 3 minus 1 ಅನ್ನ 2 ಅಂತ ಬರಿತೀವಿ. 3 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಅಂದ್ರೆ 3 minus 1 ಆಯ್ತು. ಆರ್ಡರ್ 3 ಇದೆ ಅಂತ ಹೇಳಿದ್ರೆ ಅಡ್ಜಾಯಿಂಟ್ ಆಫ್ A is equal to 9 ಆಯ್ತು, when determinants of A is equal to 3. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? determinants of A ಮ್ಯಾಟ್ರಿಕ್ಸ್ A ಆಫ್ ಆರ್ಡರ್ 2 ಅಂತ ಕೊಟ್ಟಿದ್ದಾರೆ. therefore determinants of adjoint of A is equal to determinants of A ಆಗಿರಬೇಕು. ಇಲ್ಲಿ assertions ರಾಂಗ್ ಇದೆ, reasons ಇದೆ. therefore A is false, R is true. therefore option A ಅನ್ನೋದು ಕರೆಕ್ಟ್ ಆದಂತ ಆಪ್ಷನ್. ನೆಕ್ಸ್ಟ್ ಒನ್, ಇಫ್ A and B are square matrix of order 3, determinants of A is -1, determinants of B is 3, then determinants of 3 into A into B inverse is. ಇಲ್ಲಿ ನಮ್ಗೆ 3 ರಿಸಲ್ಟ್ಸ್ ಗೊತ್ತಿರಬೇಕು. K in determinants of K into A ಅಂದ್ರೆ K raised to n into determinants of A when n is order of the matrix A. Determinants of AB ಅಂದ್ರೆ determinants of A into determinants of B ಎರಡನೇ ರಿಸಲ್ಟ್. ಮೂರನೇ ರಿಸಲ್ಟ್ಸ್ ಯಾವ್ದು ಇರುತ್ತೆ? ಡಿಟರ್ಮಿನೆಂಟ್ಸ್ ಆಫ್ ಬಿ ಇನ್ವರ್ಸ್ ಅಥವಾ ಎ ಇನ್ವರ್ಸ್ ಅಂದ್ರೆ 1 divided by ಡಿಟರ್ಮಿನೆಂಟ್ಸ್ ಆಫ್ ಎ ಆಗಿರುತ್ತೆ. ಈ 3 ರಿಸಲ್ಟ್ ಅನ್ನ ಕಂಬೈನ್ ಮಾಡಿ ಇಲ್ಲಿ ಹೇಳಿದ ಹಾಗೆ ಯಾವುದು ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಹಿಯರ್ A and B ಆರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂತ ಹೇಳಿದಾಗ 3 into B ಅಥವಾ B ಸ್ಕ್ವೇರ್ ಮಾಡಿದ್ರು, B ಇನ್ವರ್ಸ್ ಮಾಡಿದ್ರು ಆರ್ಡರ್ 3ನೇ ಬರುತ್ತೆ. ಹಿಯರ್ 3 ಅನ್ನ ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ದ ಡಿಟರ್ಮಿನೆಂಟ್ಸ್ ಏನಾಗಿರುತ್ತೆ? 3 raised to 3 ಅನ್ನೋದು ಕಾನ್ಸ್ಟೆಂಟ್ ಆಗಿ ಬರುತ್ತೆ. 3 raised to 3 ಅಂದ್ರೆ 27. ಡಿಟರ್ಮಿನೆಂಟ್ಸ್ ಆಫ್ ಎ ಅಂತ ಹೇಳಿದ್ರೆ -1 ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ಸ್ ಆಫ್ ಬಿ ಇಸ್ 3 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಏನಾಗುತ್ತೆ? 27 into 1 into ಡಿಟರ್ಮಿನೆಂಟ್ಸ್ ಆಫ್ ಬಿ ಇನ್ವರ್ಸ್ ಅಂದ್ರೆ 1 by ಡಿಟರ್ಮಿನೆಂಟ್ಸ್ ಆಫ್ ಎ ಅನ್ನ 3 ಮಾಡ್ತೀರಿ. 3 into 27 into -1 divided by 3 ಮಾಡಿದ್ರೆ ನಮ್ಗೆ ಕರೆಕ್ಟ್ ಆದಂತ ಆನ್ಸರ್ -9 ಬರುತ್ತೆ. ಇದು ಕರೆಕ್ಟ್ ಆಗಿ
ನಾವು ಅದನ್ನ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿ ಆನ್ಸರ್ ಅನ್ನ ಬರೀಲಿಕ್ಕೆ ಬರಬೇಕು. ಯೂಸ್ವಲ್ ಆಗಿ ಡಿಟರ್ಮಿನೆಂಟ್ಸ್ ಅಲ್ಲಿ ರಿಸಲ್ಟ್ಸ್ ಮೇಲೆ ಇರುತ್ತೆ. determinants of adjoint of A, determinants of A inverse, determinants of transpose of A, determinants of K into A. If determinants of A is equal to determinants of B, then find the value of K unknown quantity. ಈ ತರ ಕ್ವಶನ್ಸ್ ಗಳು ಮ್ಯಾಕ್ಸಿಮಮ್ ಬಂದಿರುತ್ತೆ. ಅದಿಲ್ಲ ಅಂದ್ರೆ ಕನ್ಸಿಸ್ಟೆನ್ಸ್ ಅಂಡ್ ಇನ್ಕನ್ಸಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಫಾರ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ, ದ ಇಕ್ವೇಶನ್ಸ್ AX is equal to B ಮ್ಯಾಟ್ರಿಕ್ಸ್ ಇಕ್ವೇಶನ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅಂತ. ಡಿಟರ್ಮಿನೆಂಟ್ಸ್ ಆಫ್ ಎ ಬಿ ಇಸ್ ಮ್ಯಾಟ್ರಿಕ್ಸ್ ಸೊಲ್ಯೂಷನ್ ಆಫ್ ಸೈಮಲ್ಟೇನಿಯಸ್ ಇಕ್ವೇಶನ್ಸ್ ಅಥವಾ ಫ್ಯಾಮಿಲಿ ಆಫ್ ಇಕ್ವೇಶನ್ಸ್ ಅಂತ ಕರಿತೀವಿ. ಸಾಲ್ವಿಂಗ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅನ್ನ ಬರಿತೀವಿ. ಫಸ್ಟ್ ರೀರೈಟ್ ಇಂಟು ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಎ ಎಕ್ಸ್ ಇಕ್ವಲ್ ಟು ಬಿ ಅನ್ನೋದು ಗೊತ್ತಿದೆ. ಫಸ್ಟ್ ವೆರಿಫೈ ಮಾಡಬೇಕಾಗಿದೆ ನಾವು ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ 0 ಬರುತ್ತೋ ಅಥವಾ ಇಟ್ ಈಸ್ ನಾಟ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ಸ್ ಆಫ್ ಎ ಅದು ಗೊತ್ತಿರಬೇಕು. ಇಟ್ ಈಸ್ ಸೆಟ್ ಟು ಬಿ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಮೀನ್ಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇಲ್ಲಿ ಕೊಡುವಾಗ ಆಪ್ಷನ್ಸ್ ಅನ್ನ ಚೇಂಜ್ ಮಾಡಬಹುದು. ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಅಂತ ಕೊಡೋ ಬದಲಿಗೆ ಏನಂತ ಕೇಳಬಹುದು ಅಲ್ಲಿ, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ದೇರ್ ಎಕ್ಸಿಸ್ಟ್ ಯುನಿಕ್ ಮ್ಯಾಟ್ರಿಕ್ಸ್, ಆ ವರ್ಡ್ಸ್ ಅನ್ನ ಸೇರಿಸಬಹುದು. ಅದು ನಮ್ಗೆ ಗೊತ್ತಿರಬೇಕಾಗತ್ತೆ. ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0, ದೆನ್ ದೇರ್ ಎಕ್ಸಿಸ್ಟ್ ಎ ಯುನಿಕ್ ಸೊಲ್ಯೂಷನ್ಸ್. ಎಸ್, ಇದು ರೈಟ್ ಸ್ಟೇಟ್ಮೆಂಟ್. ಗೊತ್ತಿದೆ ನಿಮ್ಗೆ. ಇದರಲ್ಲಿ ನಾಟ್ ಟ್ರೂ ಅಂತ ಕೇಳಿದಾರೆ, ಇಟ್ ಈಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗಾಗಿ ನಮ್ಮ ಆನ್ಸರ್ ಎ ಅಲ್ಲ. ಇಫ್ ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ಈಕ್ವಲ್ ಟು 0 ಅಂಡ್ adjoint of a into b is not equal to 0, there exist no solutions. Yes, this statement is always true. Determinants of a is equal to 0 and determinants of a into b, matrix B is not equal to 0 idre it is no solutions anta. Suppose the two equations, two lines idre three types al barutte. The first one is intersecting, adu unique solutions irutte. The next one is ಪ್ಯಾರಲಲ್ ಇರುತ್ತೆ. ಪ್ಯಾರಲಲ್ ಇದ್ದಾಗ ನೋ ಸೊಲ್ಯೂಷನ್ಸ್. ಅಥವಾ ಪ್ಲೇನ್ ಅಂತಾನೆ ತಗೊಂಡ್ರೆ ಪ್ಯಾರಲಲ್ ಪ್ಲೇನ್ ನೋ ಸೊಲ್ಯೂಷನ್ಸ್ ಆಗಿರುತ್ತೆ. ಅದೇ adjoint of a into b is not equal to 0, ಇದು ಕರೆಕ್ಟ್ ಆದಂತ ಸ್ಟೇಟ್ಮೆಂಟ್. ಇಫ್ ಡಿಟರ್ಮಿನೆಂಟ್ಸ್ ಆಫ್ a is equal to 0 and adjoint of a into b equal to 0 ಆದ್ರೆ ಸಿಸ್ಟಮ್ ಮೇ ಆರ್ ಮೇ ನಾಟ್ ಬಿ ಕನ್ಸಿಸ್ಟೆನ್ಸ್. ಇಲ್ಲಿ ಕನ್ಸಿಸ್ಟೆನ್ಸ್ ಅಂಡ್ ಇನ್ಕನ್ಸಿಸ್ಟೆನ್ಸ್ ಗೊತ್ತಿರಬೇಕು. ಕನ್ಸಿಸ್ಟೆನ್ಸ್ ಅಂದ್ರೆ ಸೊಲ್ಯೂಷನ್ಸ್ ಇದೆ ಅಂತ, ಇನ್ಕನ್ಸಿಸ್ಟೆಂಟ್ ಅಂದ್ರೆ ನೋ ಸೊಲ್ಯೂಷನ್ಸ್. ನಿಮ್ಮ ಟೆಕ್ಸ್ಟ್ ಅಲ್ಲಿ ಈ ಸ್ಟೇಟ್ಮೆಂಟ್ಸ್ ಇದೆ, ನೀವು ನೋಡ್ಕೊಂಡಿರ್ಬೇಕಿದು. ಹಾಗಾಗಿ ಇದು ರೈಟ್ ಆದಂತ ಆಪ್ಷನ್ಸ್. ನೆಕ್ಸ್ಟ್, ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0, ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆನ್ಸ್. ಮೇಲೆ ಕೊಡುವಾಗ ಯುನಿಕ್ ಸೊಲ್ಯೂಷನ್ಸ್ ಅಂತ ಕೊಟ್ರು, ಕೆಳಗಡೆ ಕೊಟ್ಟಾಗ ಇನ್ಕನ್ಸಿಸ್ಟೆನ್ಸ್ ಅಂತ ಕೊಟ್ರು. ಅಂದ್ರೆ ಕನ್ಸಿಸ್ಟೆನ್ಸ್ ಮತ್ತು ಇನ್ಕನ್ಸಿಸ್ಟೆನ್ಸಿನ ಮೀನಿಂಗ್ ಗೊತ್ತಿರಬೇಕು. ಕನ್ಸಿಸ್ಟೆನ್ಸ್ ಅಂದ್ರೆ ಸೊಲ್ಯೂಷನ್ಸ್ ಇದೆ ಅಂತ, ಯುನಿಕ್ ಸೊಲ್ಯೂಷನ್ಸ್ ಅಂದ್ರೆ ಸೊಲ್ಯೂಷನ್ಸ್ ಇದೆ ಅಂತ. ದೇರ್ ಫೋರ್ ರಾಂಗ್ ಆದಂತ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಥವಾ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನೋದು ಆಪ್ಷನ್ಸ್ ಡಿ ಆಗಿರುತ್ತೆ. The next, for a square matrix A, AX is equal to B. ಇದನ್ನ ಕನ್ಸಿಸ್ಟೆನ್ಸ್ ಮತ್ತು ಇನ್ಕನ್ಸಿಸ್ಟೆನ್ಸ್ ಅಲ್ಲಿ ಅದನ್ನೇ ಯಾವ ರೀತಿಯಲ್ಲಿ ಕೇಳಬಹುದು ಅವರು, ಸ್ಟೇಟ್ಮೆಂಟ್ ಅಲ್ಲಿ ಕೊಡಬಹುದು. ಮೊದಲನೇ ಸ್ಟೇಟ್ಮೆಂಟ್, ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0, ಸಿಸ್ಟಮ್ ಆಫ್ ಇಕ್ವೇಶನ್ ಈಸ್ ಇನ್ಕನ್ಸಿಸ್ಟೆನ್ಸ್ ಅಂತ ಕೊಡಬಹುದು. ಡಿಟರ್ಮಿನೆಂಟ್ಸ್ ಆಫ್ ಎ ಈಕ್ವಲ್ ಟು 0 ಅಂಡ್ ಡಿಟರ್ಮಿನೆಂಟ್ಸ್ adjoint of a into b, matrix B is not equal to 0, the system of equation is inconsistent. So determinants of a is equal to 0 and adjoint of a into b is equal to 0, then system may or either consistence or inconsistence ಅಂತ. ಇಲ್ಲಿ ವರ್ಡ್ಸ್ ಹೆಚ್ಚಿಗೆ ಆಗಿದೆ. ಐದರ್ ಕನ್ಸಿಸ್ಟೆನ್ಸ್ ಆರ್ ಇನ್ಕನ್ಸಿಸ್ಟೆನ್ಸ್. ಮೂರನ್ನು ನೋಡಿದೀವಿ ನಾವು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ. ಯುನಿಕ್ ಸೊಲ್ಯೂಷನ್ಸ್ ಮೀನ್ಸ್ ಕನ್ಸಿಸ್ಟೆನ್ಸ್, ನೋ ಸೊಲ್ಯೂಷನ್ಸ್ ಮೀನ್ಸ್ ಇನ್ಕನ್ಸಿಸ್ಟೆನ್ಸ್. ಇಲ್ಲಿ ಐದರ್ ಇಟ್ ಈಸ್ ಎ ಕನ್ಸಿಸ್ಟೆನ್ಸ್ ಆರ್ ಇನ್ಕನ್ಸಿಸ್ಟೆನ್ಸ್, ಮೇ ಆರ್ ಮೇ ನಾಟ್ ಬಿ ಕನ್ಸಿಸ್ಟೆನ್ಸ್ ಅಂತ ಇದೆ. ದೇರ್ ಫಾರ್ ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಆಪ್ಷನ್ಸ್ ಡಿ. ಡೆಫಿನಿಷನ್ ಆಫ್ ಡಿಫರೆನ್ಸಿಯೇಷನ್ಸ್. ನೆಕ್ಸ್ಟ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಯಬಿಲಿಟಿ ಅಲ್ಲಿ ಹೋದಾಗ, the functions f of x is differentiable. The left hand derivative, right hand derivative ನಾನು ಕ್ಲಿಯರ್ ಆಗಿ ಹೆಚ್ಚಿಗೆ ಹೇಳ್ತಾ ಹೋಗಲ್ಲ. The function is differentiable at the point at x equal to a. Then ವೆರಿ ಇಂಪಾರ್ಟೆಂಟ್, ನಮ್ಗೆ MCQ ಅಲ್ಲಿ ಕೇಳುವಂತ ಫಂಕ್ಷನ್ಸ್ ಅಂತ ಹೇಳಿದ್ರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್, ಮಾಡ್ಯುಲಸ್ ಫಂಕ್ಷನ್ಸ್ ಅಂತ. ಯು ನೋ ದಟ್
The geometrical meaning is the slope of the tangent anta. In each point you draw a unique tangent andre it is a differentiable. It means this limit is exist anta, both left hand and right hand derivative. It must be continuous. You know that all modulus functions are continuous. ಎಲ್ಲ ಮಾಡ್ಯುಲಸ್ ಫಂಕ್ಷನ್ಸ್ ಕಂಟಿನ್ಯೂಸ್ ಇರುತ್ತೆ. ಬಟ್ ಎಲ್ಲಿ ಅದು ಎಕ್ಸ್ ಎಕ್ಸಸ್ ಅನ್ನ ಬಂದು ಇಂಟರ್ಸೆಕ್ಟ್ ಆಗಿರುತ್ತೆ ಆ ಪಾಯಿಂಟ್ ಅಲ್ಲಿ ಯು ಗೆಟ್ ಎ ಶಾರ್ಪ್ ಎಡ್ಜ್. ಶಾರ್ಪ್ ಎಡ್ಜ್ ಇದೆ ಅಂದ್ರೆ ಯು ಡ್ರಾ ಇನ್ಫೈನೆಟ್ಲಿ ಮೆನಿ ಟ್ಯಾಂಜೆಂಟ್ಸ್. ಅಟ್ ದಟ್ ಪಾಯಿಂಟ್ ದ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಸಿಯಬಲ್. ಇಟ್ ಈಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಸಿಯಬಲ್ ಅನ್ನೋದು. ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಎ ನಾಟ್ ಇದೆ ಅಂದ್ರೆ ಎ ನಾಟ್ ಅಲ್ಲಿ ಇದು ಇಟ್ ಈಸ್ ನಾಟ್ ಡಿಫರೆನ್ಸಿಯಬಲ್. ಎಕ್ಸ್ ಮೈನಸ್ ಎ ಒನ್ ಇದೆ ಅಂದ್ರೆ ಎ ಒನ್ ಅಲ್ಲಿ ನಾಟ್ ಡಿಫರೆನ್ಸಿಯಬಲ್. ಎಕ್ಸ್ ಮೈನಸ್ ಎ ಟು ಅಂದ್ರೆ ಎ ಟು ದಲ್ಲಿ ನಾಟ್ ಡಿಫರೆನ್ಸಿಯಬಲ್. ಅದೇನಾದ್ರೂ ಪ್ಲಸ್ ಇದ್ದಂದ್ರೆ ಮೈನಸ್ ಎ ನಾಟ್ ಮೈನಸ್ ಎ ಒನ್ ಇದು ನಾಟ್ ಡಿಫರೆನ್ಸಿಯಬಲ್. Modulus function is not equal to 0. Denominator is not. Actually, modulus function means root of x square anta. Differentiate ಮಾಡಿದ್ರೆ x divided by root of x square 2 cancel ಆಗುತ್ತೆ. Its value is x by mod x ಅಂತ. Denominator is not equal to 0 ಇರಬೇಕು. It is exist to equal to 0 ಅಂದ್ರೆ the function is not differentiable. ನಾವು ಕ್ಯಾಲ್ಕುಲಸ್ ಮೆಥಡ್ ನಲ್ಲಿ ಡಿಫ್ರೆನ್ಸಿಯೇಟ್ ಮಾಡಿ ಹೇಳದಿದ್ರೆ. ಹಾಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ ಇದೆ. ಗ್ರೇಟೆಸ್ಟ್ ಇಂಟೀಜರ್ಸ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಎವ್ರಿ ಇಂಟಿಗ್ರಲ್ ಪಾಯಿಂಟ್. ಅಂದ್ರೆ dy upon dx is non-integral value ಇದೆ ಅಂದ್ರೆ derivative is always 0. It means lines are parallel to the x-axis ಅಲ್ಲಿ ಇರುತ್ತೆ. dy upon dx is not exist every integral point because left hand derivative ಮತ್ತು right hand derivatives different ಬರುತ್ತೆ. ಇದು ಬೇಸಿಕ್ ಆಗಿ ನಮ್ಗೆ ಗೊತ್ತಿರಲಿ. The first questions, the number of points in the set of real number are which the functions mod x, mod of x plus 1 is not differentiable. Number of points ಅಂತ ಕೇಳಿದರೆ ಕ್ವಶನ್ಸ್ ಅನ್ನ ಕೇಳುವಾಗ ಸ್ವಲ್ಪ ಚೇಂಜ್ ಮಾಡನ್ನು ಕೇಳಬಹುದು. ಫೈಂಡ್ ದಿ ಪಾಯಿಂಟ್ಸ್ ಅಂತ ಕೇಳಬಹುದು. ದ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಸಿಯಬಲ್ ಆಗಿ ಎಕ್ಸ್ ಈಕ್ವಲ್ ಟು 0 ಅಂಡ್ ಎಕ್ಸ್ ಈಕ್ವಲ್ ಟು -1. ಆಲ್ರೆಡಿ ಹೇಳಿದ್ದೀನಿ ಮಾಡ್ಯುಲಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಇರುತ್ತೆ. ಅದು ಎಕ್ಸ್ ಎಕ್ಸಸ್ ಅನ್ನ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಆ ಪಾಯಿಂಟ್ ಅಲ್ಲಿ ಡಿಸ್ಕಂಟಿನ್ಯೂಟಿ ಬರುತ್ತೆ. ಇದು y is x equal to ಎಲ್ಲಿ 0 ಬರುತ್ತೆ y equal to 0 ಹಾಕಿದ್ರೆ x equal to 0 ದಲ್ಲಿ ಇದು 0 ಹಾಕಿದ್ರೆ x equal to -1 ಆಗುತ್ತೆ. therefore 0 ಮತ್ತು -1 ಅಲ್ಲಿ ಈ ಫಂಕ್ಷನ್ಸ್ ನಾಟ್ ಡಿಫರೆನ್ಸಿಯಲ್ ಅಂದ್ರೆ ಇಟ್ ಈಸ್ ಕಂಟಿನ್ಯೂಸ್. ಯು ಗೆಟ್ ಎ ಶಾರ್ಪ್ ಎಡ್ಜ್ ಅಂತ. therefore the number of points ಅಂತ ಕೇಳಿದಾಗ 2 ಕ್ವಶನ್ಸ್ ಅನ್ನ ಚೇಂಜ್ ಮಾಡಿ ಕೇಳ್ತಾ ಇರ್ತಾರೆ. ನಂಬರ್ ಆಫ್ ಪಾಯಿಂಟ್ಸ್ ಅಂತ ಕೇಳಬಹುದು. ದಿಸ್ ಫಂಕ್ಷನ್ ಇಸ್ ನಾಟ್ ಡಿಫರೆನ್ಸಿಯಬಲ್ ಆಟ್ ದ ಪಾಯಿಂಟ್ x equal to 0 and 1 ಅಂತ ಕೊಡ್ತಾರೆ. x equal to 0 and -1 ಅಂತ ಕೊಡ್ಬೋದು. 1 and -1 ಅಂತ ಕೊಡ್ಬೋದು. ಬಟ್ ಹಿಯರ್ ದ ನಂಬರ್ ಆಫ್ ಪಾಯಿಂಟ್ಸ್ ಈಸ್ 2. ಆಪ್ಷನ್ ಸಿ ಇಸ್ ರೈಟ್ ಆಪ್ಷನ್. ನೆಕ್ಸ್ಟ್ assertions and reasons ಅನ್ನ ಕೊಟ್ಟಾಗ the functions f of x equal to greatest integer functions, where greatest integer functions, this box x, it denotes greatest integer function. No, the greatest integer less than or equal to x anta. He is discontinuous at x equal to 1. No, clear? ನಮ್ಗೆ ಗೊತ್ತಿದೆ greatest integer functions every integral point ಅಲ್ಲಿ ಜಂಪ್ ಆಗ್ತಾ ಹೋಗುತ್ತೆ. It is discontinuity. Next, the greatest integer function is discontinuous all integral point to. Yes, ಇದೆ basic concept. Therefore, this reasons correct ಆಗಿದೆ. ಹಾಗಾಗಿ A is true and R is also true. Options D is the right option. The similar type questions. So, if the functions f of x equal to a to the power x, exponential function, no, right? Its domain is minus infinity to plus infinity, all real number. It is a continuous functions. And the third statement is it is differentiable at x is equal to 0. Which one is, which of the following statements are correct? 1 and 2, 2 and 3 only, 1 and 3 only, or 1, 2, 3. Now, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಇ ಪವರ್ ಎಕ್ಸು ಎ ಪವರ್ ಎಕ್ಸು ಲಾಗ್ ಎಕ್ಸು ಇವುಗಳೆಲ್ಲ ಡೆಫಿನಿಷನ್ಸ್ ಬಹಳ ನೀಟಾಗಿ ನಮ್ಮ ಟೆಕ್ಸ್ಟ್ ಅಲ್ಲಿ ಇದೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಏನಾಗಿರುತ್ತೆ? ಡೊಮೇನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ರೇಂಜ್ ಈಸ್ ಈಕ್ವಲ್ ಟು ಪಾಸಿಟಿವ್ ಇಂಟೀಜರ್ಸ್. ಗ್ರಾಫ್ ಈಸ್ ಐದರ್ ಇನ್ಕ್ರೀಸಿಂಗ್ ಫಂಕ್ಷನ್ ಆಗಿರುತ್ತೆ ಆರ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಆಗಿರುತ್ತೆ. ಇಟ್ ಇಸ್ ಕ್ಲಿಯರ್? ದ ಡೊಮೇನ್, ಹಾಗೆ ಡೊಮೇನ್ ಕೊಡೋದು ರೇಂಜ್ ಅಂತಾನು ಕೊಡಬಹುದು. ರೇಂಜ್ ಇಸ್ ದಿ ಪಾಸಿಟಿವ್ ರಿಯಲ್ ನಂಬರ್ಸ್ 0 to infinity.
ಅಬೋವ್ ದಿ ಎಕ್ಸ್ ಎಕ್ಸಸ್ ಅಲ್ಲೇ ಕರ್ವ್ ಇದೆ. ನಮ್ಗೆ ಗೊತ್ತಿದೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಎ 0ದಿಂದ 1 ಅವೆಲ್ಲ ರಿಸಲ್ಟ್ಸ್ ಅನ್ನ ನೀವು ಎಕ್ಸ್ ಇಸ್ ಪಾಸಿಟಿವ್ ಇದ್ರೆ ಇನ್ಕ್ರೀಸ್ ಆಗುತ್ತೆ, ಎಕ್ಸ್ ಇಸ್ ನೆಗೆಟಿವ್ ಇದ್ರೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಬಟ್ ಆಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಯಾವುದು ಇಂಟರ್ಸೆಕ್ಟಿಂಗ್ ಪಾಯಿಂಟ್? 0ದಲ್ಲಿ ಇಂಟರ್ಸೆಕ್ಟ್ 0,1 ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ y axis ಅನ್ನ. Therefore, the first one, it is the domain is set of all real numbers, open intervals minus infinity to plus infinity. It is true. It is a continuous functions. Yes, it is a continuous function. It is differentiable. ನೀವು ಅದನ್ನ ಅಬ್ಸರ್ವ್ ಮಾಡಬೇಕು ಅಂದ್ರೆ ಡೆರಿವಿಟಿವ್ ಆಫ್ ಎ ಪವರ್ ಎಕ್ಸ್ ಅನ್ನ ಬೇಕಿದ್ರೆ ನೋಡ್ಕೊಳ್ರೆ, ವಾಟ್ ಈಸ್ ದ ಡೆರಿವಿಟಿವ್ ಆಫ್ ಎ ಪವರ್ ಎಕ್ಸ್? ಎ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ ಟು ದ ಬೇಸ್ ಇ ಅನ್ನೋದು. ಲಾಗ್ ಎ ಟು ದ ಬೇಸ್ ಇ ಎ ಪವರ್ ಎಕ್ಸ್. ಇಟ್ ಈಸ್ ಡಿಫೈನ್ಡ್ ಫಾರ್ at the point x is equal to 0. ಇದು ಡಿಫೈನ್ ಆಯ್ತಂದ್ರೆ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಇಟ್ ಈಸ್ ಡಿಫ್ರೆನ್ಸಿಯೇಬಲ್ ಅಂತ. ರೈಟ್? ಎಕ್ಸ್ ಈಕ್ವಲ್ ಟು 0, ಎ ಟು ದಿ ಪವರ್ 0 ಅಂತ ಹೇಳಿದ್ರೆ 1 ಆಗುತ್ತೆ. ಇಂಟು ಲಾಗ್ ಎ ಟು ದ ಬೇಸ್ ಈಸ್ ಎ ಡೆಫಿನಿಟ್. ದೇರ್ ಫೋರ್ ದ ಆಪ್ಷನ್ಸ್ ಡಿ, ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ನೆಕ್ಸ್ಟ್, ಫಾರ್ ದ ಗಿವನ್ For the figure given below, consider the following statement. ಫಿಗರ್ ಅನ್ನ ಕೊಟ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಆನ್ಸರ್ ಅನ್ನ ಕೇಳ್ತಾರೆ. ಹೀಗೂ ಇರುತ್ತೆ. ಫಿಗರ್ ಅನ್ನ ನೀವು ಒಬ್ಸರ್ವ್ ಮಾಡಬೇಕು. ಈ ಓಪನ್ ಡಾಟ್ ಕೊಟ್ಟಿದ್ದಾರೆ, ಇಟ್ ಈಸ್ ಡಿಸ್ಕಂಟಿನ್ಯೂಟಿ ಅಂತ. ಇದು ಇನ್ಕ್ಲೂಡಿಂಗ್ ಪಾಯಿಂಟ್, ಇಟ್ ಈಸ್ ನಾಟ್ ಇನ್ಕ್ಲೂಡಿಂಗ್ ಪಾಯಿಂಟ್. ಹಿಯರ್ ಗೆಟ್ ದ ಶಾರ್ಪ್ ಎಡ್ಜ್. ಇಟ್ ಈಸ್ ಎ ಪಾಲಿನೋಮಿಯಲ್, ಸ್ಮೂತ್ ಪಾಲಿನೋಮಿಯಲ್ ಕರ್ವ್ ಕಂಟಿನ್ಯೂಸ್ ಇದೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಡಿಫ್ರೆನ್ಸಿಯಬಲ್. ಎಲ್ಲಿ ಶಾರ್ಪ್ ಎಡ್ಜ್ ಬರುತ್ತೆ ಇಟ್ ಈಸ್ ನಾಟ್ ಡಿಫ್ರೆನ್ಸಿಯಬಲ್. ಆಲ್ರೆಡಿ ನೋಡಿದ್ವಿ ನಾವು ಮಾಡ್ಯುಲಸ್ ಫಂಕ್ಷನ್. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂಡ್ ಡಿಫ್ರೆನ್ಸಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 2. ಎಸ್, ಅಟ್ ಎಕ್ಸ್ ಈಸ್ ಈಕ್ವಲ್ ಟು 2 ದಲ್ಲಿ ಇದು ಕಂಟಿನ್ಯೂಸ್ ಇದೆ, ನೋ ಬ್ರೇಕ್. ಹಾಗೆ ಅಲ್ಲಿ ಡ್ರಾ ದಿ ಟ್ಯಾಂಜೆಂಟ್ ಪ್ಯಾರಲಲ್. ಟ್ಯಾಂಜೆಂಟ್ ಹೇಳಿದ್ರೆ ಇಟ್ only drawing only one tangent. It is possible to draw the unique tangent too. Therefore, the first statement is true. The given function is continuous and differentiable at x equal to 2. And statement 2 ಅನ್ನು ನೋಡಿದ್ರೆ, the given function is not continuous but differentiable at x equal to 4 and x equal to 6 ಅಂತ ಕೊಟ್ಟಿದ್ದಾರೆ. It is not continuous ಅನ್ನೋದು ಟ್ರೂ ಆಗಿರುತ್ತೆ, but it is differentiable at x equal to 4 and x equal to 6 ಅಂತ ಕೊಟ್ಟಿದ್ದಾರೆ. ದ ಡಿಫ್ರೆನ್ಸಿಯಬಲ್ ಇನ ಫಸ್ಟ್ ಕಂಡೀಷನ್ ನೆಸೆಸರಿ ಕಂಡೀಷನ್ಸ್ ಏನಾಗಿರುತ್ತೆ? ದ ಫಂಕ್ಷನ್ಸ್ ಮಸ್ಟ್ ಬಿ ಕಂಟಿನ್ಯೂಸ್ ಇರಬೇಕು. ನಾವು ಕಂಟಿನ್ಯೂಸ್ ಇದ್ರೆ ಮಾತ್ರ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು. ಇಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ಲಿಕ್ಕೆ ಆಗತ್ತಾ? ಟ್ಯಾಂಜೆಂಟ್ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ದೇರ್ ಫೋರ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್. ಇಲ್ಲಿ ಇಲ್ಲೊಂದು ಟ್ಯಾಂಜೆಂಟ್ ಅಲ್ಲೊಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು. ದೇರ್ ಫೋರ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್, ಇಟ್ ಈಸ್ ನಾಟ್ ಡಿಫ್ರೆನ್ಸಿಯಬಲ್ ಅಂತ. Therefore, the given statement, it is not continuous ಅನ್ನೋದು ಟ್ರೂ, ಬಟ್ ಮೀನ್ಸ್ ಈಸ್ ಅಂಡ್ ಅಂತ ಡಿಫ್ರೆನ್ಸಿಯಬಲ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ಡಿಫ್ರೆನ್ಸಿಯಬಲ್. therefore ಸ್ಟೇಟ್ಮೆಂಟ್ 2 ಅನ್ನೋದು ಫಾಲ್ಸ್ ಇದೆ. ಹಾಗೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಸಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು ಎ. ನಮ್ಗೆ ಗ್ರಾಫ್ ಅನ್ನು ನೋಡಿದ್ರೆ ಗೊತ್ತಿದೆ, ಇದು ಕಂಟಿನ್ಯೂಸ್ ಇದೆ, ಇಲ್ಲಿ ಬ್ರೇಕ್ ಇಲ್ಲ, ಜಂಪ್ ಆಗಿಲ್ಲ. ಹಾಗೆ ಇಲ್ಲಿ ಏನಿದೆ? ಶಾರ್ಪ್ ಎಡ್ಜ್ ಇದೆ. ಶಾರ್ಪ್ ಎಡ್ಜ್ ಅಂತ ಹೇಳಿದಾಗ this function is not differentiable. ಹಾಗಾಗಿ ಸ್ಟೇಟ್ಮೆಂಟ್ 3 is true ಆಯ್ತು. ದ ಗಿವನ್ ಫಂಕ್ಷನ್ is continuous ಇದೆ, it is not differentiable. The statement 1 is true, statement 3 is true, but the statement 2 ಅನ್ನೋದು false. ಯಾಕೆ? ಇದು not continuous, not differentiable ಆಗ್ಬೇಕಿತ್ತು, but given statement is, it is differentiable. Therefore, the options B is right option. The next, ಇಲ್ಲಿ ವೆರಿ ಇಂಪಾರ್ಟೆಂಟ್, ನಾವು ಅಪ್ಲಿಕೇಶನ್ ಆಫ್ ಡೆರಿವಿಟಿವ್ ಅಲ್ಲಿ ಯೂಸ್ವಲ್ ಆಗಿ ಫಿಗರ್ ಅನ್ನ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ 3 ಪಾಯಿಂಟ್ಸ್ ಬರಬೇಕು. ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನೋದು ಗೊತ್ತಿರಲಿ ನಿಮ್ಗೆ. ಎ ಪಾಯಿಂಟ್ಸ್ ಆನ್ ದ ಕರ್ವ್ ವೇರ್ ದ ಡೆರಿವಿಟಿವ್ ಈಸ್ 0 ಆರ್ ಅನ್ಡಿಫೈನ್ಡ್. ದ ಫಂಕ್ಷನ್ ಈಸ್ ಡಿಫ್ರೆನ್ಸಿಯಬಲ್ ಆಗುತ್ತೆ. ನಾವು ಕರ್ವ್ ಅನ್ನ ನೋಡ್ತೀವಿ, ಸ್ಮೂತ್ ಪಾಲಿನೋಮಿಯಲ್ ಕರ್ವ್. ಅಲ್ಲಿ ನಾವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಎಕ್ಸಸ್ ಆಗಿರ್ಬೇಕು. ಹಾಗೆ ಅನ್ಡಿಫೈನ್ಡ್ ಅಂತ ಹೇಳಿದ್ರೆ ಇನ್ಫೈನೆಟ್ಲಿ ಮೆನಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಬೇಕು. ಯು ಗೆಟ್ ದ ಶಾರ್ಪ್ ಎಡ್ಜ್. ದ ಫಂಕ್ಷನ್ ಈಸ್ ಅನ್ಡಿಫೈನ್ಡ್, ಕಂಟಿನ್ಯೂಸ್ ಫಂಕ್ಷನ್ ಇದ್ದು ಇಟ್ ಈಸ್ ಡಿಫ್ರೆನ್ಸಿಯಬಲ್ ಆಗಿದ್ರೆ 0 ಬರಬೇಕು.
ಟ್ಯಾಂಜೆಂಟ್ ಪ್ಯಾರಲ್ ಆಗಿ, ಅಥವಾ ಟ್ಯಾಂಜೆಂಟ್ ಅನ್ನ ನಾವು ಇನ್ಫೈನೈಟ್ಲಿ ಮೆನಿ ಅಂದ್ರೆ ಇಟ್ ಈಸ್ ಶಾರ್ಪ್ ಎಡ್ಜ್ ಇದೆ ಅಂದ್ರೆ ಆ ಪಾಯಿಂಟ್, ಎ ಪಾಯಿಂಟ್ ಈಸ್ ಸೆಟ್ ಟು ಬಿ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರೀತಾರೆ. ಎ ಕ್ರಿಟಿಕಲ್ ಪಾಯಿಂಟ್ ಈಸ್ ಎ ಪಾಯಿಂಟ್ ಐದರ್ ಎಫ್ ಡ್ಯಾಶ್ ಈಸ್ 0 ಆರ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಸಿಯಬಲ್ ಅಂತ. ಕರ್ವ್ ಹೀಗಿದೆ ಅಂತ ತಿಳ್ಕೊಳ್ಳಿ, ಈ ಪಾಯಿಂಟ್ ಅಲ್ಲಿ ನಾವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಎಕ್ಸಸ್ ಆಗುತ್ತೆ, ಅಥವಾ ಡಿಫ್ರೆನ್ಸಿಯೇಟ್ ಮಾಡಿದಾಗ ಆ ಪಾಯಿಂಟ್ ಅಲ್ಲಿ ಡೆರಿವಿಟಿವ್ ಈಸ್ 0. ಈ ಪಾಯಿಂಟ್ ಅಲ್ಲಿ ನೋಡಿದಾಗ ಡೆರಿವಿಟಿವ್ ಈಸ್ 0. ಅದು ಮ್ಯಾಕ್ಸಿಮಮ್ ಪಾಯಿಂಟ್ ಮತ್ತು ಮಿನಿಮಮ್ ಪಾಯಿಂಟ್ ಅಂತಾನು ಕರೀತಾರೆ. ಅದನ್ನ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಇದು ಅಷ್ಟೇ, ಹೀಗೆ ಶಾರ್ಪ್ ಎಡ್ಜ್ ಬರುತ್ತೆ, ಇದು ಕಂಟಿನ್ಯೂಸ್, ಈ ಕಂಟಿನ್ಯೂಸ್ ಫಂಕ್ಷನ್, ಬಟ್ ಯು ಗೆಟ್ ಎ ಶಾರ್ಪ್ ಎಡ್ಜ್ ಈ ಎರಡು ಪಾಯಿಂಟ್ ಅಲ್ಲಿ, ಇದನ್ನು ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಕ್ರಿಟಿಕಲ್ ಪಾಯಿಂಟ್ಸ್ ಮೀನ್ಸ್ ಡಿಫ್ರೆನ್ಸಿಯೇಟ್ ಆಗಿದ್ರೆ ದ ಡೆರಿವಿಟಿವ್ ಇಸ್ 0 ಆರ್ ದ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಸಿಯಬಲ್. ಕಂಟಿನ್ಯೂಸ್ ಆಗಿರ್ಬೇಕು, ಇಟ್ ಈಸ್ ನಾಟ್ ಡಿಫರೆನ್ಸಿಯಬಲ್ ಆಗಿದ್ರೆ ಅದನ್ನ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಹಾಗೆ ಸ್ಟೇಷನರಿ ಪಾಯಿಂಟ್ಸ್ ಅಂತ ಬರುತ್ತೆ. ಈ ಸ್ಟೇಷನರಿ ಪಾಯಿಂಟ್ಸ್ ವೇರ್ ದ ಡೆರಿವಿಟಿವ್ ಈಸ್ 0, ಓನ್ಲಿ 0, ಅದು ಡಿಫರೆನ್ಸಿಯಬಲ್ ಆಗ್ಲೇಬೇಕು. ಹಾಗೆ ಅದರ ಡೆರಿವಿಟಿವ್ಸ್ 0 ಬಂದಿದೆ ಅಂದ್ರೆ ಆ ಪಾಯಿಂಟ್ ಅನ್ನು ಸ್ಟೇಷನರಿ ಪಾಯಿಂಟ್ಸ್ ಅಂತ ಕರಿತೀವಿ. ಎ ಪಾಯಿಂಟ್ಸ್ ಆನ್ ದ ಕರ್ವ್ ವೇರ್ ದ ಗ್ರೇಡಿಯಂಟ್ ಮೀನ್ಸ್, ಆ ವರ್ಡ್ಸ್ ಎಲ್ಲ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇರೋದು, dy upon dx, ಗ್ರೇಡಿಯಂಟ್, ಸ್ಲೋಪ್ ಅಂತ ಕರಿತೀವಿ. ಸ್ಲೋಪ್ ಈಸ್ 0. ಸ್ಲೋಪ್ ಆಫ್ ದ ಲೈನ್ ಯಾವಾಗ 0 ಬರುತ್ತೆ? ದ ಲೈನ್ ಈಸ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್, ಅಂದ್ರೆ ಅಲ್ಲಿ ಕರ್ವ್ ಫ್ಲಾಟ್ ಆಗಿರುತ್ತೆ ಅಂತ. ಇದನ್ನ ಸ್ಟೇಷನರಿ ಪಾಯಿಂಟ್ಸ್ ಅಂತಾನು ಕರೀತಾರೆ. ಹಾಗೆ ಮ್ಯಾಕ್ಸಿಮಮ್ ಮಿನಿಮಮ್ ಪಾಯಿಂಟ್ ಅಂತಲ್ಲ, ಈ ಪಾಯಿಂಟ್ ಇರುತ್ತೆ, ಕರ್ವ್ ಇಲ್ಲಿ ಬರುತ್ತೆ. ಈ ಪಾಯಿಂಟ್ ಅಲ್ಲಿ ಏನಾದ್ರೂ ನಾವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಟ್ಯಾಂಜೆಂಟ್ ಏನಾಗಿರುತ್ತೆ? ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಅಂದ್ರೆ dy upon dx ಈಸ್ 0 ಬರುತ್ತೆ. ಫಾರ್ ಎಕ್ಸಾಂಪಲ್ಸ್, ಎಕ್ಸ್ ಕ್ಯೂಬ್ ಅನ್ನ ತಗೊಳ್ತೀರಿ, ಡೆರಿವಿಟಿವ್ ಮಾಡ್ತೀರಿ, ಆ ಡೆರಿವಿಟಿವ್ ಮಾಡಿದಾಗ dy upon dx 0 ಅಂದ್ರೆ x equal to 0 ದಲ್ಲಿ ಅದರ ವ್ಯಾಲ್ಯೂಸ್ 0 ಬರುತ್ತೆ. ಅದು ಸ್ಟೇಷನರಿ ಪಾಯಿಂಟ್ಸ್ ಆರ್ ದ ಪಾಯಿಂಟ್ಸ್ ವೇರ್ ದ ಫಂಕ್ಷನ್ ಈಸ್ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗು ಇರಬಹುದು. ಇನ್ಕ್ರೀಸ್ ಇಂದ ಡಿಕ್ರೀಸು, ಡಿಕ್ರೀಸ್ ಇಂದ ಇನ್ಕ್ರೀಸಿಗೆ ಆಗ್ಬೇಕು ಅಂತ ಯಾವುದೇ ಕಂಡೀಷನ್ಸ್ ಇಲ್ಲ. ಅಂದ್ರೆ ಅದು ಮ್ಯಾಕ್ಸಿಮಮ್ ಪಾಯಿಂಟ್ ಆರ್ ಮಿನಿಮಮ್ ಪಾಯಿಂಟ್ ಆಗ್ಬೇಕಾಗಿಲ್ಲ. ಈ ರೀತಿಯಲ್ಲೂ ಟರ್ನ್ ಆಗಿದ್ರೆ ಅದನ್ನ ಸ್ಟೇಷನರಿ ಪಾಯಿಂಟ್ ಅಂತೀವಿ. ಬಟ್ ಇದು ಡಿಫರೆನ್ಸಿಯೇಬಲ್ ಆಗಿರ್ಬೇಕು, ಅದ್ರ ವ್ಯಾಲ್ಯೂಸ್ 0 ಬರಬೇಕು. ಎಲ್ಲೆಲ್ಲ ಡೆರಿವಿಟಿವ್ಸ್ 0 ಬರುತ್ತೆ ಅದನ್ನ ಸ್ಟೇಷನರಿ ಪಾಯಿಂಟ್ಸ್ ಅಂತ ಕರೀತಾರೆ. ದ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಸ್ ಬರುತ್ತೆ ಅಲ್ಲಿ, ವೆರಿ ಇಂಪಾರ್ಟೆಂಟ್. ಈ ಗ್ರಾಫ್ ಅನ್ನು ನೋಡಿದ್ರೆ ಇದನ್ನ ಕ್ರಿಟಿಕಲ್ ಪಾಯಿಂಟ್ಸ್ ಅಂತಾರೆ. ಈ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ ಅದು ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಪಾಯಿಂಟ್ ಆದ್ರೆ ಅದನ್ನ ಟರ್ನಿಂಗ್ ಪಾಯಿಂಟ್ಸ್ ಅಂತಾನು ಕರೀತಾರೆ. ದಿಸ್ ಒನ್ ಈಸ್ ಕ್ರಿಟಿಕಲ್ ಪಾಯಿಂಟ್ಸ್, ಸ್ಟೇಷನರಿ ಪಾಯಿಂಟ್ಸ್ ಆಗಿರುತ್ತೆ. ಇದು ಕ್ರಿಟಿಕಲ್ ಪಾಯಿಂಟ್ಸ್ ಮಾತ್ರ, ಇಟ್ ಈಸ್ ನಾಟ್ ದ ಸ್ಟೇಷನರಿ ಪಾಯಿಂಟ್ಸ್. ಇದನ್ನ ಟರ್ನಿಂಗ್ ಪಾಯಿಂಟ್ಸ್ ಅಂತಾನು ಹೇಳ್ತಾರೆ, ಟರ್ನಿಂಗ್ ಪಾಯಿಂಟ್ಸ್ ಅಂತಾನು ಕರೀತಾರೆ. ಕ್ರಿಟಿಕಲ್ ಪಾಯಿಂಟ್ಸ್, ಸ್ಟೇಷನರಿ ಪಾಯಿಂಟ್, ಇದು ಟರ್ನಿಂಗ್ ಪಾಯಿಂಟ್. ಇದು ಕ್ರಿಟಿಕಲ್ ಪಾಯಿಂಟ್, ಸ್ಟೇಷನರಿ ಪಾಯಿಂಟ್, ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇದು ಕ್ರಿಟಿಕಲ್ ಅಂಡ್ ಸ್ಟೇಷನರಿ, ಇಲ್ಲಿ ಸ್ಟೇಷನರಿ ಮಾತ್ರ ಇದೆ, ಕ್ರಿಟಿಕಲ್ ಅಂಡ್ ಸ್ಟೇಷನರಿ. ಇದು ಕ್ರಿಟಿಕಲ್ ಅಂಡ್ ಸ್ಟೇಷನರಿ, ಇದು ಕ್ರಿಟಿಕಲ್, ಸ್ಟೇಷನರಿ ಅಂಡ್ ಟರ್ನಿಂಗ್ ಪಾಯಿಂಟ್ಸ್. ನಿಮ್ಗೆ ಈ ಐಡಿಯಾ ಇದ್ರೆ ಒಂದು ಮಾಡೆಲ್ ಪೇಪರ್ ನಲ್ಲಿ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕೊಟ್ಟಿದ್ದಾರೆ, ಗೊತ್ತಿರಬೇಕಾದ್ರೆ ಕ್ರಿಟಿಕಲ್ ಪಾಯಿಂಟ್ ಮತ್ತು ಸ್ಟೇಷನರಿ ಪಾಯಿಂಟ್ಸ್ ಬಗ್ಗೆ ಗೊತ್ತಿರಬೇಕು. ಎ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ಸ್ ಈಸ್ ಎ ಪಾಯಿಂಟ್ ಆನ್ ದ ಗ್ರಾಫ್ ವೇರ್ ದ ಕಾನ್ಕೇವಿಟಿ ಈಸ್ ಚೇಂಜಸ್ ಅಂತ ಬರುತ್ತೆ. ಇಟ್ ಈಸ್ ದ ಸ್ಟೇಷನರಿ ಪಾಯಿಂಟ್ ವೇರ್ ದ ಕರ್ವ್ ಚೇಂಜಸ್ ದ ಕಾನ್ಕೇವ್ ಅಪ್ ಟು ಕಾನ್ಕೇವ್ ಡೌನ್ ಅಂತ ಕರಿತೀವಿ, ಅಥವಾ ಕಾನ್ಕೇವ್ ಡೌನ್ ಇಂದ ಕಾನ್ಕೇವ್ ಅಪ್. ಕಾನ್ಕೇವ್ ಅಪ್ ಅಂತ ಹೇಳಿದ್ರೆ ಕಪ್ ಸಿಸ್ಟಮ್ ನಲ್ಲಿ ಇರುತ್ತೆ, ಕಾನ್ಕೇವ್ ಡೌನ್ ಅಂತ ಹೇಳಿದ್ರೆ ಕ್ಯಾಪ್ ಸಿಸ್ಟಮ್ ನಲ್ಲಿ ಇರುತ್ತೆ. ಎ ಫಂಕ್ಷನ್ಸ್ the derivatives does not. A point of inflections is a stationary point where the derivatives does not change sign. ಅಂದ್ರೆ ಏನು? ಇಲ್ಲಿ ನೋಡ್ತೀವಿ, ಕಾನ್ಕೇವ್ ಅಪ್ ಮತ್ತು ಕಾನ್ಕೇವ್ ಡೌನ್ ಅಂತ ಹೇಳಿದ್ರೆ ಒಂದು ಈ ಟೈಪ್ ಅಲ್ಲಿ ಇರುತ್ತೆ. ಕಪ್ ಸಿಸ್ಟಮ್ ನಲ್ಲಿ ಚೇಂಜ್ ಆದ್ರೆ ಇದನ್ನ ಕಾನ್ಕೇವ್ ಅಪ್ ಅಂತ ಕರೀತಾರೆ. ಕ್ಯಾಪ್ ಸಿಸ್ಟಮ್ ನಲ್ಲಿ ಇದೆ ಅಂದ್ರೆ ಇದನ್ನ ಕಾನ್ಕೇವ್ ಡೌನ್ ಅಂತ ಕರೀತಾರೆ. ಕಾನ್ಕೇವ್ ಅಪ್, ಕಾನ್ಕೇವ್ ಡೌನ್, ಅದು ಗೋಸ್ ಆನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಗೋಸ್ ಆನ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಇಲ್ಲೂ ಬರುತ್ತೆ ನೋಡ್ರಿ, ಹೀಗ್ ಬರುತ್ತೆ. ಇದು ಕಾನ್ಕೇವ್ ಅಪ್ ಆಯ್ತು. ಕಾನ್ಕೇವ್ ಅಪ್ ಇಂದ ಕಾನ್ಕೇವ್ಗೆ ಏನು ಚೇಂಜ್ ಆಗತ್ತೆ ಆ ಪಾಯಿಂಟ್ ಅನ್ನು ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ಸ್ ಅಂತ ಕರೀತಾರೆ. ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ಸ್ ಮೀನ್ಸ್ ಕಾನ್ಕೇವಿಟಿ ಚೇಂಜ್ ಆಗಬೇಕು, ಅದನ್ನ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ಸ್. ಈ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ಸ್ ಕಾನ್ಕೇವ್ ಅಪ್ ಇಂದ ಕಾನ್ಕೇವ್ ಡೌನ್ ಗೆ ಚೇಂಜ್ ಆಗುವಂತ ಪಾಯಿಂಟ್ಸ್.
a point x is equal to 0 on the graph of the functions f of x is said to be in inflection point. F dash x changes sign across to the point A. F double dash x 0 ಬರುತ್ತೆ. ಇದು ಗೊತ್ತಿರಲಿ ನಿಮ್ಗೆ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇಸ್ 0 ಇರುತ್ತೆ ಆ ಪಾಯಿಂಟ್ ಅಲ್ಲಿ, ಆರ್ ಇಟ್ ಈಸ್ ಅನ್ಡಿಫೈನ್ಡ್, ನಾಟ್ ಡಿಫೈನ್ ಆಗಿರುತ್ತೆ. ಯಾವುದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸೈನ್ ಚೇಂಜ್ ಆಗಬೇಕು. ಹೇಗೆ ಹೋಗ್ತಾ ಇದ್ದಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಪಾಸಿಟಿವ್ ಇದೆ, ರೈಟ್ ಹ್ಯಾಂಡ್ ಸೈಡ್ ನೆಗೆಟಿವ್. ಅಂದ್ರೆ ಪಾಸಿಟಿವ್ ಇಂದ ಜೀರೋಗೆ, ಜೀರೋದಿಂದ ನೆಗೆಟಿವ್ಗೆ ಬರಬೇಕು, ಅಥವಾ ನೆಗೆಟಿವ್ ಇಂದ ಜೀರೋಗೆ, ಜೀರೋದಿಂದ ನೆಗೆಟಿವ್ಗೆ ಬರಬೇಕು ಅಂತ ಅಲ್ಲಿ. ಬಟ್ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಲ್ಲಿ ಡೆರಿವೇಟಿವ್ ಈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈಸ್ ಆಲ್ವೇಸ್ 0. ಎ ಪಾಯಿಂಟ್ ಎಕ್ಸ್ ಈಕ್ವಲ್ ಟು ಎ ಇಸ್ ಎ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂದ್ರೆ ಎಫ್ ಡಬಲ್ ಡ್ಯಾಶ್ ಎಕ್ಸ್ ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇಸ್ 0. ಎಫ್ ಡಬಲ್ ಡ್ಯಾಶ್ ಎಕ್ಸ್ ಈಸ್ ಅನ್ಡಿಫೈನ್ಡ್ ಅಂದ್ರೆ ಎಫ್ ಡಬಲ್ ಡ್ಯಾಶ್ ಎಕ್ಸ್ ನೆಗೆಟಿವ್ ಎಕ್ಸ್ ಗ್ರೇಟರ್ ದ್ಯಾನ್ ಎ ಇದ್ದಾಗ, ಪಾಸಿಟಿವ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಎ, 0 ಇರಲೇಬೇಕು. ಇದು ನೆಸೆಸರಿ ಕಂಡೀಷನ್ಸ್. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ನೆಗೆಟಿವ್ ಇದ್ರೆ ರೈಟ್ ಹ್ಯಾಂಡ್ ಸೈಡ್ ಪಾಸಿಟಿವ್ ಇರಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಪಾಸಿಟಿವ್ ಇದ್ರೆ ರೈಟ್ ಹ್ಯಾಂಡ್ ಸೈಡ್ ನೆಗೆಟಿವ್ ಇರಬೇಕು. ಇದನ್ನ ಕಾನ್ಕೇವಿಟಿ ಚೇಂಜ್ ಅಂತ ಕರಿತೀವಿ. ಸಿಂಪಲ್ ಎಕ್ಸಾಂಪಲ್ ಅನ್ನ ನಾವು ಇಲ್ಲಿ ತಗೊಂಡಾಗ ಗ್ರಾಫ್ ಅನ್ನ ನೋಡ್ತೀರಿ. ಈ ಗ್ರಾಫ್ ಹೀಗೆ ಅಪ್ವರ್ಡ್ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಈ ಪಾಯಿಂಟ್ ಅಲ್ಲಿ ಡೆರಿವೇಟಿವ್ಸ್ 0 ಬರುತ್ತೆ. ಇಲ್ಲಿ ಡೌನ್ವರ್ಡ್ ಡೈರೆಕ್ಷನ್ಸ್ ಇನ್ಕ್ರೀಸ್ ಇಂದ ಡಿಕ್ರೀಸ್ಗೆ ಚೇಂಜ್ ಆಗುತ್ತೆ. ಈ ಪಾಯಿಂಟ್ ಸ್ಟೇಷನರಿ ಪಾಯಿಂಟ್ ಎಫ್ ಡ್ಯಾಶ್ ಎಕ್ಸ್ ಇಸ್ 0. ಬಟ್ ಈ ಪಾಯಿಂಟ್ ಅಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈಸ್ ನೆಗೆಟಿವ್ ಇದೆ. ಇದನ್ನೇ ನಾವು ಹೇಳ್ತೀವಿ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಂತ. ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇಸ್ 0 ಇರಬೇಕು, ಸೆಕೆಂಡ್ ಆರ್ಡರ್ ಈಸ್ ನೆಗೆಟಿವ್ ಇದ್ರೆ ಇದು ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ಹಾಗೆ ಈ ಪಾಯಿಂಟ್ ಡಿ ಎಲ್ ಬರ್ತೀವಿ. ಡಿ ಎಲ್ ನೋಡಿದಾಗ ನೆಗೆಟಿವ್ ಇಂದ ಪಾಸಿಟಿವ್ ಗೆ ಚೇಂಜ್ ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ಎಫ್ ಡ್ಯಾಶ್ ಎಕ್ಸ್ ಇಸ್ 0 ಇದೆ ಅಂಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈಸ್ ಪಾಸಿಟಿವ್ ಇದೆ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈಸ್ ಪಾಸಿಟಿವ್ ಬಂತಂದ್ರೆ ಇದನ್ನ ಪಾಯಿಂಟ್ ಆಫ್ ಮಿನಿಮಾ ಅಂತ ಕರಿತೀವಿ. ಈ ಎರಡರ ಮಧ್ಯದಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಕಾನ್ಕೇವಿಟಿ ಚೇಂಜ್ ಆಗಿರುತ್ತೆ. ಈ ಮಧ್ಯದ ಪಾಯಿಂಟ್ ಅಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈಸ್ 0 ಆಗ್ಬಿಡುತ್ತೆ. ಹಾಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈಸ್ 0 ಇದ್ದು ಇದರ ಲೆಫ್ಟ್ ಹ್ಯಾಂಡ್ ಸೈಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈಸ್ ನೆಗೆಟಿವ್ ಇರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಪಾಸಿಟಿವ್ ಇರುತ್ತೆ. ಅಂದ್ರೆ ಕಾನ್ಕೇವಿಟಿ ಡೌನ್ ಇಂದ ಕಾನ್ಕೇವಿಟಿ ಅಪ್ಪಿಗೆ ಚೇಂಜ್ ಆಗುತ್ತೆ ಅಂತ. ಇದನ್ನ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ಸ್ ಅಂತ ಕರೀತಾರೆ. ಇಲ್ಲೂ ಅಷ್ಟೇ, ಡಿ ಇಂದ ಪಾಯಿಂಟ್ ಇ ಅಲ್ಲಿ ನಾವು ಬಂದಾಗ, ಪಾಯಿಂಟ್ ಇ ಅಲ್ಲಿ ಎಫ್ ಡಬಲ್ ಡ್ಯಾಶ್ ಎಕ್ಸ್ ಇಸ್ 0, ಎಫ್ ಡ್ಯಾಶ್ ಎಕ್ಸ್ ಇಸ್ 0 ಆಗಲ್ಲ, ಇಲ್ಲಿ ಎಫ್ ಡಬಲ್ ಡ್ಯಾಶ್ ಎಕ್ಸ್ 0 ಆಗುತ್ತೆ. ರೈಟ್, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಇ ಎಫ್ ಡಬಲ್ ಡ್ಯಾಶ್ ಪಾಸಿಟಿವ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಈಸ್ ನೆಗೆಟಿವ್ ಇದೆ. ಕಾನ್ಕೇವ್ ಅಪ್ ಇಂದ ಕಾನ್ಕೇವ್ ಡೌನ್ ಗೆ ಚೇಂಜ್ ಆಗ್ತಾ ಇರುವಂತ ಪಾಯಿಂಟ್ ಇದು ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಇನ್ನೂ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ, ಎಫ್ ಡಬಲ್ ಡ್ಯಾಶ್ ಎಕ್ಸ್ ಈಸ್ 0 ಇದೆ, ಎಫ್ ಡ್ಯಾಶ್ ಎಕ್ಸ್ 0 ಇರುತ್ತೆ. ಇರ್ಲೇಬಾರ್ದು ಅನ್ನುವಂತ ಕಂಡೀಷನ್ಸ್ ಇಲ್ಲ. ಎಫ್ ಡ್ಯಾಶ್ ಎಕ್ಸ್ 0 ಬರ್ಬೋದು, ಎಫ್ ಡಬಲ್ ಡ್ಯಾಶ್ ಎಕ್ಸ್ 0 ಬರ್ಬೋದು. ಬಟ್ ಇಟ್ ಈಸ್ ನೈದರ್ ಎ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ನಾರ್ ಎ ಪಾಯಿಂಟ್ ಆಫ್ ಮಿನಿಮಾ. ಅಂದ್ರೆ ಇಟ್ ಈಸ್ ನಾಟ್ ಎ ಕ್ರಿಟಿಕಲ್ ಟರ್ನಿಂಗ್ ಪಾಯಿಂಟ್. ಟರ್ನಿಂಗ್ ಪಾಯಿಂಟ್ ಆಗಿರೋದಿಲ್ಲ ಅದು. ಬಟ್ ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಹೇಳಿದ್ರೆ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಎಕ್ಸಸ್, ಫಸ್ಟ್ ಆರ್ಡರ್ ಡೆರಿವೇಟಿವ್ ಇಸ್ 0. ಇಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ 0 ಬರುತ್ತೆ. ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇಸ್ ನೆಗೆಟಿವ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಪಾಸಿಟಿವ್ ಇದೆ. ನೆಗೆಟಿವ್ ಇಂದ ಪಾಸಿಟಿವ್ ಗೆ ಚೇಂಜ್ ಆಗುತ್ತೆ. ಈ ಪಾಯಿಂಟ್ ಅನ್ನು ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತಾರೆ, ಕಾನ್ಕೇವಿಟಿ ಚೇಂಜ್ ಅಂತ. ನಮ್ಗೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ನಲ್ಲಿ ಒಂದು ಮಾಡೆಲ್ ಪೇಪರ್ ನಲ್ಲಿ ಇದೆ, ಅದು ಐಡಿಯಾ ಇರಬೇಕು. ಕಾನ್ಕೇವಿಟಿ ಚೇಂಜ್ ಆಗಿರೋದು ತನ್ನ ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡುತ್ತೆ. ಬಟ್ ಮ್ಯಾಕ್ಸಿಮಮ್ ಎಕ್ಸ್ಟ್ರೀಮ್ ಪಾಯಿಂಟ್ ಅಲ್ಲ, ಅದು ಮ್ಯಾಕ್ಸಿಮಮ್ ಪಾಯಿಂಟ್ ಅಲ್ಲ, ಮಿನಿಮಮ್ ಪಾಯಿಂಟ್ ಅಲ್ಲ. ಅದನ್ನ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ಸ್ ಅಂತ ಕರೀತಾರೆ. ಇದ್ರ ಮೇಲೆ ಗ್ರಾಫ್ ಅನ್ನ ಕೊಟ್ಟು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಕಂಟಿನ್ಯೂ ಮಾಡ್ಬೋದಾ ಮೇಡಮ್, ಅಥವಾ ಸ್ಟಾಪ್ ಮಾಡ್ಬೇಕು? ಟೈಮ್ ಆಗಿದೆ ಸರ್, 1 ನಿಮಿಷ. ಆಯ್ತು.
ನಮಸ್ಕಾರ ಸರ್, ಸತೀಶ್ ನಾಯ್ಕ್ ಸರ್. ನಮಸ್ತೆ ಸರ್, ಸರ್. ನಾವು ನಮಸ್ತೆ. ಬೇರೆ ಇದರಿಂದ ಕಲಿಸ್ಕೊತಾ ಇದ್ವಿ. ಬೇರೆ ಒಂದು ಮೀಟಿಂಗ್ ಇತ್ತು. ಓಕೆ ಸರ್. ಮಾನ್ಯ ಸತೀಶ್ ನಾಯ್ಕ್ ಅವರು ಆಲ್ರೆಡಿ ಮಕ್ಕಳ ದೃಷ್ಟಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ವಿಶೇಷವಾಗಿ ಈ ವರ್ಷ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಎಲ್ಲ ವಸತಿ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಯಾಕೆಂದ್ರೆ ವಸತಿ ಕಾಲೇಜ್ ಆಗಿರೋದ್ರಿಂದ ಮಕ್ಕಳಿಗೆ ಕಲಿಕೆಗೆ ಹೆಚ್ಚು ಅವಕಾಶ ಇರುತ್ತೆ ಮತ್ತು ಸಪೋರ್ಟಿಂಗ್ ಆಗಿ ಅನೇಕ ವ್ಯವಸ್ಥೆ ಇರೋದ್ರಿಂದ ಯಾವುದೋ ವಿದ್ಯಾರ್ಥಿ ಅನುತ್ತೀರ್ಣರಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅನೇಕ ಕಾರ್ಯತಂತ್ರಗಳನ್ನ ಮಾಡಿ, ಇದರಲ್ಲಿ ಒಂದು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸರ್ ಅವರು ನೇರವಾಗಿ ನಮ್ಮ ರಿಸೋರ್ಸ್ ಪರ್ಸನ್ಗಳ ಮೂಲಕ, ಏನು PU ಇಲಾಖೆಯಲ್ಲಿ ಅವ್ರಿಗೆ ಅನುಭವ ಇದೆ, ಶಿಕ್ಷಕರ ಜೊತೆನಲ್ಲಿ ಮತ್ತು ಇಲಾಖೆಯಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು ಮತ್ತು ಅನುಭವ ಇರೋದ್ರಿಂದ ನಮ್ಮ ಮಕ್ಕಳಿಗೆ ನೇರವಾಗಿ PU ಇಲಾಖೆಯವರಿಂದ ಮತ್ತು ನಮ್ಮ ಎಲ್ಲ ಲೆಕ್ಚರರ್ಸ್ಗಳ ಮೂಲಕ ಒಂದು ಓರಿಯಂಟೇಶನ್ ಮಾಡಬೇಕು ಅಂತ ಹೇಳಿದ್ರಿಂದ ನಾವು ಇವತ್ತು ತಮ್ಗೆ ತುಂಬಾ ಸಂತೋಷ ಸರ್, ತಾವು ಒಪ್ಕೊಂಡು ಬಂದಿದ್ದೀರಿ. ಸೊ ನಾವು ಇನ್ನು ಮುಂದೆ ಇನ್ನೂ 2 ತರಗತಿಗಳನ್ನ ಕೊಡುವಂತ ಒಂದು ಯೋಜನೆ ಇದೆ. ಸೊ ಹಾಗಾಗಿ ನೇರವಾಗಿ ಮಕ್ಕಳ ಜೊತೆನಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಮತ್ತು ಒಂದು ಪರೀಕ್ಷಾ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ವಿಷಯಗಳನ್ನ ಎಲ್ಲಾ ಮಕ್ಕಳನ್ನು ಉದ್ದೇಶಿಸಿ ನೋಡಿಕೊಳ್ಳೋದ್ರ ಜೊತೆಗೆ ಕೆಲವು ಫೋಕಸ್ಡ್ ಒಂದು, ಈಗ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಾಗಿರ್ಬೋದು ಅಥವಾ 100 ಔಟ್ ಆಫ್ 100 ಅಥವಾ ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಈ ರೀತಿ ಫೋಕಸ್ಡ್ ಆಗಿ ಇನ್ ಮುಂದಿನ 2 ಸೆಷನ್ಗಳನ್ನ ಮಾಡೋದಕ್ಕೆ ಯೋಜನೆ ಇದೆ. ತಮ್ಗೆ ಧನ್ಯವಾದ ಮತ್ತು ಎಲ್ಲ ವಿದ್ಯಾರ್ಥಿಗಳು ಪ್ರಾಂಶುಪಾಲರಿಗೆ ಧನ್ಯವಾದ ಹೇಳ್ತಾ, ಇದನ್ನ ತಮ್ಮ ಅನುಮತಿ ಮೇರೆಗೆ ಅನುಮತಿ ಕೊಟ್ಟರೆ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ವಿ ನೀಡ್ ಯುವರ್ ಪರ್ಮಿಷನ್ ಟು ಪೋಸ್ಟ್ ದಿಸ್ ಸೆಷನ್ ಇನ್ ಅವರ್ ಕ್ರೈಸ್ ಯೂಟ್ಯೂಬ್. ನಮ್ದೇ ಆದಂತ ಯೂಟ್ಯೂಬ್ ಇದೆ, ನಾವು ಅದನ್ನ ಆಮೇಲೆ ನಮ್ಗೆ ಹೇಳಿ ಸರ್. ಥ್ಯಾಂಕ್ಸ್ ಮಲ್ಲಿಕಾರ್ಜುನ್ ಅಂಡ್ ಎಲ್ಲ ನಮ್ಮ ಲೆಕ್ಚರರ್ಸ್ ಗಳಿಗೆ ನಾವು ಎಲ್ಲ ಕೋಆಪರೇಟ್ ಮಾಡಿದಿರಿ. ಮತ್ತೆ ಮುಂದೆ ಏನಿರ್ಬೋದು, ಏನ್ ಬೇಕು ಅನ್ನೋದ್ರ ಬಗ್ಗೆ ಸರ್ ಜೊತೆನಲ್ಲೇ ಮಾತಾಡ್ಕೊಂಡು ಮುಂದಿನ 2 ಸೆಷನ್ ಅನ್ನ ತಗೋಬಹುದು. ಓವರ್ ಟು ಸರ್ ಸತೀಶ್. ಥ್ಯಾಂಕ್ ಯು ಸರ್. ನನಗೆ 2 ದಿನ ಮೊದ್ಲೇ ಹೇಳಿದ್ರೆ, ಸಬ್ಜೆಕ್ಟ್ ಹೇಳಿದ್ರೆ ನಾನು ಪ್ರಿಪೇರ್ ಆಗ್ಬಹುದು. ಇವತ್ತು ನನಗೆ 12:30 ಮೇಲೆ ಹೇಳಿದ್ರಿಂದ ನನಗೆ ಅದು ಕರೆಕ್ಟ್ ಆಗಿ ಇದ್ ಮಾಡ್ಲಿಕ್ಕೆ ಆಗಿಲ್ಲ ಸರ್. ನಾನು ಸಾರಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಮಲ್ಲಿಕಾರ್ಜುನ್ ಏನಾದ್ರು ಹೇಳೋದಿದೆಯಾ ಮಲ್ಲಿಕಾರ್ಜುನ್? ಇಲ್ಲ ಸರ್, ಇಲ್ಲ ಇನ್ನೊಂದು 2 ಸೆಷನ್ ಸರ್, ವಾಸುದೇವ್ ಸರ್ದೊಂದು ಸರ್ 8, 9 ಅಥವಾ ನೋಡ್ಕೊಂಡು ಮಾಡೋಣ, ಯಾಕಂದ್ರೆ ಪರೀಕ್ಷೆಗಳ ಹತ್ರ ಬರ್ತಾ ಇದೆ. ಈಗ ಪ್ರಾಕ್ಟಿಕಲ್ ಒಂದು ನಡೀತಾ ಇದೆ ಸರ್, ಸುಮಾರು ವಿದ್ಯಾರ್ಥಿಗಳು ಮಿಸ್ ಆಗಿದ್ದಾರೆ ಸರ್. ಪ್ರಾಕ್ಟಿಕಲ್ಸ್ ಇರೋದ್ರಿಂದ ಮಿಸ್ ಆಗಿದ್ದಾರೆ, ಬಟ್ ಅದನ್ನ ನಾವು ಮುಂದೆ ಅವರಿಗೆ ಕಮ್ಯುನಿಕೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪ್ರಿಪೇರ್ ಆಗಿ, ಏನ್ ಪ್ರಾಬ್ಲಮ್ ಇಲ್ಲ, ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಮ ಹಿಂದೆ ನಮ್ಮ ಪ್ರಿನ್ಸಿಪಾಲ್ಸ್, ಲೆಕ್ಚರರ್ಸ್ ಇದ್ದಾರೆ, ಮತ್ತೆ ಇಡೀ ವ್ಯವಸ್ಥೆ ಇದೆ. ಸೊ ಬಿ ಕಾನ್ಫಿಡೆನ್ಸ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ಸ್. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮತ್ತೆ ಈ ಒಂದು ವ್ಯವಸ್ಥೆಗೆ ನಮ್ಮ ರೋಟರಿ ರೈಲಾ ಅಕಾಡೆಮಿಯವರು, ಕೋಆರ್ಡಿನೇಟರ್ ಅವರು ಹೆಲ್ಪ್ ಮಾಡಿದ್ದಾರೆ. ಸೊ ಒಟ್ಟಾರೆ ಎಲ್ಲರೂ ಸೇರಿ ಈ ವರ್ಷ ನಾವು ಹೆಚ್ಚಿನ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸಾಮೂಹಿಕ ಪ್ರಯತ್ನದಿಂದ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮುಂದಿನ ಸೆಷನ್ ಅನ್ನ ನಾವು ಮುಂಚಿತವಾಗಿ ತಿಳಿಸ್ತೀವಿ. ಮತ್ತೆ ಸಾಧ್ಯವಾದ್ರೆ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆನೂ ಕಂಟೆಂಟ್ ಕೊಟ್ರೆ ಮಕ್ಕಳು ಅದಕ್ಕೆ ಪೂರಕವಾಗಿ ತಿಳ್ಕೊಂಡು ಬರೋಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಒನ್ಸ್ ಅಗೇನ್.